ನಮಸ್ಕಾರ. ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಹೃದಯರೇ, ನಮಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಇಂದಿನ ಗೌರವ ಅತಿಥಿಯಾಗಿರು ಬಂದಿರುವಂಥವರು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರು. ನಮಗೆಲ್ಲರಿಗೂ ಕೂಡ ಅವರು ಚಿರಪರಿಚಿತರು. ಕನ್ನಡ ಅಧ್ಯಾಪಕರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರಾಗಿ, ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಮಂಗಳೂರು ಜಾನಪದ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿ, ಹಾವೇರಿಯಲ್ಲಿ ಈಗ ವಿಶ್ರಾಂತ ಜೀವನ ನಡೆಸ್ತಾ ಇದ್ದಾರೆ. ಬಹಳ ದೊಡ್ಡ ಸಂಶೋಧಕರು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆ ಬಹಳ ಗೌರವ ಮತ್ತು ಹೆಮ್ಮೆಯ ವಿಷಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮದೇ ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ PB ಹರೀಶ್ ರೈ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಅವರಿದ್ದಾರೆ. ನಮ್ಮ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣ ಆರ್ ಅವರಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು ನಮ್ಮವರೇ ಪತ್ರಕರ್ತರೇ, ಹಿರಿಯ ಛಾಯಾಗ್ರಾಹಕರಾಗಿರುವಂತಹ ಚಂದ್ರಹಾಸ್ ಕೋಟಿಕಾರ್ ಅವರಿದ್ದಾರೆ. ಅವರನ್ನು ನಾನು ಇಲ್ಲಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಇಬ್ರಾಹಿಂ ಅಡ್ಕಸ್ಥಳ ಅವರಿದ್ದಾರೆ. ತಮಗೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಅಧಿಕೃತವಾಗಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಹರೀಶ್ ರೈ ಅವರು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ. ಸ್ನೇಹಿತರೆ, ಎಲ್ಲರಿಗೂ ಮಂಗಳೂರು ಪ್ರೆಸ್ ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿಯ 16ನೇ ಕಾರ್ಯಕ್ರಮ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾವೊಂದು ಈ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಿದ್ರೆ ನಮ್ಮ ಕರಾವಳಿಯ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಕರ್ಕೊಂಡು ಬಂದು ಅವರ ಸಾಧನೆಯ ಹಾದಿಯನ್ನು ನಮಗೆ ಮತ್ತು ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ತಿಳಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೆವು. ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಸಮಾಜ ಸೇವೆಯ ಕ್ಷೇತ್ರ ಇರ್ಬೋದು, ಉದ್ಯಮ ಕ್ಷೇತ್ರ ಇರ್ಬೋದು, ನಾಟಕ, ಹೀಗೆ ಯಕ್ಷಗಾನ, ಶಿಕ್ಷಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರನ್ನು ನಾವು ಇಲ್ಲಿ ಕರೆದು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಬ್ಬರು ಸಾಹಿತಿಯನ್ನು ನಾವು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಯಾರು ಕೂಡ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಸ್ನೇಹಿತರು ನಮ್ಮ ಜೊತೆ, ನಮಗೆಲ್ಲರಿಗೂ ಬಹಳ ಆತ್ಮೀಯರು ಮತ್ತು ನಮಗೆಲ್ಲ ಬಹಳ ಗೌರವಾನ್ವಿತರಾದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು ಇದ್ದಾರೆ. ಸಾಹಿತಿಗಳನ್ನು ಕರೆಯುವುದು ಸ್ವಲ್ಪ ಕಷ್ಟ, ನಮಗೆ ಭಯ. ರಾಜಕಾರಣಿಗಳಿಂದಲೂ ಸಾಹಿತಿಗಳು ಭಯ. ಸಾಹಿತಿಗಳು ಬಂದು ಏನು ಮಾತನಾಡ್ತಾರೆ ಅಂದರೆ ಗೊತ್ತಾಗೋದಿಲ್ಲ. ಸಾಹಿತಿಗಳೆಲ್ಲ ಕೆಲವೊಮ್ಮೆ ಅವ್ರದ್ದೇ ಆದ ಸಿದ್ಧಾಂತಗಳು, ಅವ್ರದ್ದೇ ಆದಂಥ ಇದಿರುತ್ತೆ. ನಾವು ಮೊನ್ನೆ ಸಭೆ ಮಾಡಿದಾಗ ಡಾಕ್ಟರ್ ಚಿನ್ನಪ್ಪ ಗೌಡರನ್ನು ಕಳೆದ 3-4 ದಶಕಗಳಿಂದ ನಾವೆಲ್ಲರೂ ಕಂಡಿದ್ದೇವೆ. ಯಾವುದೇ ಒಂದು ಸಿದ್ಧಾಂತಗಳಿಗೆ ಒಗ್ಗಿಕೊಳ್ಳದೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಜ್ಞಾನದ ಭಂಡಾರವನ್ನು ನಮ್ಮ ಸಮಾಜಕ್ಕೆ ನೀಡಿದವರು. ಅದರಲ್ಲೂ ತುಳುವಿನ ಅಧ್ಯಯನ ಮತ್ತು ನಮ್ಮ ಜಾನಪದ ಅಧ್ಯಯನ, ನಮ್ಮ ಭೂತಾರಾಧನೆ ಇರ್ಬೋದು, ನಮ್ಮ ತುಳುನಾಡಿನ ಆಚರಣೆಗಳಿರ್ಬೋದು, ಇದರ ಬಗ್ಗೆ ಇಡೀ ನಾಡಿಗೆ ಒಂದು ಸಮಗ್ರವಾದ, ಈಗ ಅವರೇ ಮಾತನಾಡ್ತಾ ಹೇಳ್ತಿದ್ರು, ಅವರ ಪುಸ್ತಕಗಳೆಲ್ಲ ಪ್ರಿಂಟ್ ಆದಕ್ಕಿಂತಲೂ ಜಾಸ್ತಿ ಅವರ ಬುಕ್ ಸೆಂಟರ್ನ ಹೇಳ್ತಾ ಇದ್ರು, ಅದು ಜೆರಾಕ್ಸ್ ಹಾಗೆ ಸಾವಿರಾರು ಪ್ರತಿಗಳು ಮಾರಾಟ ಮಾಡಿಕೊಂಡು ಹೋಗಿದ್ದಾರೆ ಅಂತೇಳಿ. ಅಂತಹ ಒಬ್ಬಳು ಬಹಳ ಸಜ್ಜನ ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶಕ ಚಿನ್ನಪ್ಪ ಗೌಡರು. ನಾನು ಮೊನ್ನೆ ಅವರ ಪರಿಚಯವನ್ನು ಆರಿಫರ್ ಮಾಡಿದ್ದು, ಮತ್ತೆ ಒಂದು ರಿಪೀಟ್ ಆಗೋದು ಬೇಡ ಅಂತೇಳಿ ನಾನು ಸ್ಟೇಟಸ್ ಹಾಕಿದ್ದೆ ಈ ಇನ್ವಿಟೇಷನ್ನು. ಬೆಂಗಳೂರಿನಿಂದ ಜೋಗಿ ಅವರ ಶ್ರೀಮತಿಯವರು ನನಗೆ ಮೆಸೇಜ್ ಮಾಡಿದರು. ನನ್ನ ಪ್ರಾಧ್ಯಾಪಕರವರು, ನಮಗೆ ಭಾಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು ಅವರು ಅಂತ. SDM ಕಾಲೇಜಿನಲ್ಲಿ ಅವರ ಅಧ್ಯಾಪನ ವೃತ್ತಿಯನ್ನು ಆರಂಭ ಮಾಡಿದವರು. ನಾವು ಈ ಸಂದರ್ಭ ಯಾಕೆ ಅಂತ ಹೇಳಿದರೆ, ಇವತ್ತು ಕರ್ನಾಟಕದ ಜಾನಪದ ಅಕಾಡೆಮಿಯವರು ಅವರ ವಾರ್ಷಿಕ ಪ್ರಶಸ್ತಿಯಲ್ಲಿ ಒಂದು ಜಿ ಶಂಪ ಅವರ ಹೆಸರಿನಲ್ಲಿ ಒಂದು ತಜ್ಞ ಪ್ರಶಸ್ತಿಯಿಂದ ಕೊಡ್ತಾರೆ. ಆ ಪ್ರಶಸ್ತಿಗೆ ಈ ವರ್ಷದ ಕಳೆದ ಸಾಲಿನ ಅದರಲ್ಲಿ ಡಾಕ್ಟರ್ ಚಿನ್ನಪ್ಪ ಗೌಡರವರು
ಆಯ್ಕೆಯಾಗಿ ಅವರು ಈಗಾಗಲೇ ಅದರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ನಾವು ಹೌದಾ ಘೋಷಣೆ ಆಗಿದೆ, ಪ್ರಶಸ್ತಿ ಘೋಷಣೆ ಆಗಿದೆ. ಇವತ್ತು ಡಾಕ್ಟರ್ ಚಿನ್ನಪ್ಪ ಗೌಡರು ನಮಗೆ ಗೊತ್ತಿದೆ, ಭಾಳ ಒಂದು ನಾವೆಲ್ಲರೂ ಬಹಳ ಗ್ರಾಮಾಂತರ ಪ್ರದೇಶದಿಂದ ಬಂದು ಶಿಕ್ಷಣವನ್ನು ಪಡೆದವರು, ಅದರಲ್ಲೂ ಕನ್ನಡ ಪ್ರಾಧ್ಯಾಪಕರಾಗಿ ಇವತ್ತು ಅವರು ಪಡೆದಂತಹ ಒಂದು ಜನಪ್ರಿಯತೆ ಮತ್ತು ಅವರ ಈ ಸಾಧನೆಯನ್ನು ನಮ್ಮ ಜೊತೆ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಡಾಕ್ಟರ್ ಕೆ ಚಿನ್ನಪ್ಪ ಗೌಡರನ್ನು ಭಾಳ ಗೌರವದಿಂದ ಪ್ರೀತಿಯಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಭಾಸ್ಕರ್ ರೈ ಕಟ್ಟ ಅವರವರಿಗೊಂದು ಪುಷ್ಪ ನೀಡಿ ಸ್ವಾಗತ ಮಾಡಬೇಕಂತ. ಭಾಸ್ಕರ್ ರೈ ಕಟ್ಟ ಅವ್ರ ಹತ್ರ ಯಾಕೆ ಸ್ವಾಗತ ಮಾಡಿಸಿ ಅಂತ ಹೇಳಿದರೆ, ಒಂದು ಭಾಸ್ಕರ್ ರೈ ಅವರು ನಮ್ಮ ಪ್ರೆಸ್ ಕ್ಲಬ್ಬಿನ ಉಪಾಧ್ಯಕ್ಷರು, ಅದಕ್ಕಿಂತಲೂ ಚಿನ್ನಪ್ಪ ಗೌಡರು ಮತ್ತು ಅವರು ಕ್ಲಾಸ್ಮೇಟ್ ಅಂತ. ಅವ್ರು ಹೇಳ್ತಾ ಇದ್ರು, ಅವರು ವಿಜ್ಞಾನದ ವಿದ್ಯಾರ್ಥಿ, ಚಿನ್ನಪ್ಪ ಗೌಡರು ಆರ್ಟ್ಸ್ನ ವಿದ್ಯಾರ್ಥಿ ಅಂತ. ವಿವೇಕಾನಂದ ಕಾಲೇಜಿನಲ್ಲಿ ಅವರು ಜೊತೆಗೆ ಓದಿದವರು. ಭಾಸ್ಕರನ್ನ ಸ್ಮರಿಸಿಕೊಳ್ತಾ ಇದ್ರು ಲ್ಯಾಂಗ್ವೇಜ್ ಕ್ಲಾಸಿಗೆ. ಕನ್ನಡ ಕ್ಲಾಸ್ನಲ್ಲಿ, ಹಿಂದಿ ಕ್ಲಾಸ್ನಲ್ಲಿ, ಇಂಗ್ಲೀಷ್ ಕ್ಲಾಸ್ನೆಲ್ಲ ಜೊತೆ ಆಗ್ತಿದ್ದೇವೆ ಅಂತ ಹೇಳಿದ್ರು. ಹಾಗೆ ಭಾಳ ಗೌರವದಿಂದ ನಾವು ಡಾಕ್ಟರ್ ಕೆ ಚಿನ್ನಪ್ಪ ಗೌಡರನ್ನ ಇಲ್ಲಿಗೆ ಸ್ವಾಗತ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಬೇಕಾದ್ರೆ ನಮ್ಮ ಹಿರಿಯ ಪತ್ರಕರ್ತರು, ಈಗ ನಿವೃತ್ತಿಯಾದವರು, ಅವರನ್ನೆಲ್ಲ ಕರೆದು ಇಲ್ಲಿ ಅವರಿಗೂ ಕೂಡ ಒಂದು ನೂರಾರು ಬಾರಿ ಬಂದಿರ್ತಾರೆ ಪ್ರೆಸ್ ಕ್ಲಬ್ಗೆ. ಆದರೆ ನಿವೃತ್ತಿ ಆದ ಮೇಲೆ ಮತ್ತೆ ಪ್ರೆಸ್ ಕ್ಲಬ್ಗೆ ಬರುವಂಥ ಒಂದು ಪ್ರಮೇಯ ಭಾಳ ಕಡಿಮೆ ಇರ್ತದೆ. ಹಾಗಾಗಿ ನಾವು ಹಿರಿಯ ಪತ್ರಕರ್ತರನ್ನ ಕಳೆದ ಬಾರಿ ಕೂಡ ಯಜ್ಞಾರವರು ಒಂದು ಕಾರ್ಯಕ್ರಮವನ್ನು ಬಂದು ಉದ್ಘಾಟನೆ ಮಾಡಿದರು. ಈ ಬಾರಿ ಚಂದ್ರಹಾಸ್ ಕೋಟೆಕಾರ್ ಇದೊಂದು 3 ದಶಕಗಳ ಕಾಲ ಪ್ರಜಾವಾಣಿ ಪತ್ರಿಕೆಯಲ್ಲಿ ಛಾಯಾಗ್ರಾಹಕರೇ ಕೆಲಸ ಮಾಡೋರು, ನಮ್ಮವರು ಅಂತ ಹೇಳುವಂಥದ್ದೊಂದು ಖುಷಿ. ಆದರೆ ಚಿನ್ನಪ್ಪ ಗೌಡರ ಈ ಕಾರ್ಯಕ್ರಮಕ್ಕೆ ಯಾಕೆ ನಾನು ಅವರನ್ನು ಉದ್ಘಾಟನೆಗೆ ಆಹ್ವಾನ ಮಾಡಿದೆ ಅಂತ ಹೇಳಿದರೆ, ಅವರು ಕೇವಲ ಛಾಯಾಗ್ರಾಹರಲ್ಲ, ಅವರು ಕಥೆಗಾರರು, ಕವಿಗಳು. ಅವರ ಕತೆ ಕವನ ಎಲ್ಲ ಈಗಲೂ ವಾರಪತ್ರಿಕೆಗಳೆಲ್ಲ ಪ್ರಕಟ ಆಗ್ತಾ ಇರ್ತದೆ ಅದ ಆ ನಿಟ್ಟಿನಲ್ಲಿ ಕೂಡ ಚಂದ್ರಹಾಸ್ ಕೋಟೆಕಾರರವರನ್ನು ನಾವು ಇಲ್ಲಿ ಹೊತ್ತಿಗೆ ಉದ್ಘಾಟನೆಗೆ ಬರಬೇಕು ಅಂತ ಅವರು ವಿನಂತಿ ಮಾಡಿಕೊಂಡಿದ್ದೆವು. ಚಂದ್ರಹಾಸ್ ಕೋಟೆಕಾರ್ ಕೂಡ ನಮ್ಮ ಜೊತೆ ಇದ್ದಾರೆ. ವಿಕ್ರಮ್ ಅವರವರಿಗೊಂದು ಪುಷ್ಪ ನೀಡಿ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ನಮ್ಮ ಜೊತೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ ಇಂದಾಜಿ ಅವರು, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣರವರು, ನಮ್ಮ ಪ್ರೆಸ್ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿಯಾದ ಇಬ್ರಾಹಿಂ ಅಡ್ಕಸ್ ಅವರು ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು, ಇವತ್ತು ಸ್ವಸ್ತಿಕ್ ಕಾಲೇಜಿನ ನಾನು ಅವರ ಮುಖ್ಯಸ್ಥರಾದ ಆ ಸಂಸ್ಥೆಯ ಮುಖ್ಯಸ್ಥರಾದ ರಾಘವೇಂದ್ರ ಹೊಳ್ಳವರಿಗೆ ವಿನಂತಿ ಮಾಡಿಕೊಂಡಿದ್ದೆ. ಅವರ ಸಂಸ್ಥೆಯ ವಿದ್ಯಾರ್ಥಿಗಳು ಮೇಡಮ್ ಎಲ್ಲ ಬಂದಿರೋದು, ನಿಮ್ಮನ್ನು ಕೂಡ ಬಹಳ ಗೌರವದಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಬಂದಿರುವ ಅತಿಥಿಯ ಇವರು ನಾವು ಒಂದು ವರ್ಷದಲ್ಲಿ ಯಾರನ್ನೆಲ್ಲ ಕರೆದೇವೆ ಅಂತ ಬೇಕಾದ್ರೆ ಒಂದ್ಸಲ ನೆನಪು ಮಾಡ್ತೇನೆ. ಮೊದಲಿಗೆ ಸಹಕಾರಿ ರಂಗದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ನಂತರ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು, ಅಶೋಕ್ ಕುಮಾರ್ ರೈ ಅವರು, ಚಾರ್ಮಾಡಿ ಹಸನಬ್ಬ ಅವರು, ರಾಜೇಶ್ ನಾಯ್ಕ ಉಳೆಪಾಡಿ ಅವರು, ಶ್ರೀನ ಶೆಟ್ಟಿ ಮತ್ತು ಕೃಷ್ಣ ಮೂಲ್ಯ, ಕುದ್ರೋಳಿ ಗಣೇಶ್ ಅವರು, ಡಾಕ್ಟರ್ ಎಂ. ಮೋಹನ್ ಆಳ್ವ, ಪಟ್ಲ ಸತೀಶ್ ಶೆಟ್ಟಿ, ರೋಹನ್ ಮೊಂತೇರೋ, ಡಾಕ್ಟರ್ ರೊನಾಲ್ಡ್ ಕುಲಾಸೋ, ಸುಧೀರ್ ಜಿ ಅಮೀನ್ ನಿವೃತ್ತ ಸೇನಾನಿಯವರು, ಆಮೇಲೆ ಪೂವಮ್ಮ ಅವರು, ಗುರುಕಿರಣ್ ಅವರು, ಅರವಿಂದ್ ಬೋಳಾರ್ ಕಳೆದ ಬಾರಿ ಬಂದವರು. ಈಗ ನಮ್ಮ ಜೊತೆ ಡಾಕ್ಟರ್ ಚಿನ್ನಪ್ಪ ಗೌಡ ಅವರಿದ್ದಾರೆ. ನಂತರ ಅವರ ಪರಿಚಯ ಮಾಡ್ತೇನೆ. ಈಗ ನಾವು ನೇರವಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಹೇಳ್ತಾ ಇದ್ದೇವೆ. ಆಡಂಥ ಚಿನ್ನಪ್ಪ ಗೌಡರು ನಮ್ಮ ಬಾಲ ಅಂದರೆ ಗುರುಗಳ ಸಮಾನ ಅಂತಾರೆ, ಆ ರೀತಿ ಇದ್ದವರು. ಅವರು ಬಂದಿದ್ದ ನನಗೆ ತುಂಬ ಒಂದು ಹೆಮ್ಮೆನೆ ಒಂದು ರೀತಿಯಿಂದ. ಆನಂತರ ಅಧ್ಯಕ್ಷರು, ಆನಂತರ ಇವರು ರಾಮಕೃಷ್ಣ, ಇವರೆಲ್ಲ ಒಟ್ಟಿಗೆ ಇದ್ದಾರೆ. ಅಂದರೆ ಏನು ಮಾತಾಡ್ಲಿಕ್ಕೆ ನನಗೆ ಇದಾಗಲ್ಲ, ನಾನು ಮಾತಾಡಲಿಕ್ಕೆ ಇದೇ ಇಲ್ಲ, ಚಾನ್ಸ್ ಇಲ್ಲ. ಯಾಕೆಂದರೆ ಸ್ಟೇಜಿಗೆ ಹೋಗಿ ಅಭ್ಯಾಸ, ಬರೀ ಫೋಟೋ ತೆಗೆದು ಪ್ಲೀಸ್ ಫೋಟೋಗ್ರಫಿ ಮಾಡಿ ಅಷ್ಟೇ ನನಗೆ ಅಭ್ಯಾಸ ಬರ್ತದೆ. ಬೇರೆ ಇಂಥ ಚುಟುಕಾಗಿ ಮಾತನಾಡಿದ ಚಂದ್ರಹಾಸ್ ಕೋಟೆಕಾರ ಅವರಿಗೆ ಕೃತಜ್ಞತೆಗಳು. ಸಹೃದಯರೇ, ನಮ್ಮ ಜೊತೆ ಇವತ್ತು ಡಾಕ್ಟರ್ ಚಿನ್ನಪ್ಪ ಗೌಡ ಅವರಿದ್ದಾರೆ. ಅವರ ಪರಿಚಯ ನಾನು ಹೇಳಲಿಕ್ಕೆ ಹೋದರೆ ಒಂದು 5-10 ಪೇಜ್ ಇದೆ, ಅಷ್ಟು ಬೇಡ. ಪುಟ್ಟ ಸಣ್ಣದಾಗಿ ಅವರನ್ನು ಗೌರವಿಸುವ ಮೊದಲು ಅವರ ಬಗ್ಗೆ ಒಂದೆರಡು ಮಾತುಗಳು. ಯಾರಿಗಾದರೂ ಗೊತ್ತುಂಟ ಅವರು ಎಲ್ಲಿಯವರು ಅಂತ? ನಾನು ಕೂಡ ಭಾವಿಸೋದು ಅವರು ಎಲ್ಲಿಯೋ ಬೇರೆ ಮಡಿಕೇರಿಯವರು, ಅಲ್ಲಿಯವರು, ಇಲ್ಲಿಯವರು ಅಂತ. ಅವರು ನಮ್ಮದೇ ಬಂಟ್ವಾಳ ತಾಲೂಕಿನ ವಿಟ್ಲದ ಕೂಡೂರಿನವರು ಅಂತ. ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅಂದರೆ ಕೂಡೂರಿನವರು ಅವರು.
ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೂಡೂರಿನಲ್ಲಿ ಜನಿಸಿದವರು. ಅವರು ವಿಟ್ಲದಲ್ಲಿ ಪ್ರೌಢ ಮತ್ತು ಪದವಿ ಶಿಕ್ಷಣ, ಆಮೇಲೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ಶಿಕ್ಷಣ, ಮದರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿ, ಮಂಗಳೂರು ವಿವಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡವರು. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವೃತ್ತಿ ಜೀವನ ಆರಂಭಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ 28 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಅದೇ ವಿವಿಯಲ್ಲಿ ಕುಲಸಚಿವರಾಗಿ 2009ರಿಂದ 2012 ಕರ್ನಾಟಕ ಜಾನಪದ ವಿವಿಯ ಕುಲಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಂಗಳೂರು ವಿವಿಯ ಪ್ರಸಾರಾಂಗ, ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ, ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ, ಕನಕದಾಸ ಅಧ್ಯಯನ ಪೀಠ, ಯಕ್ಷಗಾನ ಅಧ್ಯಯನ ಪೀಠ ಇವುಗಳ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಕೂಡ ಅವರು ಕೆಲಸ ಮಾಡಿದವರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 17 ಪುಸ್ತಕಗಳು ಮತ್ತು 75ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಮತ್ತು ತುಳು ಸಾಹಿತ್ಯ ಸಂಶೋಧನೆ, ಯಕ್ಷಗಾನ, ಅಭಿನಂದನಾ ಸಂಪುಟಗಳು, ಪುಸ್ತಕಗಳು, ಪ್ರಚಾರೋಪನ್ಯಾಸ, ಮಾಲಿಕೆ ಸೇರಿದಂತೆ 75 ಕೃತಿಗಳನ್ನು ಸಂಪಾದಿಸಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಫಿನ್ಲೆಂಡ್ನ ತುರ್ಕು ವಿಶ್ವವಿದ್ಯಾನಿಲಯ, ಜಪಾನಿನ ವಸೆದಾ ವಿಶ್ವವಿದ್ಯಾನಿಲಯ, ಜರ್ಮನಿಯ ಟ್ಯೂಬಿಂಗನ್ ವಿಶ್ವವಿದ್ಯಾನಿಲಯ ಮತ್ತು ಜೂಲಿಯನ್ ಮ್ಯಾಕ್ಸ್ ಮಿಲಿಯನ್ ವಿಶ್ವವಿದ್ಯಾನಿಲಯ, ವೂಟ್ಸ್ಬರ್ಗ್ ಇವುಗಳಲ್ಲಿ ಶೈಕ್ಷಣಿಕ ವಿನಿಮಯ ಯೋಜನೆ, ಡ್ಯಾಡ್ ಫೆಲೋ, ಪೋಸ್ಟ್ ಡಾಕ್ಟರಲ್ ಫೆಲೋ ಮತ್ತು ಹಿರಿಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಭೂತಾರಾಧನೆ, ಕೆಲವು ಅಧ್ಯಯನಗಳು, ಕರಾವಳಿ ಕಥನಗಳು, ಜಾಲಾಟ, ಭೂತಾರಾಧನೆ, ಜಾನಪದೀಯ ಅಧ್ಯಯನ, ಸಂಸ್ಕೃತಿ ಸಿರಿ, ಮಾಚಾರು ಗೋಪಾಲ ನಾಯ್ಕ ಹೇಳಿದ ಸಿರಿಸಂಧಿ, ಹಿರಿಯ ಕವಿ ಆಗೌ ಕಿನ್ನಿಗೋಳಿ, ದ ಮಾಸ್ಕ್ ಆ್ಯಂಡ್ ದ ಮೆಸೇಜ್, ತುಳು ಮಾನ್ಯ ಇವು ಪ್ರಮುಖ ಅಧ್ಯಯನ ಕೃತಿಗಳು. ಕಿತ್ತಳೆ ಹಣ್ಣಲ್ಲ ಕನ್ನಡ ಕವನ ಸಂಕಲನ, ಕೆಲೆಪು ಪೆರಡೆ ಕೆಲೆಪು ತುಳು ಕವನ ಸಂಕಲನ, ಬೇಲಿಯೊಳಗಿನ ಬೆಳೆ ಪ್ರಬಂಧ ಲೇಖನ, ಲ್ಯಾಡಲ್ ಇನ್ ದ ಗೋಲ್ಡನ್ ಬೌಲ್ ಮಾಡರ್ನ್ ತುಳು ಪೋಯಮ್ಸ್, ಮಿತ್ತಬೈಲ್ ಯಮುನಕ್ಕ ಟೇಲ್ ಆಫ್ ಎ ಗುತ್ತು ಹೌಸ್ ಹೋಲ್ಡ್ ತುಳು ನೋವೆಲ್, ದ ರೈನ್ಬೋ ತುಳು ಫೋಕ್ಲೇಟ್ಸ್, ವೆನ್ ಮೂನ್ಲೈಟ್ ಈಸ್ ವೆರಿ ಹಾಟ್ ತುಳು ವರ್ಕ್ ಸಾಂಗ್ಸ್ ಆ್ಯಂಡ್ ಡ್ಯಾನ್ಸ್ ಸಾಂಗ್ಸ್, ಟೇಲ್ ಆಫ್ ನಾರಾಯಣ ದ ಇಂಪೋಸ್ಟರ್ ತುಳು ಫಿಕ್ಷನ್, ಸತಿ ಕಾಮಾಲೆ ಫಸ್ಟ್ ತುಳು ನೋವೆಲ್, ಹಾರ್ಟ್ ಬೀಟ್ಸ್ ಮಾಡರ್ನ್ ತುಳು ಶಾರ್ಟ್ ಸ್ಟೋರೀಸ್ ಇವು ಪ್ರೊಫೆಸರ್ ಬಿ ಸುರೇಂದ್ರರಾವ್ ಜೊತೆಯಲ್ಲಿ ತುಳುವಿನಿಂದ ಇಂಗ್ಲಿಷಿಗೆ ಅನುವಾದಿಸಿದ ಗ್ರಂಥಗಳು. ದ ಸಿರಿ ಎಪಿಕ್ ಆಸ್ ಪರ್ಫಾರ್ಮ್ಡ್ ಬೈ ಗೋಪಾಲ್ ನಾಯ್ಕ್ 2 ವಾಲ್ಯೂಮ್ಸ್, ತುಳುವಿನ ಜನಪದ ಮಹಾಕಾವ್ಯದ ಸಂಗ್ರಹ, ಸಂಪಾದನೆ ಮತ್ತು ಪ್ರಕಟಣಾ ತಂಡದ ಸದಸ್ಯ. ದ ರಿಟ್ರೈವ್ಡ್ ಆಕ್ಟರ್ ನೇಚರ್ ಆ್ಯಂಡ್ ಕಲ್ಚರ್ ಇನ್ ದ ವರ್ಲ್ಡ್ ಆಫ್ ತುಳುವ, ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು, ಕರಾವಳಿಯ ಪ್ರಬಂಧಗಳು, ಸೇರಿಗೆ, ಗೌಡ ಜನಾಂಗದ ಇತಿಹಾಸ ಮತ್ತು ಸಂಸ್ಕೃತಿ, ಪನಿಯಾರ, ನುಡಿ ಹೊಸಗೆ, ಅನನ್ಯ, ಆಯನ, ಯಕ್ಷಗಾನ ಪ್ರಸಂಗ ಸಂಚಯ, ಮಾಚಾರು ಗೋಪಾಲನಾಯ್ಕ ಹೇಳಿದ ಸಿರಿಸಂಧಿ, ಕನ್ನಡ ಪ್ರಸ್ತಾವನೆ, ತುಳು ಪಠ್ಯ ಇವು ಪ್ರಮುಖ ಸಂಪಾದಿತ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಇವುಗಳ ಕೃತಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ತುಳು ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿ, ಶಿವರಾಮ ಕಾರಂತ ಪುರಸ್ಕಾರ, ತುಳು ಸಾಹಿತ್ಯ ಸಂದೇಶ ಪ್ರಶಸ್ತಿ, ಕೂಶಿ ಪ್ರಶಸ್ತಿ, ಬನ್ನಂಜೆ ಬಾಬು ಅಮೀನ್ ಜಾನಪದ ಪ್ರಶಸ್ತಿ, ಆರ್ಯಭಟ ಸಾಹಿತ್ಯ ಶಿಕ್ಷಣ ಪ್ರಶಸ್ತಿ ಇವರಿಗೆ ಸಂದಾಯವಾಗಿವೆ. ಜಾನಪದ ಮತ್ತು ಯಕ್ಷಗಾನ ಕಲಾವಿದರ ಕ್ಷೇಮಾಭ್ಯುದಯ, ಕರಾವಳಿ ಭಾಗದ ಕಲೆಗಳು ಮತ್ತು ಭೌತಿಕ ಸಂಸ್ಕೃತಿಯ ಸಂರಕ್ಷಣೆಗಾಗಿ ದುಡಿದಿದ್ದಾರೆ. ತುಳು ಸಾಹಿತ್ಯ ಮತ್ತು ಜಾನಪದದ ಅಧ್ಯಯನವನ್ನು ಗಂಭೀರವಾಗಿ ನಡೆಸಿ ಅದಕ್ಕೆ ಜಾಗತಿಕ ಮನ್ನಣೆ ಸಿಗುವಂತೆ ಮಾಡಿದ್ದಾರೆ. ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಬಗ್ಗೆ ತಿಳಿಸಿಕೊಳ್ಬೇಕು ಅಂತ ನಾನು ಈ ಪುಟ್ಟ ಅವರ ಪರಿಚಯವನ್ನು ಇಲ್ಲಿ ಮಾಡಿದ್ದೇನೆ. ಹಾಗೆ ಓದಲಿಕ್ಕೆ ಹೋದರೆ ತುಂಬ ದೊಡ್ಡದಿದೆ, ಅಷ್ಟು ನಾನು ಓದಲಿಕ್ಕೆ ಹೋಗಲಿಲ್ಲ. ಮತ್ತು ನಾವು ಇಲ್ಲಿ ಇವತ್ತು ಅವರನ್ನು ಯಾಕೆ ಕರೆದಿದ್ದೇವೆ, ಒಂದನೇದಾಗಿ ಅವರು ದೊಡ್ಡ ಸಾಹಿತಿಗಳು, ಎರಡನೇದಾಗಿ ಈಗಾಗಲೇ ನಮ್ಮ ಹರೀಶ್ ರೈಗಳು ಹೇಳಿದರು, ನಮ್ಮ ಕರ್ನಾಟಕದ ಜಾನಪದ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಜಿ ಶಂಪ ಅಂತ, ಜಿ ಶಂ ಪರಮಶಿವಯ್ಯ ಅವರನ್ನು ನಮ್ಮ ಜಾನಪದ ಪಿತಾಮಹ ಅಂತ ಕೂಡ ಕರೆಯುವಂಥದ್ದು. ದೊಡ್ಡ ಜಾನಪದ ಈ ಕರ್ನಾಟಕದ
ಜಾನಪದದ ಬಗ್ಗೆ ಅವರು ಬಹಳಷ್ಟು ದೊಡ್ಡ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದವರು. ಅವರ ಹೆಸರಿನಲ್ಲಿ ಈ ಬಾರಿ ಅವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ಅದು ನಮಗೆಲ್ಲ ಮತ್ತು ನಮ್ಮ ಕರಾವಳಿಗೆ ಸಂದ ಗೌರವ. ಇಂತಹ ಸಂದರ್ಭದಲ್ಲಿ ನಾವು ಅವರನ್ನು ಇಲ್ಲಿ ಆಹ್ವಾನಿಸಿ, ನಿನ್ನೆ ಕೂಡ ಅವರು ಕರಾವಳಿ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇವತ್ತು ನಮ್ಮ ಪತ್ರಿಕೆಗಳಲ್ಲಿ ಬಂದಿದೆ. ನಾವು ಅದಕ್ಕೂ ಕೂಡ ನಿಮಗೆ ನಮ್ಮ ಪ್ರೆಸ್ ಕ್ಲಬ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನಿಮಗೆ ಸರ್ಗೆ ಒಂದು ಗೌರವವನ್ನು ನಾವು ಕೊಡ್ತಾ ಇದ್ದೇವೆ. ವಿವಿಧ ಭಾಗಗಳಿಂದ ದೊಡ್ಡ ಪ್ರಶಸ್ತಿಗಳನ್ನು ಪಡ್ಕೊಂಡವರು ಇವತ್ತು ನಮ್ಮ ಪುಟ್ಟ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮಂಗಳೂರು ಪ್ರೆಸ್ ಕ್ಲಬ್ ಆಯೋಜಿಸುತ್ತಿರುವ ಬಹಳ ವಿಶಿಷ್ಟವಾದ ಮತ್ತು ನನ್ನ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ, ನಾನು ಬಂದಿದ್ದೇನೆ ಅಂತಲ್ಲ, ಆದರೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ, ತಿಂಗಳ ಅತಿಥಿ ಕಾರ್ಯಕ್ರಮ. ಈವರೆಗೆ ಸಾಹಿತಿಯನ್ನು ಕರೆದಿಲ್ಲ ಅಂತ ಕೆಲವು ಕಾರಣಗಳನ್ನು ಅವರು ಕೊಟ್ಟರು. ನನ್ನ ಬಗ್ಗೆ ನಿಮಗೆ ಅಂತ ಯಾವ ಭಯವೂ ಬೇಡ. ಒಂದು, ನಾನಂತ ದೊಡ್ಡ ಸಾಹಿತಿಯೂ ಅಲ್ಲ, ನನಗೆ ಒಳ್ಳೆಯದು ಅಲ್ಲ, ಒಬ್ಬ ಓದುಗ ಅನ್ನಿಸಿದ್ದನ್ನು ಕೆಲವನ್ನ ಕೃತಿಗಳ ರೂಪದಲ್ಲಿ ನಾನು ಪ್ರಕಟ ಮಾಡ್ತಾ ಬಂದಿದ್ದೇನೆ. ನಿಜವಾಗ ನಾನು ಸ್ವಲ್ಪ ಹೆಚ್ಚು ಬರಿಬಹುದಾಗಿತ್ತು, ಆದರೆ ತುಂಬ ಈ ಸಂಘ ಸಂಸ್ಥೆಗಳ ಕೆಲಸವನ್ನು ಹೆಚ್ಚು ನಾನು ಮೈ ಮೇಲೆ ಹಾಕ್ಕೊಂಡದ್ದರಿಂದ, ನೀವು ನೋಡಿದ್ರಲ್ಲ, ಎಲ್ಲ ಪೀಠಗಳ ಕೆಲಸಗಳು, ಆಡಳಿತದ ಅಧಿಕ ಪ್ರಸಂಗತನ, ಹೀಗೆಲ್ಲ ಹೋದ ಕಾರಣ ನನಗೆ ಗೊತ್ತಿದೆ ವಾಸ್ತವಿಕವಾಗಿ ನಾನು ಇನ್ನಷ್ಟು ಹೆಚ್ಚು ಬರವಣಿಗೆ ಮಾಡಬಹುದಾಗಿತ್ತು ಅಂತ. ಅದು ಬಿಡಿ. ಈಗ ಒಂದು ಕಾರಣ ಅಂತಂದರೆ ಅದು ಜಿಶಂಪ ಪ್ರಶಸ್ತಿ, ತಜ್ಞ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ ಅಂಥದ್ದು, ಎಕ್ಸ್ಪರ್ಟ್ ಇನ್ ಫೋಕ್ಲೋರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಅದು ಆ ಪದ ಬಹಳ ಭಾರದದ್ದು. ಒಂದು ವಿಷಯದ ಒಂದು ಶಿಸ್ತಿನ ತಜ್ಞತೆ ಅಂತ ಹೇಳುವುದು ಬಹಳ ಕೆಲವು ಮಂದಿಗೆ ಅಂಥ ತಜ್ಞತೆ ಬರ್ಬೋದು. ನಾನು ಇನ್ನೂ ಜಾನಪದ ಮತ್ತು ಸಂಸ್ಕೃತಿಯ ವಿದ್ಯಾರ್ಥಿ ಅಂತ ಅಂದುಕೊಂಡವನು, ಮತ್ತು ಅಧ್ಯಯನಕ್ಕೆ ಬೇಕಾದಾಗೆ ತತ್ವಗಳನ್ನು, ಸಿದ್ಧಾಂತಗಳನ್ನು ಎಲ್ಲ ಇಟ್ಟುಕೊಂಡವನು. ನಾನು ಯಾವುದೇ ಸಿದ್ಧಾಂತ, ನಾನು ಒಂದು ಮಾತು ಹೇಳ್ತೇನೆ, ನನಗೆ ಸಿದ್ಧಾಂತಗಳಲ್ಲಿ ಗೌರವ ಇದೆ. ಸಿದ್ಧಾಂತಗಳಲ್ಲಿ ನನಗೆ ಯಾವ ಸಿದ್ಧಾಂತ ಆದರೂ ನಾನು ಒಪ್ಪುತ್ತೇನೆ. ಅದು ಯಾವ ಎಡವೋ ಬಲವೋ ನಡುವೋ ಮೇಲೆಯೋ ಕೆಳಗೆಯೋ ಯಾವ ಸಿದ್ಧಾಂತ ಆದರೂ ಅದಕ್ಕೆ ಶಕ್ತಿಯೂ ಇದೆ, ಮಿತಿಯೂ ಇದೆ. ಸಿದ್ಧಾಂತವಾದಿಗಳನ್ನು ನಾನು ಅಷ್ಟಾಗಿ ನಂಬುವುದಿಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್, ಸರಿಯಾದ ಗೌರವ ಇಟ್ಟುಕೊಂಡೇ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಪತ್ರಿಕೆಯವರ ಎದುರು ಮಾತಾಡೋದು ಬಹಳ ಕಷ್ಟ. ನಾಳೆ ಅದನ್ನೇ ಚಿನ್ನಪ್ಪಗೌಡರಿಗೆ ಸಿದ್ಧಾಂತವಾದಿಗಳ ನಂಬಿಕೆ ಇಲ್ಲ ಅಂದರೆ ಅದು ಬೇರೆ ಬೇರೆ ಅರ್ಥಗಳು, ಅದು ಬೇರೆ ಯಾವುದೊಂದಿತ್ತು ವಿಷಯ ಪ್ರಸ್ತಾವ ಮಾಡ್ತಾ ಇದ್ದೆ, ಹಾಗೆಲ್ಲ ಹೇಳಿದ್ದು ನಾನು. ಆ ವಿಷಯ ಒಂದು ಬಂತದ್ದರಿಂದ ಹೇಳಿದ್ದು ನಾನು. ಸಿದ್ಧಾಂತಗಳೇ ನನಗೆ ವಿಶೇಷ, ಸಿದ್ಧಾಂತವಾದಿಗಳ ಮೇಲೆಯೂ ನನಗೆ ಗೌರವ ಇಲ್ಲ ಅಂತಲ್ಲ. ಆದರೆ ಬಹಳ ಬಾರಿ ನಿಮಗೆ ಗೊತ್ತಿದೆ ಏನೇನು ಆಗ್ತದೆ ಅಂತ. ಅಂದರೆ ನಾನೊಬ್ಬ ಸಿದ್ಧಾಂತಗಳಲ್ಲಿ ನಾನು ಗೌರವ ಇರುವವನೇ. ಒಂದು ನನಗೆ ಅವರು ಕೊಟ್ಟ ಸೂಚನೆಯ ಅದಕ್ಕಿಂತ ಮುಂಚೆ ಇವತ್ತು ಕರೆದಿರುವುದಕ್ಕೆ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರನ್ನು, ನನ್ನ ಎಡಬಲಕ್ಕೆ ಇದ್ದಾರೆ, ಅವರು ಜೊತೆಗೆ ಇದ್ದಾರೆ. ನೀವು ನನ್ನ ಸಮಕ್ಷಮದಲ್ಲಿ ನನ್ನ ಮುಂದೆ ಇದ್ದೀರಿ. ನಿಮ್ಮ ಜೊತೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವುದಷ್ಟೇ, ಇದು ಹೇರುವುದಲ್ಲ, ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳುವ ಎನ್ನುವುದಷ್ಟೇ. ಮತ್ತು ವಿದ್ಯಾರ್ಥಿಗಳು ಕೂಡ ಇರುವುದರಿಂದ, ಮತ್ತು ಸಂವಾದವು ಒಂದು ಸ್ವಲ್ಪ ಹೊತ್ತು ಇರುವುದರಿಂದ ಬಹುಶಃ ಒಂದು 20-25 ನಿಮಿಷದ ಒಳಗಡೆ ಕೆಲವು ಸಂಗತಿಗಳನ್ನು ಪ್ರಸ್ತಾವ ಮಾಡ್ತಾನೆ. ಇಲ್ಲದರೆ ಸುಮಾರು ಒಂದು 40-50 ವರ್ಷಗಳ ಶೈಕ್ಷಣಿಕ ಬದುಕನ್ನು ಒಂದು 10-15 ನಿಮಿಷಗಳಲ್ಲಿ ಹಂಚಿಕೊಳ್ಳುವುದು ಬಹಳ ಕಷ್ಟವೇ. ಆಯ್ಕೆಯ ಪ್ರಶ್ನೆ ಬರ್ತದೆ, ಯಾವುದನ್ನು ಹೇಳುವುದು ಯಾವುದನ್ನು ಬಿಡುವುದು ಅಂತ. ಹಾಗಾಗಿ ನನಗೆ ಸದ್ಯಕ್ಕೆ ಇದನ್ನು ಹಂಚಿಕೊಳ್ಳಬಹುದು ಅಂತ ಅಂದುಕೊಳ್ಳುವ ವಿಷಯ ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ಮತ್ತು ಚರ್ಚೆಗೆ ಒದಗಿ ಬರುವ ಸಂಗತಿಗಳನ್ನು ಹೇಳ್ತೇನೆ. ನಾನು ಸ್ವಲ್ಪ ಸಂವಾದಕ್ಕೆ, ಚರ್ಚೆ ಅಂದರೆ ಸಂವಾದಕ್ಕೆ ನಾವು ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳಬಹುದು, ಅದಕ್ಕೆ ಅಗತ್ಯ ಇರುವ ಸಂಗತಿಗಳನ್ನು ಹಂಚಿಕೊಳ್ತೇನೆ. ನಾನು 16ನೆಯವ ಅಂತ ಹೇಳಿದಿರುವತ್ತು. ನಮ್ಮಲ್ಲಿ ಪದ್ನಾಜಿ ಬಳಸುವನೆ ಅಂತ ಒಂದು ಉಂಟು.
ಅದು ಹಿರಿಯರ ಸಾಲಿಗೆ ಸೇರಿಸುವುದು ಅಂತ ಅರ್ಥ. ಕರೆಕ್ಟಾಗಿದೆ. ನನ್ನನ್ನು ಕರೆದದ್ದು ಉಂಟಲ್ಲ, ನನಗೆ ಆಗಲೇ ಹೊಳೆದದ್ದು, ನಾನು 16ನೇವನು ಅಂತ ಹೇಳಿದ್ರೆ ಹಿರಿಯರೊಂದು ಸಾಲು ಬಂದಿದೆ ನೋಡಿ, ಅದಕ್ಕೆ ನಿಮ್ಮನ್ನು ಸೇರಿಸ್ತಾ ಇದ್ದೇವೆ ನಾವು ಅಂತ. ಅದು ಅಲ್ಲಿ ಒಂದು ಎಲೆ ಜಾರಿಸಲಿಕ್ಕುಂಟು ಮತ್ತು ಒಂದೇ ಎಲೆ ಸೇರಿಸಲಿಕ್ಕುಂಟು. ಇದೆಲ್ಲ ಆ ಎಲ್ಲ ಎಲೆಗಳು ಇರ್ತವೆ, ಇಲ್ಲಿ ಸೇರಿಸುವ ಪ್ರಶ್ನೆ ಇಲ್ಲ. ಆದರೆ 16 ಅಂತೂ ಅದು ಒಳ್ಳೆಯ ಒಂದು ಮಾತು, ಅದನ್ನು ಹೇಳಿಕೊಡು. ಅಂದರೆ ಹೀಗೆ ಹೇಳುವಾಗ ಈ ನಮ್ಮ ಸಂಸ್ಕೃತಿಯ ಸಂಗತಿಗಳೇ ಬಂದು ಬಿಡುತ್ತೇವೆ ನೋಡಿ ಅದು. ಸೊ ಪ್ರೀತಿಯಿಂದ ನನ್ನನ್ನು ನೀವು ಕರೆದಿದ್ದೀರಿ. ನನ್ನ ವಿದ್ಯಾರ್ಥಿಗಳಿಗೆ ಇದ್ದಾರೆ, ಎಲ್ಲರೂ ನನ್ನ ಸಹೋದ್ಯೋಗಿಗಳು ಮತ್ತು ಪತ್ರಿಕಾ ಕ್ಷೇತ್ರದ ಜೊತೆಗೆ ಅಥವಾ ಪತ್ರಿಕೆ ಕರ್ತರ ಜೊತೆಗೆ ನನಗೆ ಬಹಳ ಭಾಳ ವಿಶೇಷ ಗೌರವ ಮತ್ತು ವಿಶೇಷ ನಂಟು ಕೂಡ. ನಾನು ಉಜ್ಜಿಯಲ್ಲಿದ್ದಾಗ ಸ್ವಲ್ಪ ಸಮಯ ಒಂದು ಚಿಲ್ಲರೆ ಪತ್ರಿಕಾ ಲೇಖನ ಎಲ್ಲ ಬರೆಯುವಂತ ಬರೆದು ಅದೆಲ್ಲ ಸಮಸ್ಯೆ ಎಲ್ಲ ಆಗಿ ನಾವು ಬರೆದ್ರೆ ನಮಗೆ ಕೆಲವು ಆಗಿ ಹೋಗುವ ತಪ್ಪುಗಳು ಸಮಸ್ಯೆಗಳು ಕಾಣೋದು, ಅದು ಸಮಸ್ಯೆ ಆಗೋದು ಬೇಡ ಅಂತ ಇನ್ನು ಪತ್ರಿಕಾ ಲೇಖನ ಅಂದರೆ ಆ ಥರದ. ಈಗ ಸಮಾಜದಲ್ಲಿ ಕೆಲವು ಶಾಲೆಗಳ ಸಮಸ್ಯೆಗಳಿರ್ತವೆ, ಅಲ್ಲಿ ಬೆಳ್ತಂಗಡಿಯಲ್ಲಿ ಆಗ ಸೋಷಿಯಲ್ ಫಾರೆಸ್ಟ್ ದೊಡ್ಡ ಮೂಮೆಂಟ್, ಅದು ಕಾಡು ಕಡಿಯುವುದು, ಕಾಡು ಕಡಿಯೋ ಒಂದು ಉತ್ಸಾಹ ನೋಡಬೇಕು. ಕಾಡು ಕಡಿಯೋ ಉತ್ಸಾಹ ಅಲ್ಲಿ ಮತ್ತೆ ಫಾರೆಸ್ಟ್ರಿ ಮಾಡೋದರಲಿಲ್ಲ. ಫಾರೆಸ್ಟ್ರಿ ಅಂತ ಸೋಷಿಯಲ್ ಫಾರೆಸ್ಟ್ರಿ ಅಂತಂದರೆ ಮತ್ತೆ ಗೇರು ನೆಡುವುದು ಅಥವಾ ಇಂಥ ಯಾವುದೋ ನಿರ್ದಿಷ್ಟ ಮರ ನೆಡುವುದು. ಅದು ಕಾಡು ಕಡಿದು ವರ್ಷಗಟ್ಟಲೆ ಅಲ್ಲಿದ್ದಾಗ ನನಗೆ ಕಂಡಿತ್ತು. ಕೆಲವೆಲ್ಲ ಚಿತ್ರ ತೆಗೆದು ಆಗ ಒಂದು ಇದರಲ್ಲಿ ಉದಯವಾಣಿಯಲ್ಲಿ ಒಂದು ಅಂತ ದೃಶ್ಯ ಒಂದು ಬರ್ತಿತ್ತು ನೋಡಿ, ತಿಂಗಳು ಹಾಗೆ ಕೆಲವು ಲೇಖನಗಳನ್ನು ಬರೆದು ಅದು ಅವರಿಗೂ ಸಮಸ್ಯೆಯಾಗಿ ನನಗೂ ತೊಂದರೆಯಾಗಿ ಆಯ್ತಲ್ಲ. ಮತ್ತೆ ಕೊನೆಗೆ ಅವರು ಹೇಳಿದ್ರು, ನಾನು ಸ್ಪಷ್ಟೀಕರಣ ಕೊಡ್ತೇವೆ, ನೀವು ಮತ್ತೆ ಬರೀಲಿಕ್ಕೆ ಹೋಗಬಾರ್ದು, ನಮಗೆ ಭಾಳ ತೊಂದರೆ ಆಗ್ತದೆ ನಮಗೆ ಅಂತ. ಈ ತೊಂದರೆಯೇ ಬೇಡ ನಮಗೆ ಅಂತೇಳಿ ಮತ್ತೆ ಅಂಥದ್ದನ್ನೆಲ್ಲ ಬಿಟ್ಟು ಸಾಹಿತ್ಯಿಕ ಲೇಖನಗಳನ್ನು ಕೆಲವನ್ನು ಬರೀತಾ ಬಂದವನು ನಿಮ್ಗೆ ಗೊತ್ತಿದೆ. ಮತ್ತು ಸಂಶೋಧನೆ ಅಧ್ಯಯನಗಳೆನ್ನುವಂಥದ್ದೆಲ್ಲ ಅದು ಅಕಾಡೆಮಿಕ್ ಕೆಲಸದ ಭಾಗ. ಅದು ನಾವು PhD ಮಾಡಿದ್ದೇವೆ ಅಂತ ಇಟ್ಟುಕೊಳ್ಳಿ, ಗ್ರಂಥಗಳನ್ನು ಬರೆದಿದ್ದೇವೆ, ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳ ಭಾಗವಹಿಸಿದ್ದೇವೆ ಅಂತಂದರೆ ಅದು ಹೇಗೆ ಬಂದದ್ದು ಅಂದರೆ ಉದ್ಯೋಗದ ಭಾಗವಾಗಿ ಬರುವುದು, ಉದ್ಯೋಗದ ಭಾಗ. ಹಾಗಾಗಿ ಯೂನಿವರ್ಸಿಟಿ ಇರುವಾಗ ವರ್ಷಕ್ಕೊಂದು ಆ್ಯನ್ಯುವಲ್ ಅಪ್ರೈಸಲ್ ಅಂತ ಹೇಳ್ತಾರೆ, ಈ ವರ್ಷ ನೀನು ಏನು ಮಾಡಿದ್ದಿ ಹೇಳು ಅಂತ. ಸೊ ಅದಕ್ಕಾದರೂ ಏನಾದರೂ ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ಅಂತಲ್ಲ, ಸಹಜವಾಗಿ ಆ ಅಟ್ಮಾಸ್ಫಿಯರ್, ಆ್ಯಂಬಿಯನ್ಸ್ ಹೇಳ್ತೇವೆ ನಾವು. ಬಹುಶಃ ವಿಶ್ವವಿದ್ಯಾನಿಲಯಗಳ ಹಿಂದಿನ, ನಾನು ಈಗ ಹೇಳಲಾರೆ, ಹಿಂದಿನ ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಹಾಗಿತ್ತು. ಅಧ್ಯಾಪಕನನ್ನು ಕೆಲಸ ಮಾಡಿಸುವ ಹಾಗೆ ಸಂದರ್ಭಗಳಿರ್ತಾಯಿದ್ವು. ಆ ಸಂದರ್ಭದ ಭಾಗವಾಗಿ ನಾನು ಕೆಲಸ ಮಾಡಿದವನು. ಒಂದು 5 ನಿಮಿಷ ನನ್ನ ಹಿನ್ನೆಲೆ ಹೇಳ್ತೇನೆ, ಮತ್ತೊಂದು 5 ನಿಮಿಷ ನನ್ನ ಪ್ರವೃತ್ತಿಗಳ ಬಗ್ಗೆ ಹೇಳ್ತೇನೆ, ಮತ್ತೊಂದು 2 ಸಂಗತಿಗಳನ್ನು ಚರ್ಚೆಗೆ ಎತ್ತಿಕೊಳ್ಳಬಹುದಾದದ್ದು. ಒಂದು, ಇದು ನವೆಂಬರ್ ತಿಂಗಳು ಕನ್ನಡದ ದಿನ, ಕನ್ನಡ ರಾಜ್ಯೋತ್ಸವ ಆಗ್ತಾಯಿದೆ. ಕನ್ನಡ ನುಡಿಯ ನಾಡ್ದು ಡಿಸೆಂಬರಿಗೆ ಕನ್ನಡ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರ್ತದೆ. ಕನ್ನಡ ಮಾಧ್ಯಮದ ಕೆಲಸಗಳ ಚರ್ಚೆ ಆಗುವುದರಿಂದ ಒಬ್ಬ ಕನ್ನಡದ ಮೇಷ್ಟ್ರಾಗಿ, ಒಬ್ಬ ಕನ್ನಡದ ಅಧ್ಯಾಪಕನಾಗಿ, ಕನ್ನಡದ ಮನಸ್ಸನ್ನು ಹೊಂದಿದನಾಗಿ ಒಂದು 2-3 ಸಂಗತಿಗಳನ್ನು ಪೂರಕವಾಗಿ ನಾನು ಅದಕ್ಕೆ ಪ್ರಸ್ತಾವ ಮಾಡ್ತೇನೆ. ನಾನು ಹುಟ್ಟಿದ್ದು ವಿಟ್ಲಾದೆ ಕೂಡೂರಿನಲ್ಲಿ, ಕೆಳ ಮಧ್ಯಮ ವರ್ಗದ, ಕೆಳ ಅಂತ ಹೇಳ್ಬೋದು, ಒಂದು ಬಡ ಕುಟುಂಬದಲ್ಲಿ, ಕೃಷಿಕ ಕುಟುಂಬದಲ್ಲಿ. ಬಡತನವನ್ನು ನಾನು ಅವಮಾನ ತಿಳ್ಕೊಂಡವನಲ್ಲ, ಬಡತನವನ್ನು ಸವಾಲುಗಳು ಹೊಂದಿರುವ ಒಂದು ಅಂಶ ಅಂತ ನಾನು ಭಾವಿಸಿಕೊಂಡವನು. ಹಾಗಾಗಿ ಬಡವರು ಬಡತನ ಅಂತ ಹೇಳುವಾಗ ಯಾರೂ ಕೂಡ ನಮ್ಮ ಅದನ್ನು ದೊಡ್ಡ ಯಾವುದೊಂದು ಇನ್ಸಲ್ಟ್ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಬಡತನಗಳನ್ನು ಮೀರಿ ಒಬ್ಬ ವ್ಯಕ್ತಿ ಹಾಗೆ ಮೇಲಕ್ಕೆ ಬರ್ತಾನೆ, ಹೇಗೆ ಆ ಸವಾಲುಗಳನ್ನು ಎದುರಿಸ್ತಾನೆ ಎನ್ನುವುದು ನನಗೆ ವೈಯಕ್ತಿಕವಾಗಿ ಹಾಗೆ ನಾನು ಪಾಲಿಸಿಕೊಂಡು ಬಂದವನು. ಒಂದು 2-2.5 ಎಕರೆ ಜಾಗ ಇತ್ತು, ಒಂದು ಕೃಷಿಕ ಕುಟುಂಬ ಅಂತಾರೆ. ಒಂದು ದೃಷ್ಟಾಂತ ಹೇಳ್ತೇನೆ, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂತು, ಭೂ ಸುಧಾರಣೆ ಬಂತು. ಆಗ ನಾನು ಉಜಿರೆ ಲೆಕ್ಚರ್ 60-80 ಸೇರಿದ್ದೆ. ನಾನು ಡಿಕ್ಲರೇಷನ್ ಕೊಡುವ ಭರಾಟ ಇತ್ತು. ಆಗ ನನ್ನ ತಂದೆಗೆ ಕೇಳಿದೆ, ನೋಡಿ ಒಂದು 2.5 ಎಕರೆ 3 ಎಕರೆ, ಅದಕ್ಕಿಂತ ಮುಂಚೆ ಎಲ್ಲ ಕೊಳಕ್ಕೆ ಗದ್ದೆ ಎಲ್ಲ ತಗೊಂಡಾಗಿತ್ತು ದನಿಗಳು, ನಾವು ತೋಟ ಇಡ್ತೇವೆ ಅಂತೇಳಿ, ಸ್ವಲ್ಪ ಬೆಟ್ಟು ಗದ್ದೆ ಎಲ್ಲ ಇತ್ತು. ಆಗ ನನ್ನ ತಂದೆ ಅದರ ಸೂಚನೆಯಲ್ಲೇ ಇಲ್ಲ ಡಿಕ್ಲರೇಷನ್ ಕೊಡುವ ವಿಷಯದಲ್ಲಿ. ಆಗ ನಾನು ಹೇಳಿದೆ, ನೋಡಿ ನಾನು ಒಂದು ಓದಿದವನಾಗಿ ಸ್ವಲ್ಪ ವಿದ್ಯೆ ಇದ್ದ ಕಾರಣ ಹೇಳ್ತಾ ಇದ್ದೇನೆ, ಲೋಕಕ್ಕೆ ಬಂದ ನ್ಯಾಯ ಅದು ಅಧರ್ಮ ಆಗುವುದಿಲ್ಲ, ಅನ್ಯಾಯ ಆಗುವುದಿಲ್ಲ, ನೀವು ಡಿಕ್ಲರೇಷನ್ ಕೊಡಬಹುದು, ಆಮೇಲೆ ಸಿಗ್ತದೋ ಅವರು ಕೊಡ್ತಾರೋ ಅದೆಲ್ಲ ಬೇರೆ ವಿಷಯ, ಕೊಡದೇ ಇರುವುದು ತಪ್ಪಾಗ್ತದೆ ಅಂತ ನಾನು ಹೇಳಿದೆ. ನನ್ನ ತಂದೆ ಹೇಳಿದರು, ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗುವುದಿಲ್ಲ, ಎಷ್ಟು ಹೇಳಿದರೂ ನಾನು ಡಿಕ್ಲರೇಷನ್ ಬೇಡ ನನಗೆ. ಅವರು ಭಟ್ರು ಅಂದರೆ ಬ್ರಾಹ್ಮಣರು, ಅವರು ಕೈ ಎತ್ತಿ ಕೊಟ್ಟರೆ ಮಾತ್ರ ನಮಗೆ ಬೇಕು.
ಅವರು ಕೈ ಎತ್ತಿ ಕೊಡಲಿ. ಇಲ್ಲದಿದ್ದರೆ ಅವರಿಂದ ನಾವು ಅದನ್ನು ಕಾನೂನಾಗಲಿ ಏನೇ ಆಗಲಿ ಆ ಮೂಲಕ ನನಗೆ ಬೇಡ ಅಂತ ಒಬ್ಬ ಕೃಷಿಕ ನೋಡಿ ವಾಸ್ತವಿಕವಾಗಿ ಏನಿಲ್ಲ, ನುಗ್ಗಿಕೊಡಬಹುದಾದ ಎಲ್ಲ ನ್ಯಾಯದ ದೃಷ್ಟಿ, ಕಾನೂನಿನ ದೃಷ್ಟಿಯಿಂದಲೂ ಸಾಮಾಜಿಕ ದೃಷ್ಟಿಯಿಂದಲೂ ಕೌಟುಂಬಿಕ ದೃಷ್ಟಿಯಿಂದಲೂ ಕೊಡಬಹುದಾಗಿದ್ದ ಡಿಕ್ಲರೇಷನ್ ಕೊಡಬಹುದಾಗಿದ್ದ ತಂದೆ ಸೂತ ರಾಮ್ ಡಿಕ್ಲರೇಷನ್ ಕೊಡಲೇ ಇಲ್ಲ. ಕೊನೆಗೆ ಸುಮಾರು ವರ್ಷ ಕಳೆದ ಮೇಲೆ ಮಾತುಕತೆ ಎಲ್ಲ ಆದ ಮೇಲೆ ಅವರು ಒಂದು ಸ್ವಲ್ಪ ಜಾಗವನ್ನು, ಅದರಲ್ಲಿ ಸ್ವಲ್ಪ ತೋಟ ಎಲ್ಲ ಇತ್ತು, ಅದನ್ನು ಅವರು ಇಟ್ಟುಕೊಂಡ್ರು, ಬೆಟ್ಟು ಗದ್ದೆಯನ್ನು ಕೊಟ್ಟರು. ಬೇಕಾದ್ರೆ ಮನೆ ಕಟ್ಟಿಕೊಳ್ಳಿ ಅಂತೇಳಿ ಮನೆಯೂ ಅವರ ಜಾಗಕ್ಕೆ ಹೋಯಿತು. 10,000 ರೂಪಾಯಿ ಕೊಟ್ಟರು. ಆಗ ಉದ್ಯೋಗಕ್ಕೆ ಸೇರಿದ್ದು ನಾನು ಮಾತ್ರ. ಅಂದರೆ ನಾನು ಈ ದೃಷ್ಟಾಂತ ಮೂಲಕ ನನ್ನ ತಂದೆ ಆ ಥರದ ಒಂದು ಪ್ರವೃತ್ತಿಯಲ್ಲಿ ಬೆಳೆದದ್ದು. ಇಂಥ ಅನೇಕ ದೃಷ್ಟಾಂತಗಳನ್ನು ಕೊಡ್ಬೋದು. ಅಂದರೆ ಬಡತನ ಇದ್ದರೂ ಕೂಡ ಬೇರೆಯವರದ್ದು ಇಷ್ಟ ಇಲ್ಲದಿದ್ದರೆ ನಾವು ಪಡ್ಕೊಳ್ಳೋದು ಸರಿಯಲ್ಲ, ನಾವೇ ಸಾಧನೆ ಮಾಡಿ ಪಡ್ಕೊಳ್ಬೇಕು ಅಂತ ಇದು ಆಗ ನನ್ನ ಮನಸ್ಸಿಗೆಲ್ಲ ಬಂದಿರಬಹುದು ಅಂತ ಕಾಣ್ತದೆ. ಇದು ಒಂದು. ಎರಡನೆಯದು, ನನ್ನ ತಾಯಿ ಒಳ್ಳೆಯ ರೈತ ಹೆಂಗಸು, ಸಣ್ಣ ಗದ್ದೆ ಇತ್ತಲ್ಲ, ಅವರು ಕವಿತೆಗಳನ್ನು ಪಾಡ್ದನಗಳನ್ನು ಬಹಳ ಚೆಂದ ಹಾಡ್ತಾಯಿದ್ರು. ನನ್ನ ಅತ್ತಿಗೆ ಒಬ್ಬರು ಇದ್ದರು, ಅವರು ತುಂಬ ಚೆಂದ ಜನಪದ ಕಥೆಗಳನ್ನೆಲ್ಲ ಹೇಳ್ತಾಯಿದ್ರು. ಅಂದರೆ ನನ್ನ ಪ್ರಾಥಮಿಕ ಶಿಕ್ಷಣದ ಹೊತ್ತೆ ಅಲ್ಲಿ ಅಣಿಲಕಟ್ಟೆ ಶಾಲೆ ಪ್ರಾಥಮಿಕ, ವಿಟ್ಲದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಮತ್ತು PUC, ಆಮೇಲೆ ಪುತ್ತೂರು ವಿವೇಕಾನಂದದಲ್ಲಿ BA ಮಾಡಿ ಮತ್ತೆ ಊರು ಬಿಟ್ಟು ಮದ್ರಾಸಿಗೆ ಓಡಿದ್ದು. ಕೆಲವರು ಕೇಳ್ತಾರೆ, ನೀವು ಯಾಕೆ ಮದ್ರಾಸಿಗೆ ಹೋದದ್ದು ಕನ್ನಡ MA ಮಾಡಲಿಕ್ಕೆ ಅಂತ. ಅದಕ್ಕೆ ನಾನು ಹೇಳುವುದುಂಟು, ಕೆಲವೊಮ್ಮೆ ಊರು ಬಿಟ್ಟರೆ ಒಳ್ಳೆಯದಾಗ್ತದೆ ಅಂತ. ಯಾರಿಗೆ? ಒಂದು ಊರಿಗೆ ಒಳ್ಳೆಯದಾಗಬೇಕು ಅಥವಾ ಹೋದವರಿಗೆ ಒಳ್ಳೆಯದಾಗ್ತದೆ. ಕೆಲವೊಮ್ಮೆ ಹೇಳೋದು ಊರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳೋದು, ಊರಿಗೆ ಒಳ್ಳೆಯದಾದದ್ದೇನಿಲ್ಲ. ನಾನು ಹೋದಾಗ ನನಗೆ ಒಳ್ಳೆಯದಾಗಿದೆ. ನಾನು ಮದ್ರಾಸಿಗೆ ಹೋದ ಕಾರಣ ಆಗ ಅಲ್ಲಿ ಅದು ಬಹಳ ನಮ್ಮದು ಮದ್ರಾಸ್ ಪ್ರಾಂತ್ಯ ಎಲ್ಲ ಇತ್ತು ನೋಡಿ, ಅದಕ್ಕಿಂತ ಮುಂಚೆ ಅದರ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಕ್ಕಿಲ್ಲ. ಭಾಷಾವಾರು ಪ್ರಾಂತ್ಯ ಆದ ಮೇಲೆ ಎಲ್ಲರೂ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಮದ್ರಾಸಿಗೆ ಹೋಗಬೇಕು, ಮದ್ರಾಸು ಪ್ರಾಂತ್ಯಕ್ಕೆ ಪ್ರೆಸಿಡೆನ್ಸಿ ಕಾಲೇಜಿಗೆಲ್ಲ ಹೋಗ್ತಾ ಇದ್ದದ್ದು. ಆದರೆ ನಾವು ಓದುವಾಗ ಕರ್ನಾಟಕ ಬಂದಿತ್ತು, ಕನ್ನಡ ವಿಭಾಗ ಎಲ್ಲ ಇತ್ತು. ಆದರೆ ಅದು ಮರಿಯಪ್ಪ ಭಟ್ರು ಕಟ್ಟಿದ ಡಿಪಾರ್ಟ್ಮೆಂಟ್, ಪ್ರೊಫೆಸರ್ ಮರಿಯಪ್ಪ ಭಟ್, ಮರಿಯಪ್ಪ ಭಟ್, ಮುಂಗುಳಿ ಮನೆ ಮರಿಯಪ್ಪ ಭಟ್ ಅಂತ ಅಭಿನವ ಕಿಟ್ಟೆಲ್ ಅಂತ ಬಿರುದು. ಆ ಒಂದು ಹೆಸರಿನ ಒಬ್ಬ ವಿದ್ವತ್ತಿನ ಮದ್ರಾಸಿನಲ್ಲಿ ಹೋಗಿ ತಮಿಳರ ನಡುವೆ ಕನ್ನಡ ವಿಭಾಗವನ್ನು ಕಟ್ಟಿದ, ಕಿಟ್ಟೆಲ್ ಕೋಶವನ್ನು ಪರಿಷ್ಕರಿಸಿದ ಮರಿಯಪ್ಪ ಭಟ್ರ ಹೆಸರು ಆಕರ್ಷಿಸಿದ್ದು ನಿಜ. ಹಾಗೆ ಅಲ್ಲಿ ಹೋಗಿ ನಾನು ಕನ್ನಡವನ್ನು MA ಮಾಡಿಕೊಂಡು ಬಂದದ್ದು. ಮತ್ತೆ ಪುನಃ PhD ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಜಿರೆಯಲ್ಲಿ ಕಾಲೇಜನ್ನು ಉಪನ್ಯಾಸಕನ ಸೇರಿದ್ದು. ಒಟ್ಟು 30-39 ವರ್ಷ ಉನ್ನತ ಶಿಕ್ಷಣ ರಂಗದಲ್ಲಿ ನಾನು ಕೆಲಸ ಮಾಡಿದವನು. ಜಾನಪದದ ಆಸಕ್ತಿ ನಾನು ಹೇಳಬೇಕದು, ನನ್ನ ಮನೆಯಲ್ಲಿ ಯಾರೂ ಕನ್ನಡ ಮಾತಾಡೋರು ಇಲ್ಲ, ಹಿರಿಯರು ಯಾರೂ ಭಾಗವತ ಮಹಾಭಾರತ ಓದುವವರು ಇಲ್ಲ, ಒಂದು ಪತ್ರಿಕೆಯೂ ಇಲ್ಲ. ನಾವೇನಾದರೂ ಆ ಕಾಲಕ್ಕೆ ಮಲ್ಲಿಗೆ ಮತ್ತು ಕೆಲವು ಪತ್ರಿಕೆ ಕಸ್ತೂರಿ ಇದೆಲ್ಲ ಬರ್ತಿತ್ತು ನಮ್ಮ ದನಿಗಳ ಮನೆಗೆ, ಪೇಪರ್ ಎಲ್ಲ ಬರ್ತಿತ್ತು. ಯಾಕಂದರೆ ಪೇಪರ್ ನಾನೇ ಬೆಳಿಗ್ಗೆ ಪೇಟೆಗೆ ಹೋಗಿ ತಂದು ಕೊಡೋದು. ನನಗೆ ಅದಕ್ಕೆ ತಿಂಗಳಿಗೆ 5 ರೂಪಾಯಿ ಕೊಡ್ತಾಯಿದ್ರು ಆ ಪೇಪರ್ ತಂದು ಕೊಟ್ಟದ್ದಕ್ಕೆ. ಬೆಳಿಗ್ಗೆ ಬಿಟ್ಲಕ್ಕೆ ಹೋಗಿ ಪೇಪರ್ ತಂದು ಕೊಡಬೇಕು, 5 ರೂಪಾಯಿ ಕೊಡ್ತಾಯಿದ್ರು. ಆಗ ಅವರ ಮನೆಯಲ್ಲಿ ಕೂತು ಪೇಪರ್ ಓದಿದ್ದು, ಅವರ ಮನೆಯಲ್ಲೇ TV ಕಾರ್ಯಕ್ರಮಗಳು. ಆಗ ರಮಾನಂದ ಸಾಗರ್ ಅವರ ರಾಮಾಯಣ ಬಂತು ನೋಡಿ, ನಮಗೆ ಅದೇ ಕೆಲಸ. ಆಗ ಅವರ ಮನೆಗೆ ಹೋಗಿ ಅಲ್ಲಿ ಹೊರಗಿಂದ ಕೂತು ನೋಡುವುದು. ಈ ಕಿಟಕಿಯಲ್ಲಿ ಭಾಳ ಒಳಗೆ ಹೋಗಲಿಕ್ಕೆಲ್ಲ ಅಲ್ಲಿ ಅವಕಾಶ ಇಲ್ಲಲ್ಲ, ಅದು ನೋಡಲಿಕ್ಕೆ ಕಾಣ್ತದೆ ನಮಗಷ್ಟೇ, ಮತ್ತೆಂಥದ್ದು ಒಳಗೋ ಹೊರಗೋ ದೃಶ್ಯ ಕಂಡ್ರೆ ಸಾಕು ಅಂತೇಳಿ. ಹಾಗೆ ಕನ್ನಡದ ವಾತಾವರಣ ನನ್ನ ಮನೆಯಲ್ಲಿಲ್ಲ. ಓದುತ್ತಾ ಇದ್ದದ್ದು ಹೀಗೆ ಪತ್ರಿಕೆಗಳನ್ನು ಮತ್ತೊಬ್ಬರ ಮನೆಯಲ್ಲಿ ಸಿಕ್ಕಿದ್ದನ್ನು ಓದುವುದು. ಅಂದರೆ ನಾನು ಹೇಳಬೇಕಾದದ್ದು, ನನಗೆ ಕನ್ನಡದ ಒಂದು ವಾತಾವರಣ ಓದಕ್ಕಿದ್ದು ಶಾಲೆ ಮಾತ್ರ. ಶಾಲೆಯಲ್ಲಿ ಎಷ್ಟು ಕನ್ನಡ ಸಿಕ್ಕಿದ್ದು ಕೆಲವರು ಹೇಳ್ತಾರಲ್ಲ, ನಮ್ಮ ಅಷ್ಟು ಪುಸ್ತಕ ಎಂಥದ್ದು ಎಂಥದ್ದು ಇಲ್ಲ ಮನೆಯಲ್ಲಿ, ಪುಸ್ತಕ ಬಿಡಿ ಮಲಗಲಿಕ್ಕೆ ಜಾಗ ಇಲ್ಲ, ಪುಸ್ತಕ ಇಡಲಿಕ್ಕೆ ಜಾಗ ಎಂಥದ್ದು ಅದೆಲ್ಲ ಕಲ್ಪಿಸ ಸಾಧ್ಯ ಇಲ್ಲ. ಹಾಗಂತ ಅದರ ಬಗ್ಗೆ ಸಿಟ್ಟಿಲ್ಲ, ಇಲ್ಲ ಅದು. ಹಾಗಾಗಿ ನನ್ನ ಇಡೀ PUCಯವರೆಗಿನ ಇಡೀ ಶಿಕ್ಷಣ ನನಗೆ ಸಿಕ್ಕಿದ್ದು ಶಾಲೆಯಲ್ಲಿ ಏನು ಸಿಕ್ಕಿತ್ತು ನನಗೆ ಅಷ್ಟು ಮಾತ್ರ. ಶಾಲೆ ತರಗತಿಯ ಒಳಗಡೆ ಸಿಕ್ಕಿದ ಶಿಕ್ಷಣ ಒಂದು. ಆಮೇಲೆ ಆಟ ನೋಡ್ತಾ ಇದ್ದೆ ನಾನು, ಬಿಟ್ಲ ಜಾತ್ರೆಯಲ್ಲೆಲ್ಲ ಮೇಳಗಳ ಆಟ ಬಂದರೆ ನೋಡ್ತಾ ಇದ್ದದ್ದು, ಮತ್ತು ಭಾಷಣಗಳನ್ನು ಕೇಳೋದು. ಅಂದರೆ ಕೇಳಿ ಮತ್ತು ನೋಡಿ. ತರಗತಿಯ ಒಳಗಡೆಯೂ ಅಷ್ಟೇ ಓದಿ ಇದನ್ನು ಕನ್ನಡವನ್ನು ನಾನು ಬೆಳ್ಕೊಂಡವನು. ಒಂದು ಸಣ್ಣ ಘಟನೆ ಹೇಳ್ತಾನೆ. ನನ್ನ ಅಜ್ಞಾನ ಇಷ್ಟಿತ್ತು PUCಯವರೆಗೆ ಅಂತ, ಅಜ್ಞಾನ, ಥೇಟ್ ಅಜ್ಞಾನಿ. ಆಗ ಅಲ್ಲಿ ಕನ್ನಡಕ್ಕೆ ಅನಂತಕೃಷ್ಣ ಹೆಬ್ಬಾರ್ ಅಂತ ಬಂದರು. ನನ್ನ ಸಮಯ ಮುಗಿದ ಕೂಡಲೇ ಅನಂತಕೃಷ್ಣ ಹೆಬ್ಬಾರು ಬಂದರು ಕನ್ನಡಕ್ಕೆ. ಅವರು ಒಳ್ಳೆ ಪಾಠ ಮಾಡ್ತಾಯಿದ್ರು.
ಅಲ್ಲ, ಅಧ್ಯಾಪಕರ ಹೆಸರು ನನಗೆ ಇಲ್ಲಿ ಹೇಳಲಿಕ್ಕೆ ಇಲ್ಲ, ಪುರುಸೋತ್ತಿಲ್ಲ. ಒಳ್ಳೊಳ್ಳೆ ಅಧ್ಯಾಪಕರು ನನಗೆ ಸಿಕ್ಕಿದ್ದಾರೆ. ಇಲ್ಲೊಂದು ಮಾತು ಹೇಳ್ತೇನೆ, ನನಗೆ ಹಣಬಲ, ಜಾತಿ ಬಲ, ಅಂತಸ್ತಿನ ಬಲ ಇದು ಯಾವುದಿಲ್ಲ, ಗುರುಬಲ ಇತ್ತು. ಗುರುಬಲ ಒಂದು ಇವತ್ತಿನವರೆಗೂ ಕೂಡ ಮುನ್ನಡೆಸಿದ ಶಕ್ತಿ ಅಂತಂದರೆ, ಗುರು ಅಂದರೆ ಒಂದು ಅಕ್ಷರ ಕಲಿಸಿದ, ಮತ್ತು ನಾನು ಕೆಲವರನ್ನು ಗುರು ಅಂತ ಒಪ್ಪಿಕೊಳ್ಳಿ. ಜೀಶಂಪ ನನ್ನ ಗುರು ಅಂತ ಒಪ್ಪಿಕೊಳ್ತೇನೆ ನಾನು. ಜಾನಪದ ಅಧ್ಯಯನದ ಪ್ರಾತಸ್ಮರಣೀಯರವರು. ಆ ಕಾಲಕ್ಕೆ ಕನ್ನಡದ ಮೊದಲ ಜಾನಪದ ವಿದ್ವಾಂಸ ಜೀಶಂ ಪರಮಶಿವಯ್ಯ. ಅಂದರೆ ಕರ್ನಾಟಕದ ಮೌಖಿಕ ಮಹಾಕಾವ್ಯಗಳನ್ನು ಆ ಕಾಲಕ್ಕೆ ಆಡಿಯೋ ವಿಡಿಯೋ ಇಲ್ಲದಿದ್ದ ಕಾರಣಕ್ಕೆ ಸಂಗ್ರಹ ಮಾಡಿ, ಅಂದರೆ ಹೇಳಿ ಬರೆಸಿ ಸಂಪುಟಗಳನ್ನು ಪ್ರಕಟ ಮಾಡಿದವರು. ಕನ್ನಡ ಜಾನಪದದ ಮೊದಲ ಕರ್ನಾಟಕದ ಜಾನಪದ ವಿದ್ವಾಂಸ ಜೀಶಂ ಪರಮಶಿವಯ್ಯ. ಅವರು ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ನನ್ನನ್ನು ಸದಸ್ಯನೇ ಕಾಪ್ಟ್ ಮಾಡಿಕೊಂಡಿದ್ದರು. ಒಂದು 3 ವರ್ಷ ಅವ್ರ ಜೊತೆಗೆ ಓಡಾಡಿದ್ದೇನೆ. ಅವರು ಅನೇಕ ಮಾತುಗಳನ್ನು ನಾನು ಕೇಳಿದ್ದೇನೆ. ಬಹುಶಃ ಮೌಖಿಕ ಮಹಾಕಾವ್ಯಗಳ ಕಡೆಗೆ ನಾನು ಚಲಿಸುವುದಕ್ಕೆ ಜೀಶಂಪ ಪ್ರೇರಣೆ ಇದ್ದಿರ್ಬೋದು. ಕೆಲವು ಪ್ರೇರಣೆ ಎನ್ನುವುದು ಉಂಟಲ್ಲ, ಅದೆಲ್ಲೋ ಇರ್ತದೆ, ನೇರ ಅಂತ ಹೇಳಲಿಕ್ಕಾಗಲ್ಲ. ಯಾವುದೋ ಒಂದು ಕಾಲಕ್ಕೆ ಅದು ಮತ್ತೆಲ್ಲೋ ನೆಗೆದು ಬರ್ತಾವೆ. ಅವರಷ್ಟು ಕೆಲಸ ಮಾಡಿದ್ದಾರೆ, ನೀನು ಯಾಕೆ ಮಾಡಬಾರ್ದು. ಬಹುಶಃ ಪಾಡ್ದನಗಳ ಬಗ್ಗೆ, ಸಿರಿ ಮಹಾಕಾವ್ಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಜೀಶಂಪ ಪರೋಕ್ಷ ಕಾರಣ. ಪ್ರತ್ಯಕ್ಷ ಅಮೃತ ಸೋಮೇಶ್ವರರು, ಅವರು ನಮಗೆ ವಿವೇಕರೈಗಳು, ಶೈಕ್ಷಣಿಕ ಮಾರ್ಗದರ್ಶಕರು. ಅಂದರೆ ಜೀಶಂಪ ಮೈಸೂರಾದರೆ ಧಾರವಾಡದಲ್ಲಿ ಕರ್ನಾಟಕದಲ್ಲಿ BS ಗದ್ದಗಿ ಮಠ ಅಂತ ಇದ್ದರು. ಅದು ಕನ್ನಡದ ಜಾನಪದ ಗೀತೆಗಳು, ಅದು ಜನಪದ ಗೀತೆಗಳು ಅಂತ ಈಗ ಹೇಳೋದು ನಾವು, ಆದರೆ ಕನ್ನಡ ಜಾನಪದ ಗೀತೆಗಳು ಅಂತ ಜಾನಪದದ ಮೊದಲ PhD ಗ್ರಂಥ ಅದು BS ಗದ್ದಗಿ ಮಠ ಅವರದ್ದು. ಅವರಿಗೆ ಅವರ ಹೆಸರಿನಲ್ಲಿ ಒಂದು, ಜೀಶಂಪ ಹೆಸರಿನಲ್ಲಿ ಹೀಗೆ 2 ಪ್ರಶಸ್ತಿ. ಅದು ಅಕಾಡೆಮಿ ಕೊಡುವಂಥದ್ದು ವಾರ್ಷಿಕ ಪ್ರಶಸ್ತಿ ಅದು. ಹಾಗೆ ಜೀಶಂಪನ ನಾವು ಪ್ರಭಾವ ಅಂತ ಗುರುಬಲ ಹೇಳಿದೆ ನಾನು. ಗುರುಬಲ ಇತ್ತು ನನಗೆ ಆ ಅರ್ಥದಲ್ಲಿ ಅಂತ. ಅಂಧಕೃಷ್ಣ ಹೆಬ್ಬಾರರು ಒಂದು ಹೇಳಿದರು, ನಾವೊಮ್ಮೆ ಸೋಮೇಶ್ವರನ್ನು ಕರೆಸುವ ಅಂತ ಹೇಳಿದರು. ನಾನು PUC ಸ್ಟೂಡೆಂಟ್, ನಂಬ್ತಿರೇನು, ನನ್ನ ತಲೆಗೆ ಹರಹರ ಶ್ರೀಚನ್ನ ಸೋಮೇಶ್ವರ ಇದ್ದಾನಲ್ಲ 16ನೇ ಶತಮಾನದವ, ನನಗೆ ಇದಿಂತ ಅವನನ್ನು ಹೇಗೆ ಕರೆಸುವುದು ಇವರು ಅಂತ. ಸೋಮೇಶ್ವರ ಅಷ್ಟೇ ಹೇಳಿದ್ದು. ಪುತ್ತೂರಿನಲ್ಲಿ ಅಮೃತ ಸೋಮೇಶ್ವರ ಇದ್ದಾರೆ ಅಂತೂ ನನಗೆ ಗೊತ್ತಿಲ್ಲ. ಆಗ ವಿವೇಕಾನಂದ ಪುತ್ತೂರಿನಲ್ಲಿ ಕನ್ನಡ ಪ್ರಾಧ್ಯಾಪಕರು ಅಮೃತ ಸೋಮೇಶ್ವರರು. ಅವರು ಹೇಳಿದ್ದು ಅಮೃತ ಸೋಮೇಶ್ವರನ್ನು ಕರೆಸುವೊಮ್ಮೆ ಅಂತ, ಅವರ ಗುರುಗಳು ಬೇರೆ. ನಾನು ತಿಳ್ಕೊಂಡದ್ದು 16ನೇ ಶತಮಾನದ ಈ ಹರಹರ ಶ್ರೀಚನ್ನ ಶತಕದ ಕವಿ ಇದ್ದಾನಲ್ಲ ಅವನು. ಇದು ನನ್ನ ಕನ್ನಡದ ಜ್ಞಾನ. ಪಠ್ಯದ್ದು ಕೇಳಿ, ಆಗ ಮಾರ್ಕೆಲ್ಲ ಒಳ್ಳೆ ಸಿಕ್ತಿತ್ತು ನನಗೆ, ಒಳ್ಳೆ ಮಾರ್ಕೇ ಸಿಕ್ತಿತ್ತು ನನಗೆ. ಮಾರ್ಕೆ ಆಧಾರಗಳ ಮೇಲೆ ಇಲ್ಲದ್ರೆ SLC PUC ಆಗುವಾಗಲೇ ನಿಲ್ಲಿಸಬಹುದಾಗಿತ್ತು. ನನ್ನ ವಾತಾವರಣ ಹೇಗಿತ್ತು ಮನೆಯಲ್ಲಿ ಅಂತಂದರೆ, ದಿನಕ್ಕೆ ದುಡಿದು 2 ರೂಪಾಯಿ 3 ರೂಪಾಯಿ ಸಂಪಾದನೆ ಮಾಡೋದೇ ಬಹಳ ಮುಖ್ಯ. ದೊಡ್ಡ ಕುಟುಂಬ ನಮ್ಮದು, 11 ಮಂದಿ ಮಕ್ಕಳು. ನಿಮ್ಮ ಮಕ್ಕಳ ಪರಿಭಾಷೆಯಲ್ಲಿ ಹೇಳುವುದಾದರೆ ಫುಲ್ ಕ್ರಿಕೆಟ್ ಟೀಮ್, ಫುಲ್ ಕ್ರಿಕೆಟ್ ಟೀಮ್. ಅಪ್ಪ ಅಮ್ಮ ಅಂಪೈರ್ಗಳು, ಆಯಿತಾ, ಫುಲ್ ಟೀಮ್. ಸುಖ ಇಲ್ಲ ಏನು 11 ಮಂದಿ ಆದರೂ ಕೂಡ ಬಡತನ ಇದ್ದ ಕಾರಣ, ಬಡತನ ಸಹಜವಾಗಿ ಹೇರಿದ ಕೆಲವು ಸಮಸ್ಯೆಗಳು, ಸ್ವಾರ್ಥಗಳೆಲ್ಲ ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ದವು. ಅದನ್ನು ವಿವರಿಸಲಿಕ್ಕೆ ನಾನು ಹೋಗ್ತಾ ಇಲ್ಲ. ಬಹಳ ಅಪ್ಪನಿಗೆ ಮದುವೆ ಮಾಡೋದೇ ಕೆಲಸ. ಮದುವೆ ಮಾಡೋದು ಅವರು ಬೇರೆ ಹೋಗೋದು, ಮದುವೆ ಮಾಡೋದು ಅವರು ಬೇರೆ ಹೋಗೋದು, ಮದುವೆ ಮಾಡೋದು ಬೇರೆ ಹೋಗೋದು. ಹೀಗೆ ಒಂದು ಕುಟುಂಬವನ್ನು ಕಟ್ಟುವ ಎನ್ನುವ ಅದು ಇರಲಿಲ್ಲ, ನಮ್ಮ ಮನೆಯಲ್ಲಿ ಇರಲಿಲ್ಲ. ಇದು ಯಾವುದನ್ನು ನಾನು ಆಕ್ಷೇಪ ಅಂತ ಹೇಳ್ತಾಯಿಲ್ಲ, ನಾನು ವಿಷಯ ಮಾತ್ರ ಮಂಡಿಸುವುದಷ್ಟೇ. ಇದನ್ನೆಲ್ಲವನ್ನು ಧನಾತ್ಮಕವಾಗಿ ಪಾಸಿಟಿವ್ ಆಗಿ ತಗೊಂಡವು ನಾನು. ಆಗ ಏನಿತ್ತು ಪರಿಸ್ಥಿತಿ ಅಂತಂದರೆ 2 ರೂಪಾಯಿ. ನನ್ನ ಅಣ್ಣ ಒಬ್ಬ ಶಾಲೆಗೆ ಹೋಗ್ತಾ 3ನೇ ಕ್ಲಾಸ್ ಇದ್ದವನ, ಅವ್ನು ನಿಲ್ಲಿಸಿದ್ರು. ಯಾಕೆಂದರೆ ಭಟ್ರ ಮನೆ ಕೆಲಸ ಹೋಗು, ಅವರು 2 ರೂಪಾಯಿ ಸಂಬಳ ಕೊಡ್ತಾರೆ ಅಂತ. ಆದರೆ ನನ್ನ ಅದೃಷ್ಟ ನೋಡಿ, ನನ್ನ ಲ್ಯಾಂಡ್ ಲಾರ್ಡ್ ಇದ್ದಾರಲ್ಲ, ಭೂಮಾಲೀಕರಿದ್ದಾರಲ್ಲ, ಅವರ ಮಕ್ಕಳಲ್ಲಿ ಒಬ್ಬರು ನನ್ನ ಕ್ಲಾಸ್ಮೇಟ್, ಆಯಿತಾ. ಅವರು ಅಪ್ಪನಿಗೆ ಮನಸ್ಸಿಲ್ಲ ನಾವು ಶಾಲೆಗೆ ಹೋಗೋದು. ಯಾಕಂದರೆ ಆಗ ಅವರ ಕ್ರಮ ಪ್ರಕಾರ ಅವರಿಗೆ ಆಳುಗಳು ಬೇಕು ಕೆಲಸ ಮಾಡೋದಕ್ಕೆ. ತೋಟ ಉಂಟು, ಗದ್ದೆ ಉಂಟು, ಕೆಲಸ ಬೇಡ ಅವರಿಗೆ. ನಾವು ಒಕ್ಕಲಲ್ವಾ, ಕೆಲಸಕ್ಕೂ ಹೊರಡು ಅಂತ ಅಷ್ಟೇ. ಅವರು ಹೇಳಿದರು, ಅವನು ಹುಷಾರಿದ್ದಾನೆ ಕಲೀಲಿಕ್ಕೆ, ಸ್ವಲ್ಪ ಕಲೀಲಿ. ಆಯಿತು, 7ನೇ ಕಲೀಲಿ ಅಂತ ಆಯಿತು. ಆಮೇಲೆ ಮಾರ್ಕ್ ಬಂತು, SSLC ಒಂದು ಮಾಡಲಿ ಅಂತ ಆಯಿತು. ಹೇಗೂ SSLC ಆಯ್ತಲ್ಲ, ವಿಟ್ಲದಲ್ಲೇ PUC ಉಂಟಲ್ಲ, ಒಂದು PUC ಒಂದು ಮಾಡಲಿ ಅಂತ ಆಗಿತ್ತು, ಆಯಿತಾ. PUCಯಲ್ಲಿ ಟಾಪರ್ ನಾನು, ಆರ್ಟ್ಸಲ್ಲಿ. ಬುದ್ಧಿ ಯಾರು ಆಯಿತಾ, ಅವ್ರು ಸೈನ್ಸ್ನವರು. ನಾನು ಆದರೆ PUC ಆದ ಮೇಲೆ ಬಂತು ಹಠ, ಬೇಡ ಬೇಡ ಕೆಲಸಕ್ಕೆ ಹೋಗೋದು ಬೇಡ ಅಂತ. ಆಗ ಒಂದು ಸ್ವಲ್ಪ ಹಠ ಮಾಡಿದೆ, ಇನ್ನು ಮನೆಯನ್ನು ತ್ಯಜಿಸುವುದೇ ಲೇಸು ಉಂಟಲ್ಲ ನಮ್ಮಲ್ಲಿ ಬುದ್ಧ, ಕುಟುಂಬ ತ್ಯಜಿಸುವುದೇ ಲೇಸು ಅಂತೇಳಿ ಮನೆ ಬಿಟ್ಟು ಪುತ್ತೂರಿಗೆ ಹೋಗಿ ರೂಮ್ ಮಾಡಿಕೊಂಡು ವಿವೇಕಾನಂದ ಕಾಲೇಜಲ್ಲಿ, ಅಲ್ಲಿ ಸೂರ್ಯನಾರಾಯಣಪ್ಪ ನನಗೆ ವಿಶೇಷವಾದ ಬೆಂಬಲವನ್ನು ಕೊಟ್ಟರು. ಪ್ರಿನ್ಸಿಪಾಲ್ರಾಗಿದ್ದರು ಅವರು. ನನಗೆ ಮಧ್ಯಾಹ್ನದ ಫ್ರೀ ಮಿಡ್ ಡೇ ಮೀಲ್ ಊಟ ಆಗ ಶುರು ಮಾಡಿದ್ದಷ್ಟೇ, ಅದು ಕೊಟ್ಟರು. ನನಗೆ 2 ಫೆಲೋಶಿಪ್ ಕೊಡುವ ಕ್ರಮ ಇಲ್ಲ, ಸ್ಕಾಲರ್ಶಿಪ್ಪು
ಲೋವರ್ ಗ್ರೂಪ್ ಸ್ಕಾಲರ್ಶಿಪ್ ಬಿಟ್ಟರು, ಮೆರಿಟ್ ಸ್ಕಾಲರ್ಶಿಪ್ ಕೊಟ್ಟರು. ಕೊಟ್ಟಾದ ಮೇಲೆ ಗೊತ್ತಾಯಿತು ಕಾಲೇಜ್ ಇದು ತಪ್ಪು ಕೊಟ್ಟದ್ದು, ನೀವು ಒಂದನ್ನು ಕಟ್ಟಬೇಕು ಹೇಳಿದರು. ಎಲ್ಲಿ ಕಟ್ಟೋದು ಎಲ್ಲಿಂದ? ನಾನು ತಯಾರಿದ್ದೇನೆ ಕೊಡಲಿಕ್ಕೆ, ನನ್ನ ಹತ್ರ ನನ್ನ ಬೇಕಾದ್ರೆ ರೂಮ್ ಜಪ್ತಿ ಮಾಡ್ಬೋದು, ನೀವು ಬಂದು ಅಲ್ಲಿದ್ದರೆ ಎಂತ ತಗೊಂಡು ಹೋಗ್ಲಿಕ್ಕೆ ಉಂಟು. ಹಾಗೆ ಆ ಥರದ ರಿಯಾಯಿತಿಗಳನ್ನೆಲ್ಲ ಪಡ್ಕೊಂಡು ನಾನು ಸ್ವಲ್ಪ ಮಕ್ಕಳಿದ್ದ ಕಾರಣ ಹೇಳೋದು, ಯಾವುದೇ ಕಾರಣಕ್ಕೆ ಸವಾಲುಗಳಿಗೆ ಅಂಜಿ ಸುಮ್ಮನಿರೋದು ಒಳ್ಳೆಯದಲ್ಲ. ಇದೆಲ್ಲ ಪತ್ರಿಕಾಕರ್ತರೆ ಅವರು ಸಾಹಸಿಗಳೇ ಇರ್ತಾರೆ. ಅವರು ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಅದೊಂದು ಮನಸ್ಸಲ್ಲಿ ಧೈರ್ಯ ಇಟ್ಟುಕೊಳ್ಳಿ. ದಾರಿಗಳುಂಟು ಮಾತ್ರ, ಮನಸ್ಸುಂಟು ನಿಮಗೆ. ನಾನು ಇವತ್ತು ಹೇಳ್ತೇನೆ, ಏನೇ ಬಡತನ ಏನೇ ಇದ್ದರೂ ಕೂಡ ನಿಮಗೆ ಮನಸ್ಸುಂಟ ಮಕ್ಕಳಿಗೆ, ನಾನೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದದ್ದು, ಮನಸ್ಸುಂಟ ನಿಮಗೆ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತ. ಮತ್ತು ನನ್ನೊಬ್ಬರು ವಿದ್ಯಾರ್ಥಿ ಇದ್ದಾರೆ, ನಾನು MA ತರಗತಿಗೆ ಹೋದಾಗ, ಈಗ ಅಲ್ಲಿಂದ ಇಲ್ಲಿ ಕೊಟ್ಟಾರೆ ಹೋದರೆ ಆದೀತಲ್ಲ, ಪಟ್ಟಂಗಲ್ಲ ಇದು. ನಾನು ನನ್ನ MA ತರಗತಿಯ ಅಥವಾ ಪದವಿ ತರಗತಿಗೆ ಹೋದಾಗ ನನ್ನ ಮೊದಲ ವಾಕ್ಯ ಯಾವುದು ಗೊತ್ತುಂಟು ತರಗತಿಗಳಿಗೆ ಹೇಳೋದು? ನಿಮ್ಮ ತಲೆಗೆ ನಿಮ್ಮ ಕೈ. ಮತ್ತೊಬ್ಬರದಲ್ಲ, ನಿಮ್ಮ ತಲೆಗೆ ನಿಮ್ಮ ಕೈ. ನೀವು ಅಧ್ಯಯನದಲ್ಲಿ, ಫಲಿತಾಂಶದಲ್ಲಿ, ಪರೀಕ್ಷೆಯಲ್ಲಿ ಮತ್ತೊಬ್ಬನು ದೂರಿ ಪ್ರಯೋಜನ ಇಲ್ಲ. ಮತ್ತೊಬ್ಬರು ನಿಮಗೆ ತಪ್ಪು ಅನ್ಯಾಯ ಮಾಡಿರ್ಬೋದು, ಏನು ಮಾಡಲಿಕ್ಕೂ ಆಗೋದಿಲ್ಲ. ಸಿಸ್ಟಮ್ ಹಾಗುಂಟು. ಈಗ ನಮ್ಮ ಪರೀಕ್ಷಾ ವಿಧಾನದಲ್ಲಿ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತೀರಾ ನೀವು? ಬಟ್ ಒಂದು ಸಿಸ್ಟಮ್ ಉಂಟು, ಅದರ ದೋಷಗಳನ್ನು ಮಿತಿಗಳನ್ನು ಇಟ್ಟುಕೊಂಡೇ ಬದುಕಬೇಕಾಗುತ್ತೆ. ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ವ್ಯಾಲ್ಯೂಯೇಷನ್ ಅಂತ ಹೇಳೋದು, ಈಗ ನಾನು ಸುಮಾರು ವರ್ಷ ವ್ಯಾಲ್ಯೂಯೇಷನ್ ಮಾಡಿದ್ದೇನೆ ಪರೀಕ್ಷೆಯದ್ದು. ಇದು ಸರಿಯಾಗಿ ನ್ಯಾಯ ಪ್ರಕಾರ ನಾನು ಕೊಟ್ಟಿದ್ದೇನೆ ಅಂತ ಹೇಳುವ ಧೈರ್ಯ ನನಗಿಲ್ಲ. ಆದರೆ ಪ್ರಜ್ಞಾಪೂರ್ವಕವಾಗಿ ಒಂದು ನೈತಿಕತೆ ಇಟ್ಟುಕೊಂಡು ನನಗೆ ಅರಿವಿರುವ ಹಾಗೆ ಅನ್ಯಾಯ ಆಗಬಾರದು ಅಂತ. ಅರಿವಿದ್ದು ಮಾಡೋರಿಲ್ವ? 30-40 ಪುಟ ಪತ್ರಿಕೆಯನ್ನು 5 ನಿಮಿಷದಲ್ಲಿ ಓದಿ ಮಾರ್ಕ್ ಹಾಕಿದ ಅಧ್ಯಾಪಕರು ಬೇಕಾ ನಿಮಗೆ? ಎಂತ ಓದಿರ್ಬೋದು? ಇದು ಮತ್ತೇನು ಹೇಳ್ತಾ ಇರೋದು, ಇದರ ಅರ್ಥ ಅದು ಮಾದರಿ ಅಲ್ಲ ಅಂತ. ಒಂದು ವಿಶ್ವಾಸ ಇಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ ಅಂತ. ನಾನೆಂತ ಹೇಳಿದೆ, ಗುರುಬಲ ಅಂತ ಅದೇಳಿ ಅಮೃತರದ್ದಾಯಿತು. ಮತ್ತಿಂತ ಒಂದು ವಿಷಯ ಯಾವುದಕ್ಕೆ ಹೋದದ್ದು ನನಗೆ, ಅವರವರ ತಲೆಗೆ ಅವರವರ ಕೈ. PUC PUC ಆಯಿತು. ವಿವೇಕಾನಂದಕ್ಕೆ ಹೋದೆ ನಾನು. ನನ್ನ PUC ವಿವೇಕಾನಂದ ಹೋದಾಗ ಮನೆ ಬಿಟ್ಟು ಆಯಿತು, ಅಲ್ಲಿ ರೂಮ್ ಮಾಡಿದ್ದೆ ನಾನು. 3 ವರ್ಷ ಅಲ್ಲಿ ಓದಿದೆ. ನನ್ನ ಅದೃಷ್ಟ ನೋಡಿ ಹೇಗಿತ್ತು ಅಂತ ಹೇಳಿದರೆ, ಬಹಳ ಸಪೋರ್ಟ್ ಇತ್ತು. ವಿವೇಕಾನಂದ ಕಾಲೇಜಿನ ಅಮೃತ ಸೋಮೇಶ್ವರು, ತಾಳ್ತಜಿ ವಸಂತಕುಮಾರ್, ಎಲ್ಲ ವಿಷಯದವರು ಕೂಡ. ನಿಜವಾಗಿ ನಾನು ಅಧ್ಯಾಪಕರಿಗೆ ಅಲ್ಲಿ 2 ತಂಡ ಇತ್ತು ನನ್ನ ಪರವಾಗಿ. ಒಂದು ತಂಡ ನಾನು ಕನ್ನಡ MA ಮಾಡಬೇಕು ಅಂತ, ಒಂದು ತಂಡ ನಾನು ಎಕನಾಮಿಕ್ಸ್ MA ಮಾಡಬೇಕು ಅಂತ. ಅಲ್ಲಿ ಅಧ್ಯಾಪಕರ ಒಳಗಡೆ, ಚಿನ್ನಪ್ಪ ನೀನು ಎಂಥದ ಕನ್ನಡ ನೀನು ಓದುವುದು, ಅದೊಂದು ಕಾರಣ ಇತ್ತು. ಆಗ ಬಾಂಬೆಯಲ್ಲಿ, ಬಾಂಬೆ ಯೂನಿವರ್ಸಿಟಿ ಬ್ರಹ್ಮಾನಂದ ಪ್ರೊಫೆಸರ್, ಇದು ಗ್ರೇಟ್ ಇಕಾನಮಿಸ್ಟ್ ಆಫ್ ದ್ಯಾಟ್ ಡೇ, ಅವತ್ತಿನ ಕಾಲದ ಭಾಳ ದೊಡ್ಡ ಅರ್ಥಶಾಸ್ತ್ರಜ್ಞ. ಅವರು ಹೇಳಿದ್ರಂತೆ ನಮ್ಮ ಪ್ರಿನ್ಸಿಪಾಲ್ರಿಗೆ, ನಿಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ಯಾರು ಅರ್ಥಶಾಸ್ತ್ರದಲ್ಲಿ ಪದವಿಯಲ್ಲಿ ಹೆಚ್ಚು ಅಂಕ ಪಡಿತಾನೋ ಅವನಿಗೆ 1 ಸೀಟು ನಾನು ಬೊಂಬಾಯಿಯಲ್ಲಿ ಕೊಡ್ತೇನೆ ಅಂತ ಅದನ್ನು ಅನೌನ್ಸ್ ಮಾಡಿದರು. ನೋಡಿ, ಅದು ಅದೃಷ್ಟವೋ ದುರದೃಷ್ಟವೋ, ಅದು ನಾನು ಬರ್ದೋ ಕೊಟ್ಟದ್ದೋ ಗೊತ್ತಿಲ್ಲ. ಗುರುಬಲ ಇತ್ತು ಅಂತ ಹೇಳಿದೆ ಅಲ್ಲ. ಅರ್ಥಶಾಸ್ತ್ರದಲ್ಲಿ ನನಗೆ ಕನ್ನಡಕ್ಕಿಂತ ಹೆಚ್ಚು ಮಾರ್ಕು ನನಗೆ. ಆದರೆ ಏನಾಯಿತು, ಅದು ಬೇರೆ ಬೇರೆ ಕಾರಣಗಳಿಗಾಗಿ ನಾನು ಕೆಲವೊಮ್ಮೆ ತಮಾಷೆಗೆ ಹೇಳಿರುಂಟು, ಒಂದು ವೇಳೆ ಇದೆರಡು ಕವಲು ದಾರಿ, ನಾನು ಮುಂಬೈಗೆ ಹೋಗುವ ಬದಲು ಅಥವಾ ಮದ್ರಾಸಿಗೆ ಹೋಗುವ ಬದಲು ಮುಂಬೈಗೆ ಹೋದರೆ ಏನಾಗ್ತಿದ್ದೆ? ಅಸಂಬದ್ಧ ಪ್ರಶ್ನೆ ಇದು. ಕವಲು ದಾರಿಗಳು ತುಂಬ ಬರ್ತವೆ. ಇದೊಂದು ಮಕ್ಕಳಿಗೆ ಹೇಳೋದು ನಾನು, ಒಂದು ದಾರಿಯಲ್ಲಿ ಮುಂದೆ ಹೋದ ಮೇಲೆ ಮತ್ತೆ ನೀವು ಮತ್ತೊಂದು ದಾರಿಯ ಬಗ್ಗೆ ಯೋಚನೆ ಮಾಡಬಾರ್ದು. ಅದರಲ್ಲಿ ಹೋದರೆ ನಾನು ಏನಾಗುತ್ತಿದ್ದೆ, ಯಾರಿಗೊತ್ತು ಏನಾಗುತ್ತಿದ್ದೆ ಅಲ್ಲ, ಈಗ ಇರುವ ದಾರಿಯೇ ಮುಖ್ಯ ಅಂತ ಕೆಲವರು ಹೇಳಿಕೊಟ್ಟು, ನನಗಿದು ಬೇಡ ಇತ್ತು, ಇದು ಅಪ್ಪ ಅಮ್ಮ ಹೇಳಿ ಬಂದದ್ದು. ಏನು ಎಕ್ಸ್ಕ್ಯೂಸ್ ಕೊಟ್ಟರು ಪ್ರಯೋಜನ ಇಲ್ಲ. ಅದರಲ್ಲಿ ಒಂದು ದಾರಿ ಬಂದ ಮೇಲೆ ಹಿಡೀರಿ, ಅದರಲ್ಲಿ ಸಾಧಿಸಲಿಕ್ಕೆ ಆಗ್ತದೆ ಅಂತ ಹೇಳೋದು ನನ್ನ. ನಾನು ಬಹಳ ಐ ಆಮ್ ನಾಟ್ ಎ ಸೆಲೆಬ್ರಿಟಿ, ನಾನು ದೊಡ್ಡ ರೋಲ್ ಮಾಡೆಲ್ ಕೂಡ ಅಲ್ಲ, ಆದರೆ ಭಾಳ ಸ್ಪಷ್ಟಪಡಿಸ್ತೇನೆ, ಒಬ್ಬ ಸಾಧಾರಣ ಮನುಷ್ಯ ನಾನು ಅಷ್ಟೇ. ನಿಜ ಹೇಳ್ತಾ ಇರೋದು ನಾನು. ನನ್ನ ಅಕಾಡೆಮಿಕ್ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲವು ಕೆಲಸ ಮಾಡಿದ್ದೇನೆ. ವಿದ್ಯಾರ್ಥಿಗಳು ಮುಂಬೈಗೆ ಹೋಗಲಿಲ್ಲಲ್ವಾ, ಅದೇನಾಯಿತು, ನಾನು ಅಲ್ಲಿ ಅಪ್ಲೈ ಮಾಡುವಾಗ ಅವರು ಇರಲಿಲ್ಲ. ಅಷ್ಟೊತ್ತಿಗೆ ಮದ್ರಾಸಿಂದ ಒತ್ತಡ ಬಂತು, ನಾವು ಆರಂಭ ಮಾಡ್ತೀವಿ ಬನ್ನಿ ಅಂತೇಳಿ. ಶ್ರೀಕೃಷ್ಣ ಭಟ್ ಅರ್ತಿಕಜೆ ಪುತ್ತೂರಿಂದ ಆಗ ಪ್ರಾಧ್ಯಾಪಕರು ಹೋದದ್ದಷ್ಟೇ. ದಿನ ಬೆಳಗಾದರೆ ಅವರ ಪತ್ರ ಮತ್ತು ಇದು ಲ್ಯಾಂಡ್ ಫೋನ್ ಬರ್ತಾಯಿತ್ತು, ಕಳಿಸಿ ಅವನನ್ನು. ಹಾಗೆ ಮತ್ತೆ ನಾನು ಮದ್ರಾಸಿಗೆ ಹೋದೆ, ಕನ್ನಡ MA ಮಾಡಿದೆ. ಮನೆಯಲ್ಲಿಯೂ ಕನ್ನಡ ವಾತಾವರಣ ಇಲ್ಲ, ಕನ್ನಡದ ಬಗ್ಗೆ ಭಾಳ ಹೆಚ್ಚಿನ ಓದು ಕೂಡ ಇಲ್ಲ. ಕನ್ನಡಕ್ಕೆ ಹೋದದ್ದು MAಗೂ ಒಂದು ಅರ್ಥದಲ್ಲಿ ಸ್ವಲ್ಪ ಆಕಸ್ಮಿಕವೇ. ಆದರೆ ನನಗೆ ಇವತ್ತು
ನೀವು ಏನು ಒಂದು ಒಂದು ಗೌರವ ಅಂತ ಕೊಡ್ತೀರೋ ಅಥವಾ ಒಂದು ಪ್ರಶಸ್ತಿಗಳು ಅಂತ ಏನೋ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಏನು ಅದು ಕನ್ನಡದಿಂದ ಸಿಕ್ಕಿದ್ದು ನನಗೆ. ಕನ್ನಡದಿಂದ ಸಿಕ್ಕಿದ್ದು ನನಗೆ. ಅದು ಕನ್ನಡ ಕೊಟ್ಟದ್ದು, ಅನ್ನದ ಭಾಷೆ ಅದು. ಅನ್ನ ಕೊಟ್ಟದ್ದು ನನಗೆ ಬದುಕು ಕೊಟ್ಟ ಭಾಷೆ ಅಂದರೆ ಅದು ಕನ್ನಡ ಅಂತ. ಈ ಮಾತನ್ನು ಯಾತಕ್ಕೆ ಹೇಳಿದೆ ಅಂತಂದರೆ, ನಮ್ಮ ಮಕ್ಕಳಲ್ಲಿ ಕನ್ನಡ, ಇಂಗ್ಲೀಷು ಎಲ್ಲ ಭಾಷೆಗಳು ಕೂಡ ಒಳ್ಳೆಯದೇ. ಯಾವ ಭಾಷೆಯನ್ನು ಕೂಡ ನಾವು ಒಂದರ ವಿರುದ್ಧ ಕಟ್ಟುವ ಅಗತ್ಯವೇ ಇಲ್ಲ. ಭಾಳ ಸ್ಪಷ್ಟ ಹೇಳ್ತೇನೆ, ನಮ್ಮಲ್ಲಿ ಅದೊಂದು ಪ್ರವೃತ್ತಿ ಇದೆ. ಕನ್ನಡದ ತುಳುವನ್ನು ನಿಲ್ಲಿಸುವುದು, ನಾಟಕ ಹಾಳಾಗಲಿಕ್ಕೆ ಸಿನಿಮಾವನ್ನು ಹೇಳುವುದು, ಸಿನಿಮಾಕ್ಕೆ ವಿರುದ್ಧ ಯಕ್ಷಗಾನವನ್ನು ನಿಲ್ಲಿಸುವುದು, ಇದು 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 ಸರಿಯಾದ ಕ್ರಮವೇ ಅಲ್ಲ. ಭಾಷೆಗಳನ್ನಾಗಲಿ, ರಂಗ ಪ್ರಕಾರಗಳನ್ನಾಗಲಿ, ವೃತ್ತಿಗಳನ್ನಾಗಲಿ ಒಂದರ ವಿರುದ್ಧ ಮತ್ತೊಂದು ಎತ್ತಿ ಕಟ್ಟುವುದಾಗಲಿ ಇಡುವುದಾಗಲಿ ಸರಿಯಲ್ಲ. ಎಲ್ಲವೂ ಕೂಡ ಬಹಳ ಮುಖ್ಯದ್ದೇ ಅಂತ. ಇಲ್ಲಿ ಅದು ಯಾವುದು ಅಮುಖ್ಯ ಅಲ್ಲ ಅಂತ ಕುವೆಂಪು ಪರಿಭಾಷೆ ಹೇಳಿದರೆ, ಇಲ್ಲಿ ಇರುವುದು ಯಾವುದು ಅಮುಖ್ಯವಲ್ಲ, ಎಲ್ಲವೂ ಮುಖ್ಯವೇ. ಕನ್ನಡದ ಒಂದು ಪ್ರಶ್ನೆ ಇಲ್ಲಿ ಸ್ವಲ್ಪ ಹೇಳಿಬಿಡ್ತೇನೆ ನಾನು, ಹೌದಾ? ಕನ್ನಡದ ವಿಷಯ ಬಂದದ್ದರಿಂದ ಈಗ 3 ವಿಷಯಗಳು ಚರ್ಚೆಗೆ ಬರ್ತವೆ, ನಾನು ಇಲ್ಲಿ ಎತ್ತಿಕೊಳ್ತೇನೆ. ಒಂದು ಕನ್ನಡ ಮಾಧ್ಯಮದ ವಿಷಯ, ಕನ್ನಡದ ಸ್ಥಾನಮಾನ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ನಾವು ಹಂಚಿಕೊಳ್ಳುವ ಕರ್ನಾಟಕದಲ್ಲಿ ಕನ್ನಡದ ಸ್ಥಾನಮಾನ ಸ್ಥಿತಿಗತಿಯ ಬಗ್ಗೆ ನಾವೆಲ್ಲರೂ ಕರ್ನಾಟಕದವರು ಒಪ್ಪಿಕೊಳ್ಳಬೇಕು. ಕನ್ನಡ ಇಲ್ಲಿ ಆಡಳಿತ ಭಾಷೆ, ಇಲ್ಲಿ ಶೈಕ್ಷಣಿಕ ಭಾಷೆ, ಕನ್ನಡ ಮಾಧ್ಯಮವೇ. ಈಗ ಏನಾಗ್ತದೆ, ಕನ್ನಡದ ಸ್ಥಾನವನ್ನು ವಿಶೇಷವಾಗಿ ಇಂಗ್ಲೀಷ್ ಅತಿಕ್ರಮಿಸಿಕೊಳ್ತದೆ ಅಂತ ಹೇಳಿದ್ರು ತಪ್ಪಾಗ್ತೇನೋ, ಇಂಗ್ಲೀಷ್ ಆ ಸ್ಥಾನವನ್ನು ಪಡೀತಾ ಇದೆ. ಅದೊಂದು ಉದ್ಯೋಗದ ಭಾಷೆ ಆಗ್ತದೆ, ಸಂಪಾದನೆಯ ಭಾಷೆ, ಆರ್ಥಿಕ ಬಲ ತರುವ ಭಾಷೆ ಆಗ್ತದೆ, ಮನ್ನಣೆಯ ಭಾಷೆ ಆಗ್ತದೆ. ನಿಜ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಕರ್ನಾಟಕದ ಕನ್ನಡಿಗರು ಕರ್ನಾಟಕದಲ್ಲಿ ಇರುವುದರಿಂದ, ಕನ್ನಡವನ್ನು ನಮ್ಮ ರಾಜ್ಯದ ಭಾಷೆ ಅಂತ ಒಪ್ಪಿಕೊಂಡಿರುವುದರಿಂದ, ನಂದು ತುಳು ಮನೆ ಮಾತು ನನ್ನದು. ತುಳುವಿಗೆ ಯಾವ ಸ್ಥಾನಮಾನ ಕೊಡಬೇಕು ಅದು ನನಗೆ ಗೊತ್ತಿದೆ. ಅದಕ್ಕೊಂದು ಆದ್ಯತೆಯ ಪ್ರಶ್ನೆ ಬರ್ತದೆ. ಮನೆಯ ಪರಿಸರದ ಭಾಷೆ ತುಳು. ಇದು ಒಂದು ಹೇಳ್ತಾರೆ, ಎಷ್ಟು ಭಾಷೆ ಕಲ್ತರೂ ಕೂಡ ಅದು ಒಂದು ಆರೋಗ್ಯಕರ ಬೆಳವಣಿಗೆ ಹೊರತು ಹೆಚ್ಚು ಭಾಷೆಗಳು ಬರುವುದು ಅದು ತಪ್ಪಲ್ಲ, ಅದೊಂದು ಶಕ್ತಿ. ಅದು ಎಷ್ಟು ಸಾಧ್ಯ ಉಂಟು ಅಷ್ಟು ಭಾಷೆಗಳನ್ನು ಕಲಿಯುವುದುಂಟಲ್ಲ ನಮ್ಮ ಮಕ್ಕಳು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಅವಕಾಶಗಳಿದ್ದರೂ ಕೂಡ ಭಾಷೆಯನ್ನು ಕಲಿಯುವುದಿಲ್ಲ, ಅದು ಬೇರೆ ವಿಷಯ. ಸೊ ಕನ್ನಡದ ಮಾಧ್ಯಮದ ಪ್ರಶ್ನೆ, ನನ್ನ ನಿಲುವನ್ನು ಸ್ಪಷ್ಟಪಡಿಸ್ತೇನೆ ನಾನು. ನನ್ನ ನಿಲುವು ಪ್ರಾಥಮಿಕ ಮತ್ತು ಪ್ರೌಢ ಅಂತೂ ಹಿರಿಯ ಪ್ರಾಥಮಿಕದವರೆಗೆ ಕನಿಷ್ಠ ಕನ್ನಡದಲ್ಲಿ ಎಲ್ಲ ಮಕ್ಕಳು ಕಲಿಯುವಂಥದ್ದು ಅದು ಸಹಜವಾದದ್ದು, ನ್ಯಾಯವಾದದ್ದು. ಕನ್ನಡ ಮಾಧ್ಯಮದ ವಿಷಯ ಆಯ್ತಪ್ಪ. ಇನ್ನೂ ಬೇಕು ಅಂದರೆ ಬೇಕಾದ್ರೆ 1ನೇ ಕ್ಲಾಸಿಂದಲೇ ಇಂಗ್ಲೀಷನ್ನು ಕಲಿಸ್ತಾ ಬನ್ನಿ, ಒಂದು ವಿಷಯವಾಗಿ ಕಲಿಸ್ತಾ ಬನ್ನಿ, ಏನು ತೊಂದರೆ ಇಲ್ಲ. ಇಂಗ್ಲೀಷ್ ಬರಲಿ ಮಕ್ಕಳಿಗೆ ಅಂತಂದರೆ ಬರಲಿ. ಹೈಸ್ಕೂಲಿನಲ್ಲಿಯೂ ಕೂಡ ನೋಡಿ, ಇದು ಯಾಕೆ ಅಂತಂದರೆ ಕನ್ನಡ ಮಾಧ್ಯಮ ಒಂದು ಪ್ರಶ್ನೆ ಅಲ್ಲ. ನೀವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಲ್ಲ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯುವುದು, ಕನ್ನಡದಲ್ಲೇ ಪಾಠ ಮಾಡೋದು, ಹೌದಾ? ಅಂದರೆ ಏನಾಗುತ್ತೆ, ಕನ್ನಡ ಭಾಷೆಯ ಮೇಲೆ ಒಂದು ಮಾತನಾಡುವ, ಕನ್ನಡ ಭಾಷೆಯನ್ನು ಬಳಸುವ, ಆಮೇಲೆ ಸಹಜವಾಗಿ ಕನ್ನಡಕ್ಕೆ ಇರುವ ಒಂದು ದೊಡ್ಡ ಒಂದು ಹಿರಿದಾದ ಶ್ರೀಮಂತವಾದ ಪರಂಪರೆ ನಮ್ಮ ವಿದ್ಯಾರ್ಥಿಗಳ ಎಳೆಯ ಮಕ್ಕಳಿಗೆ ಅದು ಸಿಗ್ತದೆ. ಅಂದರೆ ಕನ್ನಡವನ್ನು ಉಳಿಸುವ ದೃಷ್ಟಿಯಿಂದ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳನ್ನು ಗಟ್ಟಿ ಮಾಡುವುದು ಒಳ್ಳೆಯದು. 75 ವರ್ಷ 100 ವರ್ಷ ಕನ್ನಡ ಶಾಲೆಗಳನ್ನು ನಾವು ಉಳಿಸಲಾರದೆ ಹೋದರೆ ಬೇರೆ ಯಾವ ರೀತಿಯಲ್ಲೂ ಕನ್ನಡವನ್ನು ಬೆಳೆಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಕಾಣ್ತದೆ. ನನ್ನ ಕಾನೂನಿನ ಮೂಲಕ ನಿನ್ನೊಬ್ಬರು ಹೇಳಿದರು, ಕನ್ನಡ ಆಗುವಾಗ ನಿನ್ನೆ ಅದೇ ಹೇಳಿದ್ರಲ್ಲ ಒಬ್ಬರು BG ಸ್ವಾಮೀಜಿಯವರು, ಏನು ಹೇಳಿದ್ರೆ, ಒಂದು ಕಾನೂನು ತನ್ನಿ ನೀವು. ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರಲ್ಲ, ಸರಕಾರದ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಅವರ ಮಕ್ಕಳನ್ನು ಇಲ್ಲಿ ಕಳಿಸಬೇಕು, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕಳಿಸಬೇಕು, ಕಾನೂನು ಮಾಡಿ. ಆಗ ಅಧಿಕಾರಿಗಳ ಮಕ್ಕಳಿರುವುದರಿಂದ ಆ ಶಾಲೆಯ ಅದು ಒಪ್ಪುತ್ತೇನೆ ನಾನು,
ಅಧಿಕಾರ ಮಕ್ಕಳು ಆ ಶಾಲೆಗೆ ಹೋದರೆ ಆ ಶಾಲೆ ಹೆಚ್ಚು ಸಶಕ್ತ ಆಗುವುದುಂಟು. ಆದರೆ ಕಾನೂನಿನಿಂದ ಒಂದು ಭಾಷೆ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಬೆಳೆಸುತ್ತಕ್ಕೆ ಕಾನೂನು ಬೇಕು. ಆ ಭಾಷೆಗೆ ಪೂರಕವಾದ ಕ್ರಮದ ಕಾನೂನುಗಳು ಬೇಕು. ಆದರೆ ಕಾನೂನಿನಿಂದಲೇ ಒಂದು ಭಾಷೆಯನ್ನು ಬೆಳೆಸಲಿಕ್ಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ಕಷ್ಟ. ಕನ್ನಡ ಮಾಧ್ಯಮದ ವಿಷಯ ಬಂದಾಗ ಕೂಡ ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ, ಅವರ ಮಕ್ಕಳು ಯಾವ ಮಾಧ್ಯಮದಲ್ಲಿ ಕಲಿಬೇಕೆನ್ನುವುದು ಹೆತ್ತವರಿಗೆ ಬಿಟ್ಟದ್ದು ಅಂತ. ಸುಪ್ರೀಂ ಕೋರ್ಟ್ನ ಕಾನೂನು ಹೇಳ್ತದೆ ಹೆತ್ತವರಿಗೆ ಬಿಟ್ಟದ್ದು ಅಂತ. ಹೀಗೆ ಕಾನೂನಿನ ಅದರ ಬದಲು ನಾವು ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗಿಂತ ಹೇಗೆ ಕಡಿಮೆ, ಅದು ಕಡಿಮೆ ಅಲ್ಲ ಅಂತ ಹೇಳುವುದಕ್ಕೆ ನಮಗೆ ಸಾಧ್ಯ ಆಗಬೇಕೀಗ. ಕನ್ನಡ ಮಾಧ್ಯಮ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗಿಂತ ಗುಣಮಟ್ಟದಲ್ಲಾಗಲಿ ಅವಕಾಶದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಅದು ತೊಂದರೆಯನ್ನು ಮಕ್ಕಳಿಗೆ ಕೊಡುವುದಿಲ್ಲ ಅಂತ ನೀವು ಮನವರಿಕೆ ಮಾಡಿ. ಲೆಟ್ ಅಸ್ ಕನ್ವಿನ್ಸ್. ಈ ಮನವರಿಕೆ ಮಾಡಿಕೊಡುವಂಥದ್ದು. ಈಗ ನಿಮಗೆ ಗೊತ್ತಿದೆ, ಸರಕಾರಿ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಎಲ್ಲ ಮುಚ್ಚುತ್ತಾ ಇದ್ದಾವೆ. ಅನೇಕ ಶಾಲೆಗಳು ಬಳಲ್ತಾ ಇರೋದು, ಒಂದು ಶಿಕ್ಷಕರಿಲ್ಲ, ಎರಡನೇದು ಮೂಲಭೂತ ಸೌಕರ್ಯಗಳಿಲ್ಲ. ಅದೆಲ್ಲವನ್ನು ಖಾಸಗಿಯವರು ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಮಾಧ್ಯಮದ ಹೆಸರಿನಲ್ಲಿ. ಇಂಗ್ಲೀಷ್ ಮಾಧ್ಯಮದ ಹೆಸರಿನಲ್ಲಿ ಒಳ್ಳೆಯ ಶಾಲೆಗಳು ಅಂತ ನಾನು ಹೇಳ್ತೀನಿ. ಒಬ್ಬ ಅಪ್ಪ ಅಮ್ಮ ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಲಿ ಅಂತ ಬಯಸುವ ತಪ್ಪಲ್ಲ. ಅವರು ಯೋಚನೆ ಮಾಡ್ತಾರೆ, ಅಲ್ಲಿ ಒಳ್ಳೆಯ ಎಲ್ಲ ಶಿಕ್ಷಕರಿದ್ದಾರೆ. ನೀವು ಆದರ್ಶ ಬೇರೆ. ಕನ್ನಡ ಇವತ್ತೊಂದು ಆದರ್ಶ ನಾವು ವ್ಯಾವಹಾರಿಕವಾಗಿ ನೋಡಬೇಕಾಗುತ್ತೆ. ಕ್ವಶನ್ ಬದುಕಿನ ಪ್ರಶ್ನೆ ಅಲ್ವ ಅದು. ಹಾಗೇನಾಗುತ್ತೆ ನೋಡಿ, ಈಗ ಇದು ಬರ್ತದೆ ಒಳ್ಳೆಯ ಶಾಲೆ, ಕನ್ನಡದ ಶಾಲೆಗಳು ಚೆನ್ನಾಗಿದ್ದಾವೆ. ನೋಡಿ ಕಾನೂನು ಹೇಗಿದೆ ಅಂತಂದರೆ, ನೀವು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ನೀವು ಡೊನೇಷನ್ ಇದೆಲ್ಲ ತೆಗಿತೀರಿ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನನಗೆ ಗೊತ್ತಿರುವ ಹಾಗೆ, ಇಫ್ ಐ ಆಮ್ ರಾಂಗ್, ಸರಕಾರ ಅನುಮತಿ ಕೊಡುವುದಿಲ್ಲ. ನೀವು ಸರಕಾರ ಒಂದು ಫೀಸ್ ಸ್ಟ್ರಕ್ಚರ್ ಉಂಟಲ್ಲ, ಅಷ್ಟನ್ನೇ ನೀವು ವಿದ್ಯಾರ್ಥಿಗಳಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸಂಗ್ರಹ ಮಾಡಬೇಕೆ ಹೊರತು ಅದಕ್ಕಿಂತ ಹೆಚ್ಚು ಫೀಸನ್ನು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕಾನೂನು ಇರಬೇಕು. ಮತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೇಗೆ ಗಟ್ಟಿ ಮಾಡೋದು ಹೇಳಿ? ಆಗುವುದಿಲ್ಲ. ಅಂದರೆ ಇಲ್ಲಿ ಮಾಧ್ಯಮ ಅಂತ ನನಗೆ ಕಾಣ್ತದೆ, ನಮ್ಮಲ್ಲಿ ಮಾಧ್ಯಮ ಮುಖ್ಯ ಆಗುವುದಿಲ್ಲ. ನೀವು ಮಾಧ್ಯಮದ ಶಾಲೆಗಳನ್ನು, ಕನ್ನಡ ಆಗಲಿ ಯಾವುದೇ ಮಾಧ್ಯಮ ಆಗಲಿ, ಅದನ್ನು ಸಮರ್ಪಕವಾಗಿ ಕೊಡಿ ಅಂತ. ಐ ಆಮ್ ವೆರಿ ದಯವಿಟ್ಟು, ನಾನು ವಿರೋಧಿ ಅಲ್ಲ, ಯಾವ ಮಾಧ್ಯಮದ ವಿರೋಧಿಯೂ ಅಲ್ಲ. ಮಾಧ್ಯಮಗಳನ್ನು ಕೊಡಿ, ಆದರೆ ಆ ಮಾಧ್ಯಮಗಳನ್ನು ಸಮರ್ಥವಾಗಿ ಕೊಡಿ ಅಂತ. ಇದು ಬಹಳ ಮುಖ್ಯವಾದ ವಿಷಯ ಒಂದು. ಇನ್ನು ರಾಜ್ಯೋತ್ಸವದ ವಿಷಯಕ್ಕೆ ಬನ್ನಿ. ನಾನು ಸ್ವಲ್ಪ ಸೆನ್ಸಿಟಿವ್ ವಿಷಯ, ಯಾಕಂದರೆ ನಾನು 5 ನಿಮಿಷ ಮಾತನಾಡೋದು, ಎಲ್ಲ ವಿವರಗಳು ಹೇಳಲಿಕ್ಕಾಗೋದಿಲ್ಲ. ಅಂದರೆ ಕನ್ನಡ ಮಾಧ್ಯಮ ಉಳಿಸಬೇಕಿದ್ದರೆ ಕಾನೂನಿಂದ ಆಗುವುದಿಲ್ಲ, ಮನವರಿಕೆ ಆಗಬೇಕು. ಅದಕ್ಕೆ ಇಂಗ್ಲೀಷಿನಷ್ಟೇ ಒಳ್ಳೆಯ ಒಂದು ಶಿಕ್ಷಣ ಕನ್ನಡದಲ್ಲಿಯೂ ಸಿಗುತ್ತದೆ. ಅದಕ್ಕೆ ಬೇಕಾದ ಸುಮಾರು ಉಂಟು ನನ್ನ ಹತ್ರ ಹೇಳಲಿಕ್ಕೆ, ಅದು ಹೇಗೆ ಅಂತ ಅವಕಾಶ ಇಲ್ಲ. ಆದರೆ ಅದು ಅಷ್ಟು ಸಾಕು ಅಂತ ಅಂದುಕೊಂಡಿದ್ದೇನೆ ನಾನು. ಈಗ ಕನ್ನಡ ಸಮ್ಮೇಳನ ಮಾಡ್ತಾಯಿದ್ದಾರೆ. ಸ್ಟೇಟ್ ವಿಷಯಕ್ಕೆ ಬರ್ತೇನೆ ನಾನು. 25 ಕೋಟಿ ಕೊಟ್ಟಿದೆ ಸರ್ಕಾರ. ಎಷ್ಟು? 25 ಕೋಟಿ ಕನ್ನಡ ಸಮ್ಮೇಳನಕ್ಕೆ ಕೊಟ್ಟಿದೆ. ಅವ್ರು ಹೇಳೋ ಪ್ರಕಾರ ಇನ್ನೊಂದು 8-10 ಕೋಟಿ ಅವರು ಸಂಗ್ರಹ ಮಾಡ್ತಾರೆ ಅಲ್ಲಿಂದ ತಿಂಗಳ ಏನು ಅಲ್ಲಿ ಆ ಡಿಸ್ಟ್ರಿಕ್ಟ್ನದ್ದು, ಆ ತಾಲೂಕಿನ ಶಿಕ್ಷಕರ ಸಂಬಳ ಅಂತ ಒಂದು 30-35 ಕೋಟಿ ಸಿಗ್ತದೆ ನಮಗೆ. ಒಂದು ಮಾತು ದಯವಿಟ್ಟು ಗಮನಿಸಿ, ನಾನು ಹೇಳ್ತೇನೆ, ಸಮ್ಮೇಳನ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಸಮ್ಮೇಳನ, ಖಚಿತ ಮಾಡಿಕೊಳ್ಳಬೇಕು ನಾವು. ಕರ್ನಾಟಕದಲ್ಲಿ ಇರುವುದು ಎಲ್ಲವನ್ನು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತುರುಕುತ್ತೇನೆ ಅಂತ ಹೇಳುವುದು ಕೂಡ ಅದು ಅಗತ್ಯ ಇಲ್ಲ. ಈಗಾಗಲೇ ಚರ್ಚೆ ಮಾಡಿದ್ದಾರೆ ಅನೇಕ ವಿದ್ವಾಂಸರು. ಈಗ ಸಮ್ಮೇಳನ ಸ್ವರೂಪ ಹೇಗಿರಬೇಕು, ನಾನು ಇಷ್ಟು ಹೇಳ್ತೇನೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವರೂಪದಲ್ಲಿ ಬದಲಾವಣೆಗಳಾಗಬೇಕಿದು ಒಂದು. ಎರಡನೆಯದು, ಸಮ್ಮೇಳನಗಳಲ್ಲಿ ಜಾತ್ರೆಯ ಅಂಶಗಳು ಇರಬಹುದು, ಫೆಸ್ಟಿವಲ್ ಅಂತ ಹೇಳ್ತೇವೆ ನಾವು. ಆದರೆ ಜಾತ್ರೆಯೇ ಸಮ್ಮೇಳನ ಅಲ್ಲ. ಸಮ್ಮೇಳನ ಜಾತ್ರೆಗಳಾಗಬಾರದು. ಸಮ್ಮೇಳನದಲ್ಲಿ ವೈಭವ ಉತ್ಸವ ಎಲ್ಲ ಬೇಕು. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ಬರೇ ಸಾಹಿತಿಗಳು ಬಂದು ಗಂಭೀರ ಚರ್ಚೆ ಅಲ್ಲ, ಹಾಗೆ ನಾನು ಹೇಳ್ತಾ ಇಲ್ಲ.
ಜಾತ್ರೆಯ ಅಂಶಗಳು, ಉತ್ಸವದ ಅಂಶಗಳು ಸಮ್ಮೇಳನದಲ್ಲಿ ಇರ್ತವೆ. ಆದರೆ ಸಮ್ಮೇಳನಗಳು ಉತ್ಸವಗಳೇ ಆಗಬಾರದು. ಈಗ ಬಹುತೇಕ ಏನಾಗ್ತಾ ಇದೆ ಅಂತಂದರೆ ಸಮ್ಮೇಳನಗಳು ಒಂದು ಉತ್ಸವ ಆಗ್ತಾ ಇದೆ. ಉತ್ಸವ ಅಂದರೆ ಏನು? ಒಮ್ಮೆಗೆ ನಾವು ಸಂಭ್ರಮ ಪಡ್ತೇವೆ. ಆ ಉತ್ಸವಗಳಿಂದ ಭಾಷೆಗೆ, ಸಾಹಿತ್ಯದ ಬೆಳವಣಿಗೆಗೆ, ಅದರ ಬೆಳವಣಿಗೆಗೆ ಆಗುವ ಕೊಡುಗೆ ಬಹಳ ಪರಿಮಿತವಾದದ್ದು. ಇಲ್ಲ ಹೇಳಿದ್ರೆ ಬಹಳ ಪರಿಮಿತವಾದದ್ದು, ಬಹಳ ಲಿಮಿಟೆಡ್ ಬೆನಿಫಿಟ್ ಅದಕ್ಕೆ ಸಿಗುತ್ತದೆ. ಹಾಗಾಗಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದ ಅದರಿಂದ ನನಗೆ ಕಾಣೋದು, ಒಂದು ವರ್ಷ ಕೊಡುವ 25 ಕೋಟಿಯಲ್ಲಿ ಒಂದು ಸ್ವಲ್ಪ ಮಿತ ಮಾಡಿ ಸಮ್ಮೇಳನಗಳನ್ನು ಮಾಡಿ, ಒಂದೊಂದು ವರ್ಷ ಒಂದೊಂದು ಜಿಲ್ಲೆಯ ಅಥವಾ ಒಂದೊಂದು ತಾಲೂಕಿನ ಕನ್ನಡ ಶಾಲೆಗಳನ್ನು ತಗೊಳ್ಳಿ. ನನ್ನ ಲೆಕ್ಕದಲ್ಲಿ ಸಾಧಾರಣ 15 ಕೋಟಿ ಸಿಕ್ಕಿದರೆ, ಕನ್ನಡ ವೆರಿ ಗುಡ್, ಒಂದು 10-15 ಕೋಟಿ ಉಳಿಸಿದರೆ ಒಂದು ತಾಲೂಕಿನ ಕನ್ನಡ ಶಾಲೆಗಳನ್ನು ಅಟ್ಲೀಸ್ಟ್ ಗಟ್ಟಿ ಮಾಡಬಹುದು ಅಂತ ಕಾಣ್ತದೆ. ಚಂದ ಮಾಡ್ಬೋದು, ಗಟ್ಟಿ ಮಾಡಬಹುದು, ಅಲ್ಲಿಗೆ ಮಕ್ಕಳು ಬರುವ ಹಾಗೆ ಅಲ್ಲಿಗೆ ಮಾಡಬಹುದು ಅಂತ ನನಗೆ ಕಾಣ್ತದೆ. ಅಂದರೆ ಏಕೆಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದು ಮುಂದೆಯೂ ನಡಿಬೇಕಾದರೆ ಕನ್ನಡ ಇರಬೇಕು, ಕನ್ನಡ ಓದಿಯವರು ಬೇಕು, ಕನ್ನಡ ಮನಸ್ಸುಗಳು ಬೇಕು. ಈ ದೃಷ್ಟಿಯಿಂದ ಸಮ್ಮೇಳನ ಅದರ ಇಷ್ಟು ಹೇಳಿದ್ರು ನಾನು, ಸ್ವರೂಪದಲ್ಲಿ ಕೆಲವು ಬದಲಾವಣೆ ಮಾಡಿಕೊಂಡು ಅದರ ಸಂಪನ್ಮೂಲವನ್ನು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ವಿನಿಯೋಗಿಸಿದರೆ ಅದು ಒಳ್ಳೆಯದು. ಇದು ಒಂದು. ಆಮೇಲೆ ನೋಡಿ, ನಮ್ಮಲ್ಲಿ 3 ಬಗೆಯ ಶಿಕ್ಷಣ ಇತ್ತು. ಒಂದು ಸರಕಾರಿ ಶಾಲೆಗಳು ಅಂತಿದ್ದು, ಇನ್ನೊಂದು ಖಾಸಗಿ ಶಾಲೆಗಳು ಅಂತಿದ್ದು, ಮತ್ತೊಂದು ಅನುದಾನಿತ ಅಂತ ಉಂಟು, ಏಡೆಡ್. ನೋಡಿ, ಇದು 3 ಬೇರೆ. ಸರಕಾರಿ ಶಾಲೆ ಸಂಪೂರ್ಣ ಸರ್ಕಾರವೇ, ಖಾಸಗಿ ಸಂಪೂರ್ಣ ಖಾಸಗಿಯೇ, ಅನುದಾನಿತ ಸರ್ಕಾರ ಅನುದಾನ ಕೊಡ್ತದೆ, ಅಧ್ಯಾಪಕರಿಗೆ ಸಂಬಳ ಮತ್ತು ಇಷ್ಟು ಡೆವಲಪ್ಮೆಂಟ್ ಫಂಡ್ ಅಂತೆಲ್ಲ ಕೊಡ್ತದೆ. ಇದು ಮ್ಯಾನೇಜ್ಮೆಂಟ್ ಮಾಡಿ ನಿಯಮಗಳುಂಟು. ಯಾಕೆ ಕೊಡ್ತದೆ ಅಂತಂದರೆ ನೋಡಿ, ಅದರ ಹಿಂದೆ ಆಲೋಚನೆ ಏನು ಅಂತಂದರೆ, ಸರಕಾರದಿಂದ ಮಾತ್ರ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕಾದ್ರೆ, ನಮ್ಮ ಜನಸಂಖ್ಯೆಗೆ ಮಡಿಸಬೇಕಾದ್ರೆ ಇದು ಸರ್ಕಾರದ ಮಾತ್ರ ಸಾಧ್ಯ ಇಲ್ಲ. ಇದಕ್ಕೆ ಖಾಸಗಿಯವರ ಜೊತೆ ಕೈ ಜೋಡಿಸಲೇಬೇಕು. ನೀವು ಮಾಡಿ, ನಾವು ಬೆಂಬಲ ಕೊಡ್ತೇವೆ, ಅಧ್ಯಾಪಕರನ್ನು ಕೊಡ್ತೇವೆ, ಕಟ್ಟಡ ಕೊಡ್ತೇವೆ, ಮತ್ತು ನೀವು ಮುನ್ನಡೆಸಿಕೊಂಡು ಹೋಗಿ ಅಂತ ಇದ್ದದ್ದು. ಈಗ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ? ಅನುದಾನಿತ ಶಾಲೆಗಳ ಕಥೆ ಏನು? ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಅಲ್ಲ, ಹೇಳುದು ನೋಡಿ, ಶಿಕ್ಷಕರ ಸಂಬಳ ಕೊಟ್ಟು ಕಾಲೇಜ್ ಶಾಲೆ ನಡೆಸಲಿಕ್ಕೆ ಸಾಧ್ಯ ಉಂಟಾ? ಮಾಡ್ಬೋದು ಖಾಸಗಿಯವರು ಅಂತ. ಅಷ್ಟು ಕೆಲವೀಗ ಮೋಹನಾಳವರು ಮಾಡ್ತಾ ಇದ್ದಾರೆ. ಮಾದರಿಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಮಾದರಿ ನೋಡಿ, ಅದೊಂದು ಮಾದರಿ ಅವರು ತೋರಿಸ್ತಾ ಇದ್ದಾರೆ. ನಾವು ಒಂದು 500 ಮಕ್ಕಳನ್ನು ಕನ್ನಡ ಮಾಧ್ಯಮ ಕೊಡ್ತಾ ಇದ್ದೇವೆ, 10,000ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬರ್ತಾ ಉಂಟು. ಕನ್ನಡ ಮಾಧ್ಯಮವನ್ನು ತೆಕ್ಕೊಳ್ಳುವ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಆಯ್ತಲ್ಲ. ಒಳ್ಳೆಯ ಶಿಕ್ಷಣ ಕೊಡಿ ನೀವು. ಇಂಗ್ಲೀಷ್ ಬೇಡ, ನಮಗೆ ಕನ್ನಡ ಮಾಧ್ಯಮ ಶಾಲೆಗೆ ಹೋಗ್ತೇವೆ, ಒಂದು 7ನೇ ತರಗತಿವರೆಗೆ, 10ನೇ ತರಗತಿ ಮತ್ತೆ ಹೋಗಲಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೈಯರ್ ಎಜುಕೇಷನ್. ಇಲ್ಲಿ ನಾನು ತಾಂತ್ರಿಕ ಶಿಕ್ಷಣ, ಇಂಜಿನಿಯರಿಂಗ್ ಶಿಕ್ಷಣ, ಮೆಡಿಕಲ್ ಶಿಕ್ಷಣ, ಡಾಕ್ಟ್ರುಗಳು ಕನ್ನಡದಲ್ಲಿ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡಲಿ, ನಾನು ಆ ಮಿತಿಗೆ ನಾನು ಹೋಗ್ತಾ ಇಲ್ಲ. ನನಗೆ ಮತ್ತನ್ನು ನಿಮ್ಮ ಕಾಯಿಲೆಯನ್ನು ಕನ್ನಡದಲ್ಲಿ ಬರೀರಿ ಅಂತ ಹೇಳೋದು ಯಾವಾಗ ಆಗೋದು ಏನೋ ಗೊತ್ತಿಲ್ಲ. ಆದರೆ ಆಗಲಿ, ತೊಂದರೆ ಇಲ್ಲ. ಬಟ್ ಈಗ ಟೆಕ್ನಿಕಲ್ ಎಜುಕೇಷನ್ ಅಷ್ಟಾಗುವಾಗ ನಮ್ಮ ಮಕ್ಕಳನ್ನು ಕನ್ನಡದಲ್ಲಿ, ಮತ್ತು PUC ಆಗುವಾಗ ಈಗ ಎಲ್ಲರೂ ಹೇಳುವುದೇನು, ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅಂತಲ್ವ ಹೇಳುವುದು. ಈಗ ಸಾಧಾರಣ ಈಗಲೂ ಬಂದದ್ದು ಇಂಗ್ಲೀಷ್ ಮಾಧ್ಯಮದ, ಈಗಲೂ ಕೂಡ ನಮ್ಮಲ್ಲಿ ಕನ್ನಡ ಮಾಧ್ಯಮದ ಓದಿದ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಲ್ವಾ. ಮೆಡಿಕಲ್, ಟೆಕ್ನಿಕಲ್ ಇದರಲ್ಲಿ ತುಂಬ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ನಾನು ಕನ್ನಡದ ಸ್ಥಾನಮಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಮುಖ್ಯವಾಗಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕದ ಸಂದರ್ಭದಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವಂಥದ್ದು ಬಹಳ ಅಗತ್ಯ ಉಂಟು. ನಾನು ಸುಮಾರು ಕಡೆ ಹೇಳಿದೆ ಅದನ್ನು. ಇತ್ತೀಚೆಗೆ ಒಂದು ಪ್ರೆಸ್ ಮೀಟಲ್ಲಿ ಶಿಕ್ಷಣ ಸಚಿವರೇ ಹೇಳಿದರು, ನಮ್ಮ ಪ್ರಾಥಮಿಕ ಮತ್ತು ಪ್ರೌಢವೂ ಇರಬಹುದು ಕಾಣ್ತದೆ ಸೇರಿ ಸುಮಾರು 40,000 ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತ. ನೆನಪುಂಟ ನಿಮಗೆ ಓದಿದ್ದು? 40,000 ಶಿಕ್ಷಕರ ಹುದ್ದೆ ಖಾಲಿ ಇದೆ, ಸರ್ಕಾರ ನೇಮಿಸಬೇಕಾದದ್ದು. ಇದು ದಿನ ಬೆಳಗಾದರೆ ಆದದ್ದಲ್ಲ ನೋಡಿ, ಓವರ್ನೈಟ್ ಆದದ್ದು ಈ ಪ್ರಾಬ್ಲಮ್. ಅಕ್ಯುಮುಲೇಟ್ ಆಗ್ತಾ ಬಂದದ್ದು ನೋಡಿ. ಅದರಲ್ಲಿ 10,000 ನೇಮಕ ಮಾಡ್ತೇವೆ ಹೇಳಿದರು, ಮತ್ತೊಂದು 10,000 ಅತಿಥಿ ತಗೊಳ್ತೇವೆ ಹೇಳಿದರು, ಮತ್ತೆ ಬೇಕಾದರೆ ಮತ್ತೆ
ಮಾಡ್ತೇವೆ. ಅಂದರೆ 40,000 ಬೇಕು, ಅಷ್ಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ಅದರ ಅರ್ಧದಷ್ಟನ್ನು ಅರ್ಧ ಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಅಂದರೆ ಶಿಕ್ಷಕರೇ ಇಲ್ಲದ ಏನು ಬೇಕು? ಒಂದು ಕೂತುಕೊಳ್ಳಿಕ್ಕೆ ಒಂದು ಕಟ್ಟಡ, ಜಾಗ, ಹೌದಾ? ಪಾಠ ಮಾಡಲಿಕ್ಕೆ ಅಧ್ಯಾಪಕರು, ಪಾಠ ಕೇಳಲಿಕ್ಕೆ ವಿದ್ಯಾರ್ಥಿಗಳು ಇರ್ತಾನೆ. ಇದು ಮೂರಲ್ಲಿ ಯಾವುದೋ ಒಂದು ಇಲ್ಲದಿದ್ದರೂ ಹೋದದ್ದೇ. ಕಟ್ಟಡ ಇಲ್ಲದಿದ್ದರೂ ಇಲ್ಲ, ಟೀಚರ್ಸ್ ಇಲ್ಲದಿದ್ದರೂ ಇಲ್ಲ, ವಿದ್ಯಾರ್ಥಿಗಳು. ಈಗ ಟೀಚರ್ಸು ಇಲ್ಲ, ವಿದ್ಯಾರ್ಥಿಗಳು ಇಲ್ಲ, ಕಟ್ಟಡ ಮುಚ್ಚಿತ ಉಂಟು. ಕಟ್ಟಡ ಉಂಟು ಅಂತ ಹೇಳ್ತಾರೆ, ಕಟ್ಟಡ ಇದೆ, ಕೆಲವು ಕಟ್ಟಡಗಳಿದೆ, ಶಿಕ್ಷಕರಿಲ್ಲ. ವಿದ್ಯಾರ್ಥಿಗಳು, ಶಿಕ್ಷಕರಿಲ್ಲದ ಮೇಲೆ ವಿದ್ಯಾರ್ಥಿಗಳಲ್ಲಿ ಕಲಿಸಬೇಕು ಅಂತ ಹೇಳಿದರೆ ಅಲ್ವಾ? ನಿನ್ನೆ ಹೇಳಿದರು, ಈಗ ನಮ್ಮ ಮಕ್ಕಳು, ನನಗೆ ಪ್ರಾಮಾಣಿಕ, ನಾನು ಅಸೇಗುಳಿಯಲ್ಲಿ ನನ್ನ ಮಕ್ಕಳನ್ನು ಕಳಿಸುತ್ತಿದ್ದರೆ ನಾನು ಅಲ್ಲಿ, ಆದರೆ ಅಲ್ಲಿ 1ನೇ ತರಗತಿಯಲ್ಲಿ ಕನ್ನಡ ಇತ್ತು, ಕನ್ನಡ ಕಲಿಸ್ತಾ ಇದ್ರು, ಮೀಡಿಯಂ ಕನ್ನಡ ಕಲಿತಾ ಇದ್ರು. ಕನ್ನಡ ಸಾಕಷ್ಟು ಮಕ್ಕಳಿಗೆ ಕನ್ನಡ ಕಲಿಯುವ ಸಾಧ್ಯವೇ ಇಲ್ಲ. ಆಗ ಅಸೇಗುಳಿಯಲ್ಲಿ ಇರುವಾಗ ನಾನು ಮಂಗಳೂರಿಗೆ ಕಳಿಸಬೇಕಿತ್ತು, ಮಂಗಳೂರಿಗೆ ಕಳಿಸುವಂಥದ್ದು ಸಾಧ್ಯವೇ ಇಲ್ಲ ನಮಗೆ. ಒಳ್ಳೆಯ ಶಿಕ್ಷಣ ಇರಲಿ, ಆಯಿತು. ಸೊ ಮಕ್ಕಳಿಗೆ ಮನೆಯಲ್ಲಿ ಒಂದು ಕನ್ನಡದ ವಾತಾವರಣ ಕೊಡುವ ಅಂತ ಹೇಳಿಕೊಂಡು ಮಕ್ಕಳಿಗೆ ಕನ್ನಡ ಶಾಲೆಯನ್ನು ಕೊಟ್ಟು. ನಾನು ಹೇಳ್ತಿರೋದು ಇದೆಲ್ಲ ನಿಮ್ಮ ಮಕ್ಕಳನ್ನ ಯಾವ ಶಾಲೆ ಕಲಿಸ್ತೀರಿ ನೀವು, ಕನ್ನಡಕ್ಕೋ ಇಂಗ್ಲೀಷು? ಅಂದರೆ ನಾವು ಕನ್ನಡ ಮಾತಾಡಬೇಕಿದ್ದರೆ ನಾವು ಕನ್ನಡದಲ್ಲೇ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ಕಾರಣಗಳಿರ್ತವೆ. ನೀವು ಮಾಡಿ, ಇದನ್ನು ಯಾರಾದರೂ ಹೇಳಿ, ಒಳ್ಳೆಯ ಕನ್ನಡ ಶಾಲೆಗಳು ಇದ್ದು ಒಳ್ಳೆಯ ಶಿಕ್ಷಕರು ಇದ್ದು ಅಲ್ಲಿಗೆ ನೀವು ಮಕ್ಕಳನ್ನು ಕಳಿಸೋದೇ ಪೇರೆಂಟನ್ನು ಕೇಳಬೇಕು. ಸರಳವಾಗಿ ಕೇಳಿ. ನಾನು ಎಷ್ಟೋ ಪೇರೆಂಟ್ಸ್ ಹತ್ರ ಕೇಳಿದ್ವಿ, ಯಾಕೆ ಕಳಿಸೋದು? ಎಂಚಿನ ಅಲ್ಪನೆ ಸರಲ್ಪ ಟೀಚರ್ಸ್ ಇಜ್ಜಿರತ್ತ, ಎಂಚು ಕಡಪುಡು ದಾಯ್ದ ಅಲ್ಪನೆ ಅಂತ ಹೇಳ್ತಾರೆ ಅವರು. ಮಾಸ್ಟರ್ ಇಜ್ಜಿರತ್ತ, ಆಜಿ ಶಾಲೆ ಆಜಿ ಕ್ಲಾಸ್ ಉಂಡು, ಒಂದು ಇವತ್ತಕ್ಕೆ ಜೋಕುಲ್ಲ ಕಮ್ಮಿ ಇತ್ತೆ ಪೋಪುಜೇರು ಬಂಗಾಪುಂಡು ಸರ್, ಬಂಗಾಪುಂಡು ದಾಯ್ತ ಈ ಬಸ್ಗೆಲ್ಲ ದುಡ್ಡು ಕೊರಡು, ಈ ಯೂನಿಫಾರ್ಮ್ಗೆಲ್ಲ ದುಡ್ಡು ಕೊರಡು, ಎತ್ತು ಜಿಂಕ್ಲೆಗೆ ಆಡ್ರೆ ಆಯ್ತು ಜೋಕಲೆ ಕಲ್ಪೊಡ್ಚೆ ಸರ್. ಪ್ರಶ್ನೆ ನೋಡಿ, ವೆರಿ ಸೀರಿಯಸ್ ಕ್ವಶನ್ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದದ್ದು. ಸೊ ಸಮ್ಮೇಳನಗಳ ವಿಷಯದಲ್ಲಿ ನಾನು ಕೂಡ ಹೇಳಿದೆ. ಇನ್ನು ನಾನು ಒಂದು 10 ನಿಮಿಷ ಆಯ್ತು, 5 ನಿಮಿಷ ನನ್ನ ಸಂಶೋಧನೆ ವಿಷಯದಲ್ಲಿ ಬರ್ತೇನೆ. ನಾನು ಸಾಹಿತ್ಯವನ್ನು ಪಾಠ ಮಾಡಿದ್ದು, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಇದನ್ನು ದೀರ್ಘವಾಗಿ ನಾನು ಪಾಠ ಮಾಡಿದ್ದೇನೆ. ಹಳಗನ್ನಡ, ಪ್ರಾಚೀನ, ನಡುಗನ್ನಡ, ಹೊಸಗನ್ನಡ ಎಲ್ಲ ಪಾಠ ಮಾಡ್ತೇವೆ. ಆದರೆ ಆಸಕ್ತಿಯ ಕ್ಷೇತ್ರ ನಂದು ಸಂಸ್ಕೃತಿ ಅಧ್ಯಯನ. ಅದಕ್ಕೆ ಕಾರಣ ನನ್ನ ಪರಿಸರವೇ. ಎಳವೆಯಲ್ಲೇ ಈ ಭೂತಾರಾಧನೆಯ ನಡುವೆ, ನೇಜಿಗದ್ದೆಗಳ ನಡುವೆ ನಾನು ಬೆಳೆದದ್ದರಿಂದ ಆ ಸಂಸ್ಕೃತಿ ನನ್ನ ಮೇಲೆ ಅದು ಪ್ರಭಾವ ಬೀರ್ತಾ ಬಂದಿದೆ. ಎಳವೆಯಿಂದಲೇ ಈ ಪಾಡ್ದನಗಳು, ಕವಿತೆಗಳು ಅವುಗಳನ್ನು ಕೇಳ್ತಾ ಇದ್ದವ ನಾನು. ಗದ್ದೆಯಲ್ಲಿ ಹಾಡ್ತಾ ಇದ್ದರು. ಭೂತಾರಾಧನೆ ಮನೆ ಎದುರೊಂದು ಕಟ್ಟೆ ನೇಮ ಅಂತ ಆಗ್ತಾ ಇತ್ತು. ಆ ಭೂತ ಕಟ್ಟುವ ಕಲಾವಿದರು ಸಂಜೆ ನಮ್ಮಲ್ಲಿ ಬರ್ತಿದ್ದರು, ಮನೆಗೆ ಬರ್ತಿದ್ದರು. ಪಕ್ರು ಪರವ ಅಂತ ಅವರು, ಇನ್ನು ನಾನು ಬಾಲೆ ಅಂತ ಕರೆಯೋರು. ಬಲೆ ಅಂದರೆ ತುಂಬ ಕಡೆ ಕರ್ಕೊಂಡೋಗಿದ್ದಾರೆ ನಾನು ಅವರು ತನ್ನ ಬಂಟ್ವಾಳ ತಾಲೂಕಿನ ಕಟ್ಟುವ ಎಲ್ಲ ಕಡೆಗಳಲ್ಲಿ ಕೂಡ ನನ್ನನ್ನು ಅವರು ಹತ್ತಿರ ಕರೆದು ಕೂತುಗೊಳಿಸಿ, ಆಯಿತಾ, ಎಲ್ಲ ಉಪಚಾರ ಮಾಡಿ ಭೂತ ನೋಡುವ ಹಾಗೆ ಮಾಡಿದವರು ಪಕ್ರು ಪರವ. ಅವರ ಮಕ್ಕಳು ಬಾಬು ಮತ್ತು ಜತ್ತು ಪರವ ಅವರೆಲ್ಲ ಇದ್ದರು. ಸಂಜೆ ಬರ್ತಿದ್ರು, ಒಂದು ಘಟನೆ ಹೇಳಿದ್ರು. ನಾವು ಸಂಜೆ ಬರ್ತಿದ್ರು, ಬಂದು ಮನೆಯಲ್ಲಿ ವೀಳ್ಳಿ ಎಲ್ಲ ತಿಂದು ಹೋಗ್ತಾಯಿದ್ರು. ಬರ್ತಾರತ್ತ ಕೋಲುಗು ಅಥವಾ ನೇಮೋಗು ಅಂತ ಹೇಳಿದ್ರು. ಬರ್ತೇವೆ ಅಂತ ನಾವು ಸಾಧಾರಣ ಮನೆ ಹತ್ತಿರದು. ಆದರೆ ಗರ್ನಲ್ ಶಬ್ದ ಕೇಳಿದರೆ ಹೋಗೋದು ನಾವು. ಭೂತ ಲಕ್ಕದುಂತುಂಡು ಅಂತ ಹೇಳ್ತಾರೆ. ಭೂತ ಲಕ್ಕದುಂತುಂಡು ಗರ್ನಲ್ ಬಂದರೆ ಅಂತ. ಅಲ್ಲಿವರೆಗೆ ನಾವು ಭೂತ ಮತ್ತೆ ಅಲ್ಲೋ ಸಿಗು. ಆಗ ನಾನು 7-10 ವರ್ಷದ ಹುಡುಗ, ಸಂಜೆ ಬಂದಾಗ ಇದ್ದ ಪಕ್ರು ಪರವ ಅಲ್ಲಿ ಈ ಗರ್ನಾಲು ಸದ್ದು ಕೇಳುವಾಗ ಎದ್ದು ನಿಂತ ಒಂದು ಭೂತ. ಇದು ಅದೇ ಪಕ್ರು ಪರವನ? ಇದು ನನ್ನ ಪಕ್ರು ಪರವ ಎಲ್ಲಿ? ನನ್ನ ಪಕ್ರು ಪರವ ಎಲ್ಲಿದ್ದಾನೆ? ಬಣ್ಣ, ಮುಖವಾಡ, ವೇಷಭೂಷಣಗಳು, ಆಳೆತ್ತರದ ಅಣಿ, ಇದನ್ನು ಕಟ್ಟಿಕೊಂಡು ನಾನು ಹುಡುಕ್ತಾ ಇದ್ದದ್ದು ನನ್ನ ಪರವ ಎಲ್ಲಿ ಅಂತ. ನನ್ನ ಪರವ ಭೂತದ ಕೈಯಲ್ಲಿ, ಅಂದರೆ ಭೂತವಾಗಿ ಒಂದು ರೂಪಾಂತರಗೊಂಡಿದೆ, ಟ್ರಾನ್ಸ್ಫಾರ್ಮೇಷನ್. ಆಗ ನನಗೆ ಇದು ಭಯಂಕರ ವಿಸ್ಮಯ ಆಯ್ತಲ್ಲ ಇದು. ನನಗಾಗ ಏನು ಅದರ ಅರ್ಥಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಆದರೆ ಒಂದು ನನ್ನ ಮನಸ್ಸಲ್ಲಿ ಒಂದು ವಿಸ್ಮಯವನ್ನು, ವಂಡರನ್ನು ಅದು ಉಂಟು ಮಾಡಿತ್ತು ಆ ಕಾಲಕ್ಕೆ. ಭೂತಾರಾಧನೆ ಎನ್ನುವುದು ಇದು ಬಹಳ ಒಂದು ವಿಸ್ಮಯದ ಜಗತ್ತು ಇದು ಅಂತ. ಭೂತಾರಾಧನೆ ಒಂದು ವಿಸ್ಮಯಕಾರಿ ಜಗತ್ತು ಇದು. ಅಲ್ಲಿರುವ ಪಾಡ್ದನಗಳು, ವೇಷಭೂಷಣಗಳು, ಹಿಮ್ಮೇಳಗಳು ಯಾವುದೇ ಆಗಲಿ,
ನನ್ನ ಮಕ್ಕಳಿಗೆ ಹೇಳುವುದು, ಯಾವುದೇ ಒಂದು ವಿಷಯವನ್ನು ನೋಡುವಾಗ ಒಂದು ಸ್ವಲ್ಪ ವಿಸ್ಮಯದಿಂದ ನೋಡಿ ಇದು ಏನು ಅಂತ. ವಿಸ್ಮಯ ಇಲ್ಲದೆ ಯಾವ ವಸ್ತುವಾಗಿ ಅದು ಯಾವುದೂ ನಿಮ್ಮನ್ನು ಆಕರ್ಷಿಸುವುದಿಲ್ಲ. ಆದರೆ ನಿಮ್ಮ ಗಮನಕ್ಕೆ ಬಿದ್ದದರ ಮೇಲೆ ಒಂದು ಸಣ್ಣ ಕುತೂಹಲ ತಾಳಿದರೆ ಅದು ಇನ್ಕ್ವಿಸಿಟಿವ್, ಒಂದು ಯೋಚನೆ ಮಾಡಲಿಕ್ಕೆ ದಾರಿ ಮಾಡಿಕೊಡ್ತದೆ. ಆಮೇಲೆ ನಾನು MA ಆದ ಮೇಲೆಯೇ PhD ಮಾಡಬೇಕು ಅಂತಾಗ ಯಾವುದು ವಿಷಯ ಆಗ್ಬೋದು, ಭೂತಾರಾಧನೆ ಆಗ್ಬೋದು ಅಂತಾಯಿತು. ಆಮೇಲೆ ಅದಕ್ಕೆ ಅಮೃತರೊಂದು ಮಾತು ಹೇಳಿದರು. ಅಮೃತ ಹೇಳಿದ್ರು ಗೊತ್ತಾ, ಚಿನ್ನಪ್ಪರೆ ಅಂತ ಹೇಳಿದರು. ಚಿನ್ನಪ್ಪ ಗೌಡ್ರಲ್ಲ, ಚಿನ್ನಪ್ಪರೆ. ಭೂತಾರಾಧನೆ ಮಾಡಿದ್ರೆ ಆದೀತು ಅಂತ ವಿವೇಕಾನಂದನ ಮಾರ್ಗದರ್ಶಕರು ಹೇಳಿದ್ರು. ಆದರೆ ಅಮೃತರ ಹತ್ರ ಕೇಳಿ ಅಂತೇಳಿ ಅಲ್ಲಿ ಹೋದೆ. ಅವರು ಒಂದು ಮಾತು ಹೇಳಿದರು, ಭೂತಾರಾಧನೆ ಉಂಟಲ್ಲ ಚಿನ್ನಪ್ಪರೆ, ಆ ವಿಷಯಕ್ಕೂ ಒಂದು ಭವಿಷ್ಯ ಉಂಟು. ಅಮೃತರು ಹೇಳಿದ್ದು ಯಾವಾಗ 78-80ರಲ್ಲಿ ಹೇಳಿದ್ದು. ಆ ವಿಷಯಕ್ಕೂ ಒಂದು ಭವಿಷ್ಯ ಉಂಟು, ಅದನ್ನು ಅಧ್ಯಯನ ಮಾಡಿದ ನಿಮಗೂ ಒಂದು ಭವಿಷ್ಯ ಉಂಟು ಅಂತ ಹೇಳಿದರು. ಯಾವಾಗ ಇದು ಸುಮಾರು 45 ವರ್ಷಗಳ ಹಿಂದೆ ಅಮೃತರು ಹೇಳಿದ ಮಾತಿದು. ನಾನು PhD ಭೂತಾರಾಧನೆ ತೆಕ್ಕೊಳ್ಳಬಹುದು ಅಂತ ಹೇಳುವಾಗ, ಭೂತಾರಾಧನೆ ಒಂದು ಭವಿಷ್ಯ ಉಂಟು, ಅದನ್ನು ಅಧ್ಯಯನ ಮಾಡಿದ ನಿಮಗೂ ಭವಿಷ್ಯ ಉಂಟು, ಅದು 100ಕ್ಕೆ 100 ಸತ್ಯ ಆಗಿದೆ. ಅದು ಅಮೃತರು ಹೇಳಿದ ಮಾತು. ನನಗೂ ಒಂದು ಉಜ್ವಲ ಭವಿಷ್ಯವನ್ನು ಕೊಟ್ಟದ್ದು ರಂಗಭೂಮಿ ಅಧ್ಯಯನ. ಭೂತಾರಾಧನೆಯ ರಂಗಭೂಮಿ ರಿಚುವಲ್ ಥಿಯೇಟರ್ ಅಧ್ಯಯನ ಮಾಡಿದ್ನಲ್ಲ, ಅದರ ಪಾಡ್ದನಗಳನ್ನು ಅಧ್ಯಯನ ಮಾಡಿದೆ, ಸಂಧಿಗಳನ್ನು ಅಧ್ಯಯನ ಮಾಡಿದೆ. ಏಕೆಂದರೆ ನಾನು ಭೂತಾರಾಧನೆ ಅಧ್ಯಯನ ಮಾಡುವ ಕಾಲಕ್ಕೆ ಪಾಡ್ದನಗಳ ಅಧ್ಯಯನ ಆಗಿತ್ತು, ಪ್ರತ್ಯೇಕ ಒಂದು ಸಾಹಿತ್ಯಿಕ ಪಠ್ಯ, ಲಿಟರರಿ ಟೆಕ್ಸ್ಟ್ ಅಂತ ಹೇಳ್ತೇವೆ. ಆದರೆ ಭೂತಾರಾಧನೆ ಒಂದು ಅದೊಂದು ರಂಗಭೂಮಿ ಥಿಯೇಟರ್ ಟೆಕ್ಸ್ಟ್. ಅದರಲ್ಲಿ ಪಾಡ್ದನ ಇದೆ, ವೇಷಭೂಷಣಗಳಿದೆ, ಕುಣಿತೆ ಇದೆ, ಹಿಮ್ಮೇಳ ಇದೆ, ಮಾತು ಇದೆ, ಎಲ್ಲ ಮದಿಪು ಪಾರ್ಯದೆಲ್ಲ ಇದೆ. ಭಾಳ ಸಂಕೀರ್ಣವಾದ ಒಂದು ಬಹಳ ಕಾಂಪ್ಲೆಕ್ಸ್ ಆದ ಒಂದು ಟೆಕ್ಸ್ಟ್ ಅದು ಭೂತಾರಾಧನೆ. ಇದರೊಳಗೆ ಏನು ಸಂಬಂಧ ಪಾಡ್ದನಕ್ಕೂ, ಈ ವೇಷಭೂಷಣಕ್ಕೂ, ಈ ಕುಣಿತಕ್ಕೂ, ಈ ಮಾತಿಗೂ, ಈ ಒಟ್ಟು ಆರಾಧನೆಯ ನಡುವಿನ ಘಟಕಗಳ ನಡುವಿರೋ ಸಂಬಂಧ ಏನು ಇದು? ಯಾಕೆ ಈ ಬಣ್ಣ, ಯಾಕೆ ಮಾತು, ಯಾಕೆ ಹೀಗೆ, ಈ ಪಾಡ್ದನಕ್ಕೂ ಇದಕ್ಕೆ ಏನು ಸಂಬಂಧ? ಇಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು ಅಧ್ಯಯನ ಮಾಡಿದೆ. ಮತ್ತು ಅದೀಗ ಬಹಳ ವಿಸ್ತಾರ ಆಗ್ತಾ ಬಂತು. ಅಷ್ಟರಲ್ಲೇ ವಿವೇಕರಯ್ಯವರು ತುಳು ಜನಪದ ಸಾಹಿತ್ಯ ಪುಸ್ತಕ, ಭಗವದ್ಗೀತೆ ಅದು ನಮ್ಮ ಪಾಲಿಗೆ. ಅದರಲ್ಲಿ ಪಾಡ್ದನಗಳ ಮೇಲೆ, ಕವಿತೆಗಳ ಮೇಲೆ, ಕಥೆಗಳ ಮೇಲೆ, ಒಗಟುಗಳ ಮೇಲೆ, ಗಾದೆಗಳ ಮೇಲೆ, ತುಳುವಿನ ಮಹತ್ವದ ಜನಪದ ಸಾಹಿತ್ಯ ಪ್ರಕಾರ ಅದರ ಬಗ್ಗೆ ಥೀಸಿಸ್ ಮಾಡಿ, ಅದು ಈಗಲೂ ಅಷ್ಟು ಸಮಗ್ರವಾದ ಅಧ್ಯಯನ ನಮ್ಮಲ್ಲಿಲ್ಲ. ನಾನೇನು ಮಾಡಿದರೆ ಅದರಲ್ಲಿ ಪಾಡ್ದನ ಮಾತ್ರ ತೆಕ್ಕೊಂಡು ಅದರ ರಂಗಭೂಮಿಗೆ ತಂದು ನೋಡುವ ಪ್ರಯತ್ನ ಮಾಡಿದೆ. ಅದು ಒಂದು ಅಧ್ಯಯನದ ಭಾಗ, ಅದರ ಹೆಚ್ಚು ವಿಸ್ತಾರ ಬೇಕಾಗಿಲ್ಲ. ಒಟ್ಟಾರೆ ಏನದು ಭೂತ ಅಂದರೆ ಏನು, ಅದರ ಕಾರ್ಯ ಏನು, ನಮ್ಮ ಸಮಾಜದಲ್ಲಿ ಅದರ ಉದ್ದೇಶ ಏನು, ಯಾಕೆ ಆ ಥರ ಒಂದು ಆಳೆತ್ತರದ ವ್ಯಕ್ತಿತ್ವವನ್ನು 2-3 ಆಳೆತ್ತರ ಅಷ್ಟು ಅಗಲ ಎತ್ತರ ಯಾಕೆ ಕಟ್ಟಿಕೊಡ್ತಾರೆ, ಏನದು ಅಂತ ಹೇಳಿ ಇಡೀ ಭೂತದ ಕಾನ್ಸೆಪ್ಟ್ ಏನು ಅದನ್ನು ನಿರೂಪಣೆ ಮಾಡುವ ಪ್ರಯತ್ನವನ್ನು ಮಾಡಿ, ಒಟ್ಟಾರೆಯಾಗಿ ತುಂಬ ಕಾರಣಿಕಗಳನ್ನು ಮಾಡುವ ಅಲೌಕಿಕವಾದ ಶಕ್ತಿಯನ್ನು ತುಳುವರು ಕಟ್ಟಿಕೊಟ್ಟ ಕ್ರಮವನ್ನು ನಾವಿಲ್ಲಿ ಕಾಣ್ತೇವೆ ಭೂತಾರಾಧನೆಯಲ್ಲಿ ಅಂತ. ಆ ಥಿಯರಿ ಅದು ಮತ್ತು ಮಧ್ಯಂತರ ಜಗತ್ತು ಅನ್ನೋ ಕಾನ್ಸೆಪ್ಟ್ ಒಂದನ್ನು ಕೊಟ್ಟೆ ನಾನು. ಅಂದರೆ ನೀವು ಕಾಲವನ್ನು ಪ್ರತ್ಯೇಕ ಮಾಡಬೇಕು, ಸ್ಥಳವನ್ನು ಪ್ರತ್ಯೇಕ ಮಾಡಬೇಕು, ವ್ಯಕ್ತಿಯನ್ನು ಪ್ರತ್ಯೇಕ ಮಾಡಬೇಕು, ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಬೇಕು. ಆ ಸಂದರ್ಭಕ್ಕೆ ದೈವ ಮೇಲಿನ ಕೆಳಗೆ ಇಳಿದು ಬರ್ತದೆ, ನೀವೊಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿ ನಿಲ್ಲಿಸಬೇಕು. ಹೀಗೆಲ್ಲ ಉಂಟು ನೋಡಿ ಕ್ರಮಗಳು ತುಂಬ. ಆ ಮಧ್ಯಂತರ ಜಗತ್ತಿನ ಕಾನ್ಸೆಪ್ಟ್ ಕೊಟ್ಟೆ, ಅದು ಕ್ಲಿಕ್ ಆಯಿತು. ಆಮೇಲೆ ಜಾಲಾಟ ಎನ್ನುವ ಒಂದು ರೂಪವನ್ನು, ಅದು ಭೂತಾರಾಧನೆ ಅತ್ಯಂತ ಪ್ರಾಚೀನವಾದ ಒಂದು ರೂಪ, ಅದು ಜಾಲಾಟ ಭೂತಾರಾಧನೆಯ ಹೆಚ್ಚು ಪ್ರಾಚೀನ ಒಂದು ರೂಪ ಎನ್ನುವುದನ್ನು ಅದನ್ನು ಕೊಟ್ಟೆ. ಆಮೇಲೆ ಅದು ಒಂದು ನ್ಯಾಯ ಪದ್ಧತಿಯಾಗಿ ಹೇಗೆ ಕೆಲಸ ಮಾಡ್ತದೆ ಅಂತ, ಒಂದು ಜುಡಿಷಿಯರಿ ಸಿಸ್ಟಮ್ ಆಗಿ ಚಿಕಿತ್ಸಾ ಪದ್ಧತಿಯಾಗಿ ಅದು ಹೇಗೆ ಕೆಲಸ ಮಾಡ್ತದೆ, ಅದು ಹೇಗೆ ಯಕ್ಷಗಾನದಿಂದ ಭಿನ್ನವಾಗಿ, ಯಕ್ಷಗಾನದಿಂದ ಇದು ಹುಟ್ಟಿದ್ದು ಇದರ ಅದು ಹುಟ್ಟಿತಲ್ಲ, ಒಂದು ಕಲೆ ಮತ್ತೊಂದರ ನೇರ ಹುಟ್ಟುವುದೇ ಇಲ್ಲ, ಹಾಗೆಲ್ಲ ತಂದೆ ತಾಯಿ ಸಂಬಂಧ ಅಲ್ಲ, ಅದು ವಿಕಾಸಗೊಳ್ಳುವುದು. ಅದು ಅದರಿಂದ ಕೆಲವು ಪ್ರೇರಣೆ ತೆಕ್ಕೊಂಡು ಯಕ್ಷಗಾನದಿಂದ ಹೇಗೆ ಬಂತು ಅಂತ ಹಾಗೆ ನೋಡಿದೆ. ಆಮೇಲೆ ಒಂದು ಮಾತು ಹೇಳಿದ ಮಾತು ಮುಗಿಸ್ತೇನೆ. ಇತ್ತೀಚೆಗೆ ಕಳೆದ ಒಂದು 7-8-10 ವರ್ಷಗಳಿಂದ 2 ವಿಷಯಗಳು ನನ್ನ ಆಸಕ್ತಿಯ ಕ್ಷೇತ್ರ. ಒಂದು ಅನುವಾದದ ಕ್ಷೇತ್ರ. ಸುಮಾರು 2000 ಪುಟಗಳಷ್ಟು ತುಳುವಿನ ಸಾಹಿತ್ಯವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ಟೆವು ಪ್ರೊಫೆಸರ್ ಬಿ ಸುರೇಂದ್ರ ರಾವ್ ಮತ್ತು ನಾನು ಅವರಿದ್ದರಿಂದ ಸಾಧ್ಯ ಆಯಿತು ಅಂತ ಹೇಳೋದು, ಅವರು ಚಿನ್ನಪ್ಪ ಇದ್ದರಿಂದ ಸಾಧ್ಯ ಆಯಿತು ಅಂತ ಹೇಳೋದು. ನಾವಿಬ್ಬರು ಒಟ್ಟು ಸೇರಿ ಇಂಗ್ಲೀಷಿನ ಬಹಳ ತಜ್ಞತೆ ಇತ್ತವರಿಗೆ, ನನಗಷ್ಟು ತಜ್ಞತೆ ಇಲ್ಲ.
ತುಳು ಸಾಹಿತ್ಯದ ಮೇಲೆ ತಜ್ಞತೆ ಇತ್ತು. ಹಾಗೆ ಎರಡೂ ಮನಸ್ಸುಗಳು ಸೇರಿ 7 ಸಂಪುಟಗಳನ್ನು ತುಳುವಿಂದ ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ಟೆವು. ಕಾರಣ ಏನು? ತುಂಬ ವಿಷಯ ಹೇಳ್ಬೋದು. ನೀವು ಹೇಗೆ ಅನುವಾದ ಮಾಡಿದಿರಿ, ನಿಮ್ಮ ಉದ್ದೇಶ ಏನು ಹೇಳ್ತಾ ಇಲ್ಲ. ನಮಗೆ ಒಂದು ಕಾರಣ ಏನಿತ್ತು ಅಂದರೆ, ಈ ತುಳು ಎನ್ನುವುದು 8ನೇ ಪರಿಚ್ಛೇದಕ್ಕೆ ಸೇರಬೇಕು. ಇದು ಸುಮ್ಮನೆ ಬಾಯಿ ಮಾತಲ್ಲಿ ಮಾಡಿದರೆ ಆಗುವುದಲ್ಲ. ಸೇರಬೇಕಾದ್ರೆ ತುಳುವಲ್ಲಿ ಏನಿದೆ ಅಂತ ಹೇಳಬೇಕು ನಾವು. ಕನಿಷ್ಠ ಒಂದು 8 ಪುಸ್ತಕ ಇದೆ ನೋಡಿ, ನಿಮಗೆ ಓದಿ ಇದು ನೋಡಿ, ಇದರಲ್ಲಿ ಗೊತ್ತಾಗುತ್ತೆ. ತುಳುವಿನ ಕಾದಂಬರಿ ಸಾಹಿತ್ಯ, ಕಥಾ ಸಾಹಿತ್ಯ, ಕವನ ಸಾಹಿತ್ಯ, ಬೇರೆ ಬೇರೆ ತುಳುವಿನ ಮೊದಲ ಕಾದಂಬರಿ ಸತಿ ಕಮಲೆ, ಯಾವ ದೃಷ್ಟಿಯಿಂದಲೂ ಕನ್ನಡದ ಇಂದಿರಾ ಕಾದಂಬರಿಗಿಂತ ಕಡಿಮೆ ಇಲ್ಲ ಅದು. ಹಾಗೆ ಆ ಥರ ಕೃತಿಗಳನ್ನು ಅಂದರೆ ನಾವು ಬರೇ ರಾಜಕೀಯ ಹೋರಾಟ ಅಲ್ಲ, ನಾವು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮಾಡಬೇಕು ಅಂತ ಅದು ಒಂದು ಉದ್ದೇಶ ಇದ್ದದ್ದು. ಅದು ಒಂದು. ಎರಡನೆಯದ್ದು ನಮ್ಮಲ್ಲಿ ಬಹಳ ಮುಖ್ಯ ಇದ್ದದ್ದು ಅದೇ ಹೊರಗಿನವರಿಗೆ ನಾವು ಕೊಡಬೇಕು ತುಳುವಲ್ಲಿ ಏನಿದೆ ಎನ್ನುವುದು. ಕೆಲವರು ಆ ಪ್ರಶ್ನೆ ಕೇಳಿದರು, ನೀವಂತ ಇಂಗ್ಲೀಷಲ್ಲಿ ಎಂಥದ್ದು ಮಾಡೋದು ಅಲ್ವಾ, ನೀವು ಅದನ್ನು ಕನ್ನಡದಲ್ಲಿ ಮಾಡಬಹುದಿತ್ತಲ್ಲ? ಬೇರೆ ಪ್ರಶ್ನೆ. ಮಾಡಬಹುದಿತ್ತು, ನಮಗೆ ಕನ್ನಡ ಬರ್ತಿತ್ತು ಕೂಡ. ಕನ್ನಡ ಬರೋರು ತುಂಬ ಜನ ಇದ್ದಾರೆ. ನನಗೆ ಸುರೇಂದ್ರ ಅಂತ ಒಬ್ಬರೇ ಇರೋದು ಅಲ್ವಾ, ನನಗೆ ಸುರೇಂದ್ರ ಅಂತ ಒಬ್ಬರೇ ಇರೋದು. ನನಗೆ ಅವರು ನಾವು ಮಾಡಿದರೆ ಮಾಡಬಹುದು ಅಂತ. ಕೆಲವರು ಹೇಳಿದರು ಇಲ್ಲಿ ಮಲಯಾಳಕ್ಕೆ ಮಾಡಬೇಕು ಅಂತಲೂ ಇತ್ತು, ತಮಿಳಿಗೆ ಮಾಡಬೇಕು ಅಂತಲೂ ಇತ್ತು. ಅದು ನಮಗೆ ಬರುವುದಿಲ್ಲಲ್ಲ ಭಾಷೆ. ಮಲಯಾಳ ಬರ್ತಿದ್ರೆ ಮಾಡ್ಬೋದು. ವಿಕ್ರಮ್ ಇದ್ದಾರೆ, ಮಲಯಾಳ ಕನ್ನಡ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಅದು ಆಗಬೇಕಾದ ಕೆಲಸ. ತುಂಬ ದೊಡ್ಡ ಒಂದು ಕ್ಷೇತ್ರ ಉಂಟು ಇವತ್ತು, ಅನುವಾದದ ಕ್ಷೇತ್ರ. ಇದು ಹೇಳ್ತೇನೆ, ಅದನ್ನು ತುಂಬ ವಿವರಿಸ್ಬೋದು ನಾನು. ಬರೇ ಕೃತಿಗಳನ್ನು ಅನುವಾದ ಮಾಡುವುದಲ್ಲ, ಇವತ್ತಿನ ವಾಣಿಜ್ಯ ಜಗತ್ತಿನಲ್ಲಿ ಅನುವಾದಕರಿಗೆ ಬಹಳ ದೊಡ್ಡ ಕೆಲಸ ಉಂಟು ಇವತ್ತು. ನೀವು ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡ್ತೀರಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ, ಅದೆಲ್ಲ ಅನುವಾದಕರು. ಬೆಂಗಳೂರಿನವರು ದುಡ್ಡೆಷ್ಟು ಮಾಡ್ತಾರೆ ಗೊತ್ತುಂಟಾ? ಇಲ್ಲಿ ಅನುವಾದ ಮಾಡಿ ಕೊಡಲಾಗುವುದು. ಕನ್ನಡದಿಂದ ಇಂಗ್ಲೀಷಿಗೆ ಜಾಹೀರಾತುಗಳನ್ನು ನಾವು ಡ್ರಾಫ್ಟ್ ಮಾಡಿ ಕೊಡ್ತೇವೆ ಅಂತೆಲ್ಲ ಮಾಡಿದರೆ ತುಂಬ ಅವಕಾಶಗಳುಂಟು. ಮಂಗಳೂರಿನಲ್ಲಿ ಉಂಟು, ಕೇಳ್ತಾರೆ ಜಾಹೀರಾತುಗಳು, ಅದನ್ನು ಮಾಡಿಕೊಡುವವರು ಇದ್ದಾರೆ. ಪತ್ರಿಕೆಯವರಿಗೆ ಅದು ಗೊತ್ತಿದೆ. ಹಾಗಾಗಿ ಈಗ ಏನಾಗಿದೆ ನೋಡಿ, ಇಂಗ್ಲೀಷ್ ನಮ್ದಿದ್ದರೆ ಕನ್ನಡಕ್ಕೆ ಹೋದರೆ ಪರವಾಗಿಲ್ಲ, ನಾವು ತುಳುವರಿಗಾಗಿ ತುಳುವಲ್ಲಿ ಉಂಟದು. ಇಂಗ್ಲೀಷ್ ಕೊಟ್ಟರೆ ಅಂದರೆ ತುಳುವಿನ ಓದುಗರ ಸಂಖ್ಯೆ ಹೆಚ್ಚಾಗ್ತದೆ ಅಂತ. ಇಂಗ್ಲೀಷಿಗೆ ನಮ್ಮ ಉದ್ದೇಶ ಅಂದರೆ ತುಳು ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಅಂದರೆ ತುಳು ಹೆಚ್ಚಿನವರಿಗೆ ತಲುಪಬೇಕು. ಇದು ಅತ್ಯಂತ ಅನುವಾದದ ಒಂದು ಕಾನ್ಸೆಪ್ಟ್. ಅದು ನಾವು ಯಾಕೆ ಇಂಗ್ಲೀಷಿಗೆ ಅನುವಾದ ಮಾಡ್ತೇವೆ, ನಾವು ಟಾರ್ಗೆಟ್ ಗ್ರೂಪ್ ಇಂಗ್ಲೀಷ್ ಬಲ್ಲವರು. ಇಂಗ್ಲೀಷಿಗೆ ಕೊಡುವಾಗ ಕೆಲವು ಕ್ರಮಗಳುಂಟು, ಅದು ಹೇಗೆ ಕೊಡಬೇಕು ಅವರಿಗೆ. ನಾವು ಇಂಗ್ಲೀಷಿಗೆ ಕೊಡೋದು, ನಾವು ಇಂಗ್ಲೀಷ್ ಓದುಗರಿಗೆ ಕೊಡುವುದು. ಅಂದರೆ ಕೆಲವೆಲ್ಲ ಕಾಂಪ್ರಮೈಸಸ್ ಎಲ್ಲ ಮಾಡಿಕೊಳ್ಬೇಕಾಗ್ತದೆ, ಒಪ್ಪಂದಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಅಂದರೆ ತುಳು ಬಾರದ ಬೇರೆ ಸಂಸ್ಕೃತಿಯಲ್ಲಿ ಇರುವ ಓದುಗರನ್ನು ತಲುಪುವ ದೃಷ್ಟಿಯಿಂದ ಅವರ ನಿರೀಕ್ಷೆ ಮತ್ತು ಅಗತ್ಯಗಳನ್ನು ಪೂರೈಸುವ ಹಾಗೆ ನಾವು ಅನುವಾದವನ್ನು ಮಾಡಿ ಕೊಡಬೇಕಾಗ್ತದೆ. ಹಾಗೆ ಅನುವಾದ ಮಾಡಿ ಕೊಟ್ಟದ್ದರಿಂದ ಇಂಗ್ಲೀಷ್ ಓದುಗರ ಸಂಖ್ಯೆ ಒಟ್ಟು ಮಲಯಾಳದಲ್ಲೂ ಇಂಗ್ಲೀಷ್ ಓದುಗರಿದ್ದಾರೆ, ತಮಿಳಲ್ಲೂ ಇದ್ದಾರೆ, ಆಂಧ್ರದಲ್ಲೂ ಇದ್ದಾರೆ. ಈಗ ತಮಾಷೆ ಗೊತ್ತಾ ನಿಮಗೆ, ನಮ್ಮ ಇಂಗ್ಲೀಷ್ ಅನುವಾದಗಳನ್ನು ಇಟ್ಟುಕೊಂಡು ಅವರು ಆಯಾ ಭಾಷೆಗೆ ತರ್ತಾ ಇದ್ದಾರೆ. ಈಗ ಮಲಯಾಳಕ್ಕೆ ಸುಮಾರು ನಮ್ಮ 3-4 ಮಲಯಾಳಕ್ಕೆ ನಮ್ಮ ಪುಸ್ತಕ ಇಟ್ಟುಕೊಂಡು, ಆಮೇಲೆ ನಮ್ಮ ಒರಿಜಿನಲ್ ಟೆಕ್ಸ್ಟ್ ಇಟ್ಟುಕೊಂಡು, ಅವರಿಗೆ ತುಳು ಅಷ್ಟು ಬರುವುದಿಲ್ಲ, ಚೆಂದ ಆಗುವುದಿಲ್ಲ. ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇನ್ನೊಂದು ತಿಳ್ಕೊಳ್ಬೇಕು ನೀವು. ಟ್ರಾನ್ಸ್ಲೇಷನ್ ಇರುತ್ತಲ್ಲ, ಅದೊಂದು ಸ್ವಾಯತ್ತ ಕೆಲಸ. ಅದು 2ನೇ ದರ್ಜೆ ಕೆಲಸ ಅಲ್ಲ. ಒಂದು ಕಾಲಕ್ಕಿತ್ತು ಅನುವಾದಕರು ಕೊಲೆಗಾರರು ಅಂತಿತ್ತು, ಗೊತ್ತಾ ನಿಮಗೆ? ಮರ್ಡರ್ ಅನುವಾದಕರು ಅಂದರೆ ಅವರಿಗೆ ಪ್ರತಿಭೆಯೇ ಇಲ್ಲ ಅಂತ. ಅನುವಾದ ಮಾಡುವುದಲ್ವ ಅಂತ ಮಾಡಲಿ ನೋಡುವ. ಹಾಗಾಗುವುದಿಲ್ಲ. ಅನುವಾದ, ನಾನು ಭಾಳ ಸ್ಪಷ್ಟ ಹೇಳ್ತಿದ್ದೇನೆ, ಅನುವಾದ ಒಂದು ಸ್ವತಂತ್ರ ಕೃತಿ. ಅನುವಾದ ಎನ್ನುವುದು ಕೂಡ ನೀವು ಮತ್ತೊಂದು ಭಾಷೆಯಲ್ಲಿ ಮತ್ತೊಂದು ಸಂಸ್ಕೃತಿಯ ಓದುಗರಿಗೆ ಅದನ್ನು ಕಟ್ಟಿ ರೀಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀರಿ ನೀವು. ಅದನ್ನು ಮತ್ತೆ ಅದಕ್ಕೆ ಮೂಲ ಲೇಖಕನಿಗೆ ಇರುವಷ್ಟೇ ಪ್ರತಿಭೆ, ತಜ್ಞತೆ ಎಲ್ಲವೂ ಬೇಕಾಗ್ತದೆ. ಹಾಗಾಗಿ ಇವತ್ತು ಅನುವಾದಗಳನ್ನು ಹಾಗಾಗಿ ಇಲ್ಲದಿದ್ದರೆ ಒಂದು ಅನುವಾದ ಮಾಡಿ ನಿಲ್ಲಿಸ್ಬೋದಲ್ಲ. ಒಂದು ಕೃತಿ ಯಾಕೆ 10 ಜನಗಳ ಕೈಯಲ್ಲಿ ಅನುವಾದ ಆಗ್ತದೆ? ಎಲ್ಲ ಅನುವಾದಗಳು ಕೂಡ ಭಿನ್ನ ಮತ್ತು ಸ್ವತಂತ್ರ ಅಂತ ಎನ್ನುವ ಕಾರಣಕ್ಕೆ, ಎಲ್ಲ ಅನುವಾದಗಳು ಕೂಡ ಭಿನ್ನ ಮತ್ತು ಸ್ವತಂತ್ರ ಎನ್ನುವ ಕಾರಣಕ್ಕೇ ಒಂದು ಕೃತಿ 10 ಲೇಖಕರಿಂದ ಅನುವಾದ. ಕುವೆಂಪು ಕೃತಿಗಳು ಅಥವಾ ಕೆಲವು ನಾಟಕಗಳು ಎಷ್ಟು ಅನುವಾದ ಮಾಡಲಿಲ್ಲ, ಒಬ್ಬ ಮಾಡಿದರೆ ಸಾಕಲ್ವ? ನಾವು ಹಾಗಲ್ಲ ಅದು. ಅದರಿಂದ ಆ ಥರದ ಅನುವಾದದ ಕ್ಷೇತ್ರ. ಮತ್ತೊಂದು ತುಳು ಮಹಾಕಾವ್ಯ, ಅದು 2 ಹೇಳಬೇಕು ನಾನು. ಒಂದು ಉಡುಪಿ RRCಯ ಬಗ್ಗೆ ನಾನು ಹೇಳಬೇಕು. ನಮ್ಮಲ್ಲಿ ತುಳುವಿನ ಕೆಲಸ ಸಾಂಸ್ಥಿಕವಾಗಿ ಆಗಿದೆ, ಇನ್ನೊಂದು ವೈಯಕ್ತಿಕ ನೆಲೆಯಲ್ಲಿ ಆಗಿದೆ.
ಈಗ ನಮ್ಮದೆಲ್ಲ ವೈಯಕ್ತಿಕ ನೆಲೆಗಳು. ಸಾಂಸ್ಥಿಕ ಅಂತಂದರೆ ಒಂದು ತುಳು ಅಕಾಡೆಮಿ ಇದೆ, ಮತ್ತೊಂದು RRC ಇದೆ. ಅದು ಬಿಟ್ಟರೆ ಬಹಳ ದೊಡ್ಡ ಸಂಸ್ಥೆಗಳಿಲ್ಲ ನಮ್ಮ ಹತ್ರ. ತುಳು ಅಕಾಡೆಮಿ ಮತ್ತೆ ಬಂದದ್ದು. ಇಲ್ಲಿ ನೆನಪಿಸಿಕೊಳ್ಬೇಕಾದದ್ದು ಕುಶ್ ಹರಿದಾಸ್ ಭಟ್ರನ್ನು. ಅಂತಾರಾಷ್ಟ್ರೀಯ ಜಾನಪದ ಕಮ್ಮಟಗಳನ್ನು ಮಾಡಿದರು. ಫಿನ್ಲ್ಯಾಂಡ್ ವಿದ್ವಾಂಸರನ್ನು ಉಡುಪಿಗೆ ಬರಮಾಡಿಕೊಂಡರು. ಹಾಂಕೋ ಅವರು ಬಂದರು, ಪೀಟರ್ ಜೆ ಕ್ಲಾಸ್ ಬಂದರು, ಅಲೆನ್ ಡೆಂಡೆಸ್ ಬಂದರು, ಇನ್ನು ತುಂಬ ವಿದ್ವಾಂಸರು. ಅವರ ತರಗತಿಗಳನ್ನು ಕೇಳಿದೆವು ನಾವು. ಸುಮಾರು 1980ರ ದಶಕದಲ್ಲಿ 4 ಫೇಸಸ್ ಆಫ್ ವರ್ಕ್ಶಾಪ್ ಆನ್ ಫೋಕ್ಲೋರಿಸ್ಟಿಕ್ಸ್. ಅಮೇರಿಕದ ದೊಡ್ಡ ದೊಡ್ಡ ಬ್ರೆಂಡಾ ಬೇಕರ್ ಅಂತವರು, ಅಲೆನ್ ಡೆಂಡೆಸನ್ ಅಂತವರೆಲ್ಲ ಬಂದು ಲೆಕ್ಚರ್ ಕೊಟ್ಟರು. ನಾನು ಹೇಳಬೇಕಾದದ್ದು ಅದರಿಂದ ಏನಾಯಿತು, ನಮ್ಮಲ್ಲಿ ಕರ್ನಾಟಕದಲ್ಲಿ, ತುಳುವುದಲ್ಲ, ಕರ್ನಾಟಕದಲ್ಲಿ ಒಂದು ಜಾನಪದ ಅಧ್ಯಯನ ತಂಡ ಬಂತು. ತುಂಬ ಜನ ಪ್ರಯೋಜನ ಆಯ್ತದು. ಅದು ಬಹುಶಃ ಇವತ್ತು ಆಗಬೇಕಾದ ಕೆಲಸ. ಅಂತಹ ಜಾನಪದ ತರಬೇತು, ಸಂಸ್ಕೃತಿ ತರಬೇತು ಶಿಬಿರಗಳು ಹೆಚ್ಚೆಚ್ಚಾದರೆ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತದೆ ಅನ್ನೋ ಒಂದು. ಆಮೇಲೆ ಫಿನ್ಲ್ಯಾಂಡಿನಂತೆ ಒಂದು ಪ್ರಾಜೆಕ್ಟ್ ಇತ್ತು ಅವರದ್ದು, ವರ್ಕ್ಶಾಪ್ ಆನ್ ಫೋಕ್ಲೋರಿಸ್ಟ್, ಫೀಲ್ಡ್ ವರ್ಕ್, ಕ್ಷೇತ್ರ ಕಾರ್ಯವನ್ನೇ ಕೇಂದ್ರದಲ್ಲಿಟ್ಟುಕೊಂಡು ನಡೆಸಿದ ಕಮ್ಮಟ, ಅದು ವರ್ಕ್ಶಾಪ್. ಅದು ಕ್ಷೇತ್ರ ಕಾರ್ಯ ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟದ್ದು, ಅಧ್ಯಯನ ಹೇಗೆ ಮಾಡಬೇಕು ಅಂತ ಲೌರಿ ಹಾಂಕೋ ಇದು. ಆಮೇಲೆ ಲೌರಿ ಹಾಂಕೋ ಅವರ ಮಡದಿ, ಅವರಿಬ್ಬರು ವಿದೇಶಿಯರು, ವಿವೇಕ್ ರೈ ಅಂತ ನಾನು ದೇಶೀಯರು. ಅಂದರೆ ಈ ವಿದೇಶಿ ಕಣ್ಣು ಮತ್ತು ದೇಶಿ, ಫಾರಿನ್ ಐ ಮತ್ತು ನೇಟಿವ್ ಐ ಅಂತ ಹೇಳ್ತಾರೆ. ಒಂದು ಜಾನಪದವನ್ನು ಹೀಗೆ ದೇಶೀಯ ಕಣ್ಣು ಅಥವಾ ವಿದೇಶಿಯ ಕಣ್ಣುಗಳು. ಈಗ ನಮಗೇನಾಗುತ್ತೆ, ನಮ್ಮದು ಬಹಳ ದೊಡ್ಡದು ಅಂತ ಕಾಣ್ಬೋದು, ಅಯ್ಯೋ ಎಷ್ಟು ಭಯಂಕರ ಅಂತ. ಅದು ಹೊರಗಿನವರಿಗೆ ಕಾಣಬೇಕಾಗಿಲ್ಲ ನೋಡಿ. ಅವರು ಅದರ ಅನೇಕ ಕೊರತೆಗಳನ್ನು ಹೇಳ್ತಾರೆ, ಇಲ್ಲ ಇದು ಹಾಗೆ ಅಂತ. ಸೊ ದೇಶಿ ಮತ್ತು ವಿದೇಶಿ ಕಣ್ಣುಗಳ ಸಹಯೋಗದಲ್ಲಿ ಗೋಪಾಲ್ ನಾಯ್ಕ ಅವರಿಂದ ಸಿರಿ ಮಹಾಕಾವ್ಯವನ್ನು ಸಂಗ್ರಹ ಮಾಡುವ ಕೆಲಸವನ್ನು ಮಾಡಿದೆವು ನಾವು. ಅದಕ್ಕಿಂತ ಮುಂಚೆ ಬರೆಸಿಕೊಂಡದ್ದು ಟೆಕ್ಸ್ಟ್ ಇತ್ತು, ಅವರು ಹೇಳಿ ಬರೆಸಿದ ಪಠ್ಯ ಸುಮಾರು 8,000 ಸಾಲುಗಳಿತ್ತು. ಅದನ್ನು ಹೇಳಿ ಬರೆಸಿದ್ದಾರೆ, ನಾನು ಮತ್ತೆ ಪ್ರಕಟ ಮಾಡಿ, ಇತ್ತೀಚೆಗೆ ಕಳೆದ ವರ್ಷ ಪ್ರಕಟ ಮಾಡಿದೆ ನಾನು. ಅವರು ಹಾಡಿದ್ದು ಮಕ್ಕಳಿಗೆ ಗಮನಿಸಿ, ಆ ಮಹಾಕಾವ್ಯ ಸಿರಿಕಾವ್ಯ ಅಂತ ಗೋಪಾಲ್ ನಾಯ್ಕ ಹಾಡಿದ್ದು, ಅದು 15,683 ಸಾಲುಗಳ ಮಹಾಕಾವ್ಯ. 15,683 ಸಾಲುಗಳ ಮಹಾಕಾವ್ಯ. ಅದು ಇಂಗ್ಲೀಷ್ ಅನುವಾದ ಮತ್ತು ತುಳು ಪಠ್ಯ, ಫೊನೆಟಿಕಲ್ ಇಂಗ್ಲೀಷ್ ಸ್ಕ್ರಿಪ್ಟಲ್ಲಿ ತುಳು ಕೊಟ್ಟದ್ದು ಒಂದು ಬದಿಯಲ್ಲಿ ಲೈನ್ ಟು ಲೈನ್ ಟ್ರಾನ್ಸ್ಲೇಷನ್ ಕೊಟ್ಟು 2 ಸಂಪುಟಗಳಲ್ಲಿ ಪ್ರಕಟ ಆಯಿತು. ಜಗತ್ತಿನ ಗಮನ ಸೆಳೀತು. ಮಾತ್ರ ಅಲ್ಲ, ನಮ್ಮಲ್ಲಿ ತಿಳುವಳಿಕೆ ಉಂಟು, ಜಾನಪದ ವಿದ್ವಾಂಸರೇ ಮಹಾಬುದ್ಧಿವಂತರು ಅಂತ ಅಲ್ಲ, ಜಾನಪದ ವಿದ್ವಾಂಸರೇ ನಾವೇನು ಮಾಡಿದ್ವು ಅಂತಂದರೆ, ಗೋಪಾಲ್ ನಾಯ್ಕ ಈಸ್ ಅವರು ನಮ್ಮ ರಿಸರ್ಚ್ ಪಾರ್ಟ್ನರ್, ನಮ್ಮ ಸಂಶೋಧನಾ ಸಹಭಾಗಿ. ಒಂದು ಗೋಪಾಲ್ ನಾಯ್ಕ ಹೇಳಿದ ಮತ್ತು ಇಡೀ ಪಠ್ಯದ ಬಗ್ಗೆ ವಿದ್ವಾಂಸರು ಏನು ಅನಲೈಸ್ ಮಾಡ್ತಾರೆ, ಅದರ ಬದಲು ಗೋಪಾಲ್ ನಾಯ್ಕ ಅವರ ಪಠ್ಯದ ಬಗ್ಗೆ ಏನು ಹೇಳ್ತಾರೆ ಅಂತ ಸ್ಟಡಿ ಮಾಡಿದ್ವಿ ನಾವು. ಅವರ ಪಠ್ಯದ ಬಗ್ಗೆ ಏನು ಹೇಳ್ತಾರೆ, ಅದು ಬಾಯ್ಪಾಠ ಅಂತ ಹೇಳ್ತಾರಾ, ಏನು ಅದು ತುಂಬ ಅದು ಒಂದು ಟೆಕ್ಸ್ಚುಲೈಸಿಂಗ್ ಸಿರಿ ಎಪಿಕ್ ಅಂತಲೇ ಒಂದು ವಾಲ್ಯೂಮ್ ಬಂದಿದೆ. ಒಂದು ಮಹಾಕಾವ್ಯವನ್ನು ಜನಪದ ಕವಿಯೊಬ್ಬ ಹೇಗೆ ಕಟ್ಟುತ್ತಾನೆ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ತಾನೆ. ಅವನ ಉತ್ತರ, ಗೋಪಾಲ್ ನಾಯ್ಕ ಅವರ ಉತ್ತರ ಏನು ಅಂತ. ಅದು ಬಹಳ ದೀರ್ಘ ಮಹಾಕಾವ್ಯ, ಸಂಶೋಧನಾ ಸಹಭಾಗಿ ಅಂತ ಇಟ್ಟುಕೊಳ್ಳೋದು. ಮತ್ತು ಅವರ ಕಾವ್ಯದ ಬಗ್ಗೆ ಅವರೇ ಅಭಿಪ್ರಾಯಗಳನ್ನು ಕೊಡ್ತಾರೆ. ಅಂದರೆ ನಮ್ಮಷ್ಟೇ, ಅಂದರೆ ವಿದ್ವಾಂಸರಷ್ಟೇ ಗಾಯಕರು ಕೂಡ ಮುಖ್ಯ ಎನ್ನುವ ಅಂಶಗಳನ್ನು ಇಟ್ಟುಕೊಂಡು ಆ ಕಾವ್ಯವನ್ನು, ಸಿರಿ ಮಹಾಕಾವ್ಯವನ್ನು ಕೊಟ್ಟೆವು. ಅದು ಇವತ್ತು ಜಾಗತಿಕ ಮಟ್ಟದ ಮನ್ನಣೆ. ಅಂದರೆ ನಾವು ತುಳುವನ್ನು ದೇಶದ ಮಟ್ಟಕ್ಕೆ, ಜಗತ್ತಿನ ಮಟ್ಟಕ್ಕೆ ತರಬೇಕಾದರೆ ಕೆಲವು ಕಾಂಪ್ರಮೈಸಸ್ ರಾಜ್ಯಗಳನ್ನು ಮಾಡಿಕೊಂಡು ನಾವು ಹೋಗಬೇಕಾಗ್ತದೆ ಎನ್ನುವುದು ಒಂದು. ಅದು ಬಹುಶಃ ಫಿನ್ಲ್ಯಾಂಡಿನ ಲೌರಿ ಹಾಂಕೋ ಬಂದದ್ದು ತುಳುವಿನ ಭಾಗ್ಯವೇ ನಾನು ಭಾವಿಸಿಕೊಂಡಿದ್ದೇನೆ. ಅದು ಸಿರಿ ಮಹಾಕಾವ್ಯವನ್ನು ಕೊಟ್ಟದ್ದು. ಆಮೇಲೆ ಮತ್ತೆ ಉಡುಪಿ RRC ಅವರು ಬೇರೆ ಬೇರೆ ಸಿರಿ ಕಾವ್ಯಗಳ ಪಠ್ಯ ಮಾಡಿದರು. ಒಂದು ನನ್ನ ಕೊನೆಯ ಮಾತು, ಇದು ಏನಾಗಿದೆ ಇವತ್ತು ಅಂದರೆ, ಸ್ವಲ್ಪ ಮಟ್ಟಿಗೆ ತುಳು ಅಧ್ಯಯನ, ಸಂಸ್ಕೃತಿ ಅಧ್ಯಯನ ಸ್ವಲ್ಪ ಸ್ಥಗಿತ ಆಗುವ ಹಾಗೆ ಆಗಿದೆ. ಇಲ್ಲ, ಆಗ್ತಾ ಇಲ್ಲ. ಪಾಡ್ದನಗಳ ಸಂಗ್ರಹ ಕೆಲಸ ನಿಂತೇ ಹೋಗಿದೆ. ಜನಪದ ಮಹಾಕಾವ್ಯಗಳ ಸಿರಿ, ಇದರ ಸಂಗ್ರಹ ಕಾರ್ಯ ನಿಂತೇ ಹೋಗಿದೆ. ಏಕೆಂದರೆ ಅದು ತುಂಬ ಕಷ್ಟ, ಸವಾಲು, ವೆಚ್ಚದ ಕೆಲಸ. ಅದಕ್ಕೆ ಸಂಸ್ಥೆಗಳು ಮುಂದೆ ಬರಬೇಕು, ಸಾಂಸ್ಥಿಕ ಬೆಂಬಲ ಇರಬೇಕು. RRC ನಮಗೆಲ್ಲ ಕೊಟ್ಟ ಹಾಗೆ, ಅಥವಾ ವಿದೇಶಿ ಕೊಲಾಬರೇಟಿವ್ ವರ್ಕ್ಸ್ ಉಂಟು, ಅದೆಲ್ಲ ನಮ್ಮದು ವಿದೇಶಿ ಕೊಲಾಬರೇಟಿವ್ ವರ್ಕ್ಸ್. ಅದು ಬ್ರೂಕ್ನರ್, ಆಮೇಲೆ ಜರ್ಮನಿಯ ಹೈಡ್ರೂನ್ ಬ್ರೂಕ್ನರ್,
ಅಥವಾ ಜಪಾನಿನ ಸುಮಿಯೋ ಮೊರಿಜಿರಿ, ಅಮೆರಿಕದ ಪೀಟರ್ ಜೆ ಕ್ಲಾಸ್ ಸಿರಿಯನ್ನು ಅಧ್ಯಯನ ಮಾಡಿದ ಕ್ರಮಗಳನ್ನು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ, ತುಳುವಿನಲ್ಲಿ, ತುಳು ಸಂಸ್ಕೃತಿ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವ ಬೇಕಾದಷ್ಟು ಅವಕಾಶಗಳು, ಅನುವಾದದಲ್ಲಿ ಅವಕಾಶಗಳು ಉಂಟು. ವಿದ್ಯಾರ್ಥಿಗಳು ಮನಸ್ಸು ಮಾಡಬೇಕಾಗಿದೆ ಅಷ್ಟೇ. ಮತ್ತು ಈಗ ಎರಡೇ ಮಕ್ಕಳ ಮನಸ್ಸಲ್ಲಿರುವುದು ಸುಲಭ ಯಾವುದು ಅಂತ. ಯಾವುದೂ ಇಲ್ಲ ಸುಲಭ. ಯಾವ ಸುಲಭ ಯಾವುದು? ತಿನ್ನುವುದು ಕೂಡ ಸುಲಭ ಇಲ್ಲ. ಕಲಸಬೇಕು, ಹಾಕಿಕೊಳ್ಬೇಕು. ಸುಲಭ ಅಂತ ಯಾವುದೂ ಇಲ್ಲ. ಇದು ಒಂದು. ಎರಡನೇದು ಕಷ್ಟ ಉಂಟೆ. ಯಾವ ವೃತ್ತಿಯೂ ಕೂಡ ನಿಮಗೆ ಮತ್ತೊಂದು ವೃತ್ತಿ ಸುಲಭ ಅಂತ ಕಾಣ್ತದೆ ಕೆಲವೊಮ್ಮೆ. ಅದು ಭಾರಿ ಸುಲಭ ಅಂತ. ಯಾವ ವೃತ್ತಿಯೂ ಸುಲಭ ಇಲ್ಲ. ಮತ್ತು ನಿಮ್ಮ ಹಿನ್ನೆಲೆ, ಆಮೇಲೆ ನಿಮ್ಮ ಆಸಕ್ತಿಯನ್ನು ಇಟ್ಟುಕೊಂಡು ನಿಮ್ಮ ಬದುಕನ್ನು ನೀವು ಅವರವರ ತಲೆಗೆ ಅವರವರ ಕೈ ಅಂತ ಇಟ್ಟುಕೊಂಡು ಕೆಲಸ ಮಾಡಿದರೆ ಸಂಸ್ಕೃತಿ, ತುಳು ಭಾಷೆ, ಸಾಹಿತ್ಯ ಅದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬಹುದಾದ ಕ್ಷೇತ್ರ ಅಂತ ಹೇಳ್ತಾ, ನಾನು ಮಾಡಿದ್ದು ಬಹಳ ಕಡಿಮೆಯ ಕೆಲಸ. ಮಾಡಬಹುದಾದ ಕೆಲಸ ತುಂಬ ಉಂಟು. ನಾನೊಬ್ಬ ವಿದ್ಯಾರ್ಥಿ PhD ಸ್ಟೂಡೆಂಟ್ ಬಂದರು ನನ್ನ ಹತ್ರ. ಏನು ಆಸಕ್ತಿ ಸರ್, ನನಗೆ ನಿಮ್ಮ ಹಾಗೆ ಯಾವುದಾದ್ರು ಭೂತದ ವಿಷಯ ಕೊಡಿ ಅಂತ. ಆಯಿತು ಅಂತ. ನೀವು ನೋಡಿದ್ದೀರಾ ಭೂತ? ಅದು ನಾನು ನೋಡ್ತೇನೆ ಸರ್. ಇಲ್ಲಪ್ಪ, ಅದು ನಿಮಗೆ ಸ್ವಲ್ಪ ಜನಸಂಪರ್ಕ, ಅದಕ್ಕೊಂದು ಒಂದು ಒಂದು ಆ್ಯಪ್ಟಿಟ್ಯೂಡ್ ಬೇಕು ನೋಡಿ ಪ್ರತಿಯೊಂದಕ್ಕೂ. ಅದು ಎಲ್ಲ ಸರ್ ನೀವು ಹೇಳಿದಾಗೆ ನಾನು ಮಾಡ್ತೇನೆ ಹೇಳಿದರು. ನೋಡುವ ಅಂತ ಹೇಳಿದೆ. ಒಂದು ಹೋಗಿ ಸ್ವಲ್ಪ ವಿಷಯ ಎಲ್ಲ ಮತ್ತೆ ಡಿಸೈಡ್ ಮಾಡುವ, ರಿಜಿಸ್ಟ್ರೇಷನ್ ಎಲ್ಲ ಮತ್ತೆ ಮಾಡುವ, ಅದೆಲ್ಲ ನಾನು ಮಾಡ್ತೇನೆ, ಮತ್ತೆ ನೋಡುವ, ನೀವು ಸ್ವಲ್ಪ ಕ್ಷೇತ್ರ ಕಾರ್ಯ ಮಾಡಿ ಅಂತ ಹೇಳಿದೆ. ಹೋದರು. ಆಮೇಲೆ ರಿಜಿಸ್ಟ್ರೇಷನ್ ಕೂಡ ಆಯಿತು. 6 ತಿಂಗಳು 1 ವರ್ಷ ಆಗುವ ಬಂದರು. ಅಲ್ಲ, ಎಷ್ಟು ಕ್ಷೇತ್ರ ಕಾರ್ಯ ಮಾಡಿದಿರಿ ಕೇಳಿದೆ. ಎಂತ ಸರ್, ನಿಮಗೆ ನಮ್ಮ ಕಷ್ಟ ಅರ್ಥ ಆಗುವುದಿಲ್ಲ. ನೇರ ಎಂಥದ್ದು ಹೇಳಿದೆ. ಎಂತ ಸರ್, ನಿದ್ದೆ ಗಡಬೇಕು, ರಾತ್ರಿ ಹೋಗಬೇಕು, ಅಲ್ಲಿಗೆ ಎಂತ ಅದು ಭಾಳ ಅದು ನಮಗೆ ಭಾಳ ಕಷ್ಟ. ಅದೊಂದೇ ನಮ್ಮ ಕಷ್ಟ ನಿಮಗೆ ಅರ್ಥ ಆಗುವುದಿಲ್ಲ ಅಂತ. ನಮ್ಮ ಕಷ್ಟ ನನಗೆ ನಿಲ್ಲಿಸ್ತೇನೆ. ಈ ಸ್ಥಿತಿಯಲ್ಲಿದ್ದೇವೆ ನಾವೀಗ. ಮಕ್ಕಳ ಕಷ್ಟ ಶಿಕ್ಷಕರಿಗೆ ಅರ್ಥ ಆಗುವುದಿಲ್ಲ, ಮಕ್ಕಳ ಕಷ್ಟ ಪೋಷಕರಿಗೆ ಅರ್ಥ ಆಗುವುದಿಲ್ಲ, ಹೆತ್ತವರಿಗೆ ಅರ್ಥ ಆಗ್ತಾ ಇಲ್ಲ, ಹೆತ್ತವರ ಕಷ್ಟ ಇವರಿಗೆ ಅರ್ಥ ಆಗ್ತಾ ಇಲ್ಲ, ಯಾರ ಕಷ್ಟವು ಯಾರಿಗೂ ಅರ್ಥ ಆಗದ ಒಂದು ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಇದನ್ನು ಎಲ್ಲದಕ್ಕೂ ವಿಸ್ತರಿಸಬಹುದು. ಅದು ಯಾಕೆ ಕಾರಣ ಅಂತಂದರೆ, ನಮ್ಮಲ್ಲಿ ಸಂಬಂಧಗಳು ಗಟ್ಟಿಯಾಗ್ತಾ ಇಲ್ಲ, ಸಂಬಂಧಗಳು ಛಿದ್ರಗೊಳ್ತಾ ಇದ್ದಾವೆ. ಸಂಬಂಧಗಳು ಗಟ್ಟಿಯಾಗ್ತಾ ಹೋದರೆ ಇಂಥ ಸಮಸ್ಯೆಗಳೇ ಬರುವುದಿಲ್ಲ. ಸಂಬಂಧಗಳು ಶಿಥಿಲವಾಗ್ತಾ ಹೋದರೆ ವಿಶ್ವಾಸ ಕಡಿಮೆ ಆಗ್ತದೆ, ನಂಬಿಕೆ ಕಡಿಮೆ ಆಗುತ್ತದೆ, ಆಕ್ಷೇಪಗಳು ಮತ್ತೊಬ್ಬರನ್ನೇ ದೂರುವ ಇದಕ್ಕೆ ಹೋಗ್ತೇವೆ ಎನ್ನುವುದು ಒಂದು. ಇವತ್ತು ನಾನು ಬಹಳ ಬಾರಿ ಹೇಳಿದ್ದೇನೆ, ನಮ್ಮ ಕುಟುಂಬಗಳಿಗೆ ನಿಜವಾಗಿ ಹೇಳ್ತೇನೆ, ಅನೇಕ ಕುಟುಂಬಗಳಿಗೆ ಕೌನ್ಸಿಲಿಂಗ್ ಬೇಕು. ಮಕ್ಕಳಿಗೆಲ್ಲ, ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಬೇಕು. ನಮ್ಮಲ್ಲಿ ಪೇರೆಂಟ್ಸ್ಗಳಿಗೆ ಕೌನ್ಸಿಲಿಂಗ್ ನೋಡಿ. ಒಳ್ಳೆ ಉದ್ಯೋಗ ಸಿಗಬೇಕು, ಕೈ ತುಂಬ ಸಂಬಳ ಬರಬೇಕು ಅಂತ ಮಕ್ಕಳನ್ನು ಕಲಿಸುವುದು, ಹೌದಾ? ಅವರು ಉದ್ಯೋಗಕ್ಕೆ ಹೋಗ್ತಾರೆ, ಇಲ್ಲಿ ಕೂತ್ಕೊಂಡು ನೋಡಿ. ಈಗ ಮಕ್ಕಳಿಗೆ ನಮ್ಮ ನೆನಪೇ ಇಲ್ಲ. ಅಲ್ಲಪ್ಪ, ಕಲಿಸಿ ಆಗಿದೆ, ಇಂಜಿನಿಯರ್ ಆಗಿದೆ, ಎಲ್ಲ ಹೋಗಿದ್ದಾರೆ, ಉದ್ಯೋಗ ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಆಗ್ತದ ನೋಡಿ. ಈಗ ನಾವು ಮುದುಕರು, ನಮ್ಮನ್ನು ಅಂದರೆ ನಾವು ಮೊದಲೇ ಪ್ರಿಪೇರ್ ಮಾಡಬೇಕು. ನಾವೊಂದು ಮೆಂಟಲಿ ನಮಗೆ ತಯಾರಿ ಬೇಕಲ್ಲ. ಮಕ್ಕಳು ಉದ್ಯೋಗದಲ್ಲಿದ್ದಾರೆ, ಅದನ್ನು ಬಿಟ್ಟು ಬರಲಿಕ್ಕೆ ಆಗ್ತದೆ? ಆಗೋದಿಲ್ಲಲ್ಲ. ಹಾಗಾಗಿ ನಾವು ನಮ್ಮ ಭದ್ರತೆಯನ್ನು ನಾವು ಮಾಡಿಕೊಳ್ಬೇಕಾಗ್ತದೆ ಎನ್ನುವ ದೃಷ್ಟಿಯಿಂದ ಕೌನ್ಸಿಲಿಂಗ್ ಎಲ್ಲ ಹಂತಗಳಲ್ಲಿ ಕೂಡ ಬೇಕಾಗುವಂಥದ್ದು. ಇಷ್ಟು ಸಂಗತಿಗಳನ್ನು ಸ್ವಲ್ಪ ಹೆಚ್ಚು ಎನ್ನುವಷ್ಟು ಸಮಯ ನಾನು ತಗೊಂಡೆ. ರಿಯಲಿ ನಾನು ತಯಾರಿದ್ದೇನೆ ಇನ್ನೊಂದು ಮಾಡುವರೆ, ಆದರೆ ನೀವು ತಯಾರಿ ಇರಲಿಕ್ಕೆ ಚಾನ್ಸಸ್ ಇಲ್ಲ. ಏನಾದ್ರು ಕೇಳಿದರೆ ಕೇಳ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ವೇಷ ಕಟ್ಟೋರು ಇಷ್ಟೆಲ್ಲ ತೋರಿಸ್ಬೇಡಿ, ಇಷ್ಟೆಲ್ಲ ನಮ್ಗೆ ಇದಾಗ್ತಾ ಇದೆ,
ಯಾವ ರೀತಿ ನೋಡಿದೆ ಯಾಕಂದ್ರೆ ಗೊತ್ತಿಲ್ಲದವರು ನೋಡಿದ ಅವರು ಫಿಲ್ಮ್ ಥ್ರೂ ನೋಡಿರೋದು ಪರಿಚಯ ಆಗಿರೋದು ಈಗ ಎಲ್ಲಿ ಇದು ಲೈನ್ ಡ್ರಾ ಮಾಡ್ಬೇಕಾ ಅಥವಾ ಏನಿದೆ ಇದರಲ್ಲಿ? ಇಲ್ಲ ನೋಡಿ, ಅಧ್ಯಯನದ ಮಾದರಿಗಳು ಬೇರೆ ಬೇರೆ ಇರ್ತವೆ. ಅಧ್ಯಯನದ ಅಥವಾ ಒಂದು ವಿಷಯವನ್ನು ನೋಡುವ ಕ್ರಮಗಳುಂಟಲ್ಲ, ವಿನ್ಯಾಸಗಳು ಬೇರೆ ಬೇರೆ. ಈಗ ಒಂದು ಅಕಾಡೆಮಿಕ್ ರಿಸರ್ಚ್ ಅಂತ ಹೋದಾಗ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡನ್ನು ಇಟ್ಟುಕೊಂಡು ಒಂದು ರಂಗಭೂಮಿಯನ್ನು ಅಧ್ಯಯನ ಮಾಡುವ ವಿಧಾನಗಳನ್ನೆಲ್ಲ ನೋಡಿಕೊಂಡು ಯಾವ ಅಧ್ಯಯನದ ಮೂಲಕ ಅಥವಾ ಅಧ್ಯಯನ ಕ್ರಮಗಳ ಮೂಲಕ ಭೂತಾರಾಧ ನೋಡಿದರೆ ಅದು ತನ್ನ ಅರ್ಥವನ್ನು ಬಿಟ್ಟುಕೊಡ್ತದೆ ಅಂತ ಹೇಳುವ ತುಂಬ ಅಕಾಡೆಮಿಕ್ ಆದ ಒಂದು ಅಧ್ಯಯನ, ಒಂದು ಕ್ರಮ, ಅದೊಂದು ಕ್ರಮ. ಇನ್ನೊಂದು, ಈಗ ಮಾಧ್ಯಮಗಳಲ್ಲಿ ಬರ್ತದೆ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಾಂಸ್ಕೃತಿಕ ಸಂಗತಿಗಳು ಬರ್ತವೆ. ಈಗ ಭೂತಾರಾಧನೆ ಒಂದು ಸಿನಿಮಾದ ರೂಪದಲ್ಲಿ ಬರುವುದು, ಚಿತ್ರಗಳ ಮೂಲಕ ಬರುವುದು, ಒಂದು ವರದಿಯ ರೂಪದಲ್ಲಿ ಬರುವುದು. ಆಗೇನಾಗುತ್ತೆ, ಅದಕ್ಕೆ ಅದು ನಾನ್ ಅಕಾಡೆಮಿಕ್ ಅಂತ ನಾನು ಹೇಳ್ತಾ ಇಲ್ಲ, ಅದು ಕೂಡ ಅಕಾಡೆಮಿಕ್ ಕೆಲಸಗಳೇ. ಆದರೆ ಅದಕ್ಕೆ ಅದನ್ನು ನಿಯಂತ್ರಿಸುವುದು ಬೇರೊಂದು. ಈಗ ನೀವು ಹೇಳಿ ನಿಮ್ಮ ಬಹುಶಃ ಕಾಂತಾರ ಬಂದಾಗ ಅದು ಒಂದು ಕಮರ್ಷಿಯಲ್ ಮೂವಿಯಲ್ಲಿ, ಒಂದು ಮಾಧ್ಯಮದಲ್ಲಿ ಆ ಸಿನಿಮಾದ ಗ್ರಾಮರೇ ಬೇರೆ, ಅದರ ವ್ಯಾಕರಣವೇ ಬೇರೆ. ಅದರಲ್ಲಿ ಭೂತಾರಾಧನೆಯನ್ನು ತರುವಾಗ ಹೇಗೆ ತರಬೇಕು, ಎಷ್ಟು ತರಬೇಕು, ಅದು ಆ ಮಾಧ್ಯಮಕ್ಕೆ ಎಷ್ಟು ಒಪ್ಪುತ್ತದೆ, ಅದನ್ನು ಆರಾಧನೆ ಮಾಡುವ ಜನಗಳಿದ್ದಾರೆ, ಅವರ ನಂಬಿಕೆಯ ಪ್ರಶ್ನೆಗಳು, ಇದೆಲ್ಲ ಬರ್ತದೆ. ಈಗ ನಾವು ಅಕಾಡೆಮಿಕ್ ರಿಸರ್ಚ್ ಮಾಡುವಾಗ ಆ ಮೆಟೀರಿಯಲ್ಸ್ ನಮ್ಮ ಕೈಯಲ್ಲಿ ಏನು ಮಾಹಿತಿಗಳಿವೆ, ಆ ಮಾಹಿತಿಗಳು ಏನನ್ನು ಹೇಳ್ತವೆ ಅಂತ ಹೇಳ್ತೇವೆ ನಾವು. ಮಾಹಿತಿಗಳನ್ನು ಕೊಟ್ಟೇ ಹೇಳೋದು ನಾವು. ನೋಡಿ, ಈ ವಿವರಗಳನ್ನು ಕೊಟ್ಟರೆ ಹೀಗೆ, ಇದು ಹೀಗೆ ಅಂತ ಅಲ್ವಾ. ಸಿನಿಮಾದಲ್ಲಿ ಹಾಗೆ ಕೊಡೋದಿಲ್ಲ, ಒಂದು ಸ್ವಲ್ಪ ಭಾಗವನ್ನು ಮಾತ್ರ ನಾವು ಹೆಕ್ಕಿ ಕೊಡ್ತಾ ಇದ್ದೀವಿ. ಕೊಡುವಾಗ ಏನಾಗುತ್ತೆ, ಅದು ದೊಡ್ಡ ಕಂಪ್ಲೀಟ್ ರೆಪ್ರೆಸೆಂಟೇಷನ್ ಆಗುವುದಿಲ್ಲ. ಭಾಳ ಬಾರಿ ಯಾವುದೋ ಒಂದು 4 ದೃಶ್ಯಗಳನ್ನು ಕೊಡ್ತಾರೆ, ಆಗ ಅದನ್ನೇ ನೋಡಿ ಇದು ಭೂತ ಅಂತ ತಿಳ್ಕೊಳ್ತಾರೆ, ಇದು ಭೂತಾರಾಧನೆ ತಿಳ್ಕೊಳ್ತಾರೆ. ಆಗ ಏನಾಗುತ್ತೆ, ಕೊಡುವವರಿಗೂ ಎಚ್ಚರ ಬೇಕು, ನೋಡುವವರಿಗೂ ಎಚ್ಚರ ಬೇಕು. ಭೂತಾರಾಧನೆ ಕಾಂತಾರದಲ್ಲಿ ಇರುವಷ್ಟೇ ಅಲ್ಲ, ಅದುವೇ ಅಲ್ಲ ಎನ್ನುವ ಎಚ್ಚರ ನೋಡುಗರಲ್ಲಿರಬೇಕು. ನಾವು ಭೂತಾರಾಧನೆ ಮೇಲೆ ಸಿನಿಮಾ ಮಾಡಲಿಲ್ಲ ಅಂತ ಹೇಳೋದು ಸಿನಿಮಾ ಮಾಡಿದವರಿಗೂ ಗೊತ್ತಿರಬೇಕು, ನಮಗೂ ಗೊತ್ತಿರಬೇಕು. ಆಗ ಈ ಸಮಸ್ಯೆಗಳು ಯಾವುದನ್ನು ಯಾವ ಕ್ರಮದಲ್ಲಿ ಬಳಸಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಆದರೆ ಪ್ರಶ್ನೆ ಇರುವುದು ಇದು, ನೀವು ಯಾರಿಗೆ ಕೊಡ್ತಾ ಇದ್ದಾರೆ ಎನ್ನುವುದು ಬಹಳ ಮೂಲಭೂತವಾದ ಪ್ರಶ್ನೆ ಅಂತ. ಈಗ ನಮ್ಮ ರಿಸರ್ಚ್ನ ಮೇಲೆಯೂ ಆಕ್ಷೇಪಗಳು ಬರ್ತವೆ. ಆಗ ನಾವು ಏನು ಹೇಳ್ತೇವೆ, ನೋಡಿ ಇಷ್ಟು ಮಾಹಿತಿಗಳನ್ನು ಇಟ್ಟುಕೊಂಡು ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಕ್ಲಿಯರ್ ಹೇಳ್ತಾ ಇದ್ದೇವೆ ನಾವು. ಅದರ ಆಚೆಗೆ ನನಗೆ ಗೊತ್ತಿಲ್ಲ. ಹಾಗೆ ನೋಡಿ, ನಾವು ಇಷ್ಟು ವರ್ಷದ ಕ್ಷೇತ್ರ ಕಾರ್ಯ ಇಂಥ ಕಡೆಗಳಲ್ಲಿ ಮಾಡಿದ್ದು, ಹೀಗೆ ಸಂಗ್ರಹಿಸಿದ ಮಾಹಿತಿಗಳನ್ನು ಇಟ್ಟುಕೊಂಡು ನಾನು ಈ ನಿಲುವಿಗೆ ಬಂದಿದ್ದೇನೆ ಅಂತ ಹೇಳ್ತೇವೆ ನಾವು ಅಷ್ಟೇ. ಆದರೆ ಅದಷ್ಟೇ ಅಲ್ಲ ಅಂತ ನಮಗೂ ಗೊತ್ತಿದೆ, ಇಲ್ಲ ಅಂತ ಮತ್ತೊಬ್ಬ ಹೇಳ್ತಾನೆ, ಇಲ್ಲ ನೀವು ನಿಮ್ಮ ಸಾಮಗ್ರಿ ನೋಡಿದ ವಿಧಾನವೇ ತಪ್ಪು, ಅದನ್ನು ಹಾಗೆ ನೋಡುವ ಬದಲು ಹೀಗೆ ನೋಡಿದರೆ ಬೇರೆ ಅರ್ಥಗಳು ಬರ್ತವೆ ಅಂತ. ಎಷ್ಟು ಫೈನ್, ಅದು ಒಪ್ಪಿಕೊಳ್ಳಬೇಕು ಅಲ್ವಾ. ಸಂಶೋಧನೆ, ಅಧ್ಯಯನ, ಅರಿವು ವಿಸ್ತಾರ ಆಗುವುದು ಹಾಗೇನೆ. ಅರಿವು ಒಮ್ಮೆಯೇ ಪ್ರಕಟವೂ ಆಗುವುದಿಲ್ಲ. ನಾನು ಈಗಲೂ ಹೇಳ್ತೇನೆ, ಕರಾವಳಿಯ ಭೂತಾರಾಧನೆ, ಕರಾವಳಿಯ ಯಕ್ಷಗಾನ ಇವತ್ತಿಗೂ ತನ್ನ ಅರ್ಥವನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿಲ್ಲ. ಅಂದರೆ ಇನ್ನೂ ಅದರಲ್ಲಿ ಅಧ್ಯಯನ ಮಾಡುವ, ಯಾಕಂದ್ರೆ ನಿರಂತರ ಅದೊಂದು ಲಿವಿಂಗ್ ಟ್ರೆಡಿಷನ್. ನೋಡಿ, ವೈಬ್ರೆಂಟ್ ಲಿವಿಂಗ್ ಟ್ರೆಡಿಷನ್, ಚಲನಶೀಲವಾಗಿದೆ ಅದು. ಇವತ್ತಿನ ಸಂದರ್ಭಕ್ಕೆ ಏನು ಅರ್ಥ ಅಂತ ನಾಳೆ ಗೊತ್ತಿಲ್ಲ, ಅದರ ಸ್ವರೂಪವೇ ಬದಲಾಗಬಹುದು ಅಂತ. ಚಲನಶೀಲ ರಂಗಭೂಮಿ ಆದದ್ದರಿಂದ ಇಟ್ಸ್ ಎ ಡೈನಾಮಿಕ್ ಥಿಯೇಟರ್ ಅಲ್ವಾ. ಆದರೆ ನಾವು ಅದರ ಪ್ರಸ್ತುತತೆಯ ಬಗ್ಗೆ ಮಾತನಾಡುವಾಗ ಮಾತ್ರ ಬಹಳ ಎಚ್ಚರದಲ್ಲಿ ಇರಬೇಕಾಗುತ್ತೆ. ಅಲ್ಲ ನೋಡಿ, ಈಗ ಸಣ್ಣ ಮಾತಾಡಿದ್ದಾರೆ. ಈಗ ತುಳು ಸಾಹಿತಿಗಳಿದ್ದಾರೆ, ತುಳು ಅಧ್ಯಯನಕಾರರಿದ್ದಾರೆ, ತುಳು ಸಾಹಿತ್ಯ ಅಧ್ಯಯನ ಮಾಡುವವರು. ಈ ತುಳುವನ್ನು ಅಧ್ಯಯನ ಮಾಡುವವರು ಯಾರು, ಅಥವಾ ತುಳು ಸಾಹಿತಿಗಳು ಯಾರು? ಬಹುತೇಕ ಕನ್ನಡ ಓದಿದವರು, ಕನ್ನಡ ಬಲ್ಲವರು. ಹೌದಾ? ಕನ್ನಡ ಶಾಲೆಗಳಲ್ಲಿ ಓದಿದವರು, ಯಾಕಂದರೆ ಕನ್ನಡದಲ್ಲಿ ತಾನೇ ಬರೆಯುವುದು. ಕನ್ನಡದಲ್ಲಿ ಓದಿದವರು, ಕನ್ನಡ ಬಲ್ಲವರು, ಅದೇ ತುಳು ಮನೆ ಮಾತು ಅಥವಾ ಅದರ ಬಗ್ಗೆ ಒಲವಿರುವವರು ತುಳುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕನ್ನಡದಲ್ಲಿದ್ದಾರೆ, ಕನ್ನಡವೇ ಬಲ್ಲವರು, ಕನ್ನಡ ಸಾಹಿತಿಗಳಿದ್ದಾರೆ, ಕನ್ನಡ ಸಂಶೋಧಕರಿದ್ದಾರೆ ಅಲ್ವಾ. ತುಳು ಹಾಗಲ್ಲ. ಇದು ಕಷ್ಟ ಏನಾಗಿದೆ ಅಂದರೆ, ತುಳು ಸಂಶೋಧಕರಿಗೆ 2 ಕೆಲಸ ಉಂಟು ಈಗ. ಒಂದು ತುಳು ಕೆಲಸ, ಅಂದರೆ
ತುಳುವರಿಗೆ ನಾವು ಏನು ಕೊಡ್ತಾ ಇದ್ದೇವೆ ಅಂತ. ಇನ್ನು ಬೇರೆ ಭಾಷಿಗರಿಗೆ ಏನು ಕನ್ನಡಿಗರಿಗೂ ಯಾರು ಕೊಡಬೇಕು? ನಾವೇ ಕೊಡಬೇಕು. ಅದಕ್ಕಾಗಿ ನೋಡಿ, ನಮ್ಮಲ್ಲಿ ಎಲ್ಲ ತುಳು ಕೆಲಸ ಮಾಡುವವರು ಕನ್ನಡ MA ವಿದ್ಯಾರ್ಥಿಗಳೇ. ಕನ್ನಡ MA ಮಾಡಿದ ವಿದ್ಯಾರ್ಥಿಗಳು ಅಥವಾ ಕನ್ನಡ ಇಲ್ಲಿಯ ಅವರೇ ತುಳುವಿನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಕನ್ನಡದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹೆಚ್ಚುವರಿಯ ಒಂದು ಇದೆ, ಇದು ಒಂದು. ಎರಡನೇದ್ದು ನಾನು ಹೇಳಿದ ಹಾಗೆ ಒಂದಿದೆ. ಈಗ ತುಳುವಲ್ಲಿ ಬರೆದ್ರೆ ಹೆಚ್ಚು ತಲುಪಲಿಕ್ಕೆ ಆಗ್ತದೋ, ಕನ್ನಡದಲ್ಲಿ ಬರೆದ್ರೆ ತಲುಪಲಿಕ್ಕೆ ಆಗ್ತದೋ? ತಲುಪುವ ಪ್ರಶ್ನೆ ಇದು. ವಿ ವಾಂಟ್ ಟು ರೀಚ್ ಮೋರ್ ಪೀಪಲ್, ಮೋರ್ ರೀಡರ್ಸ್. ಆಗೇನಾಗುತ್ತೆ, ಇಲ್ಲೆಲ್ಲ ಇದು ನಮ್ಮ ಕರ್ತವ್ಯದ ಪ್ರಶ್ನೆ, ಋಣದ ಪ್ರಶ್ನೆ. ತುಳುವಿಗೆ ನಮಗೊಂದು ಋಣ ಉಂಟು. ತುಳು ನಮ್ಮ ಭಾಷೆ, ಇದನ್ನು ನಾವಲ್ಲದ ಮತ್ತೆ ಯಾರು ಬೆಳೆಸುವುದು ಅಂತೇಳಿ ತುಳುವಿಗೆ ಓದುಗರಲ್ಲಿ ಮುಖ್ಯ ಆಗುವುದಿಲ್ಲ. ಓದುವವರು ಓದ್ತಾರೆ, ಓದೋರು ತೊಂದರೆ ಇಲ್ಲ ನಮಗೆ ಅಂತ ಅಲ್ವಾ? ಓದುವವರು ಯಾರು ಓದಬೇಕು ಸ್ವಾಮಿ? ತುಳು ಕನ್ನಡ ಬರುವವರೇ ಓದಬೇಕು ತಾನೆ. ಈ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ ಇದು. ಕನ್ನಡಿಗರಿಗೆ ಪ್ರಶ್ನೆ ಇಲ್ಲ, ಕನ್ನಡದಲ್ಲಿ ಬರೆದ್ರಾಯ್ತು, ನಾವು ತುಳುವರು ಓದ್ತೇವೆ ನಾವು ಅದನ್ನು. ಆದ್ದರಿಂದ ಈ ಓದುಗರ ಪ್ರಶ್ನೆ ಒಂದು, ಮತ್ತು ಹೆಚ್ಚು ಮಂದಿಗೆ ಯಾವ ಪ್ರತಿಯೊಬ್ಬ ಲೇಖಕನಿಗೂ ನನ್ನನ್ನು ಹೆಚ್ಚೆಂದು ಓದಬೇಕು ಅಂತಿಲ್ವ ಹೇಳಿ? ಆದಷ್ಟು ನಾನು ಬೇರೆಯವರು ನನ್ನ ಪುಸ್ತಕ ಓದಬೇಕು ಅಂತಿದ್ರೆ ಕನ್ನಡದಲ್ಲೇ ಬರೀಬೇಕಷ್ಟೆ. ಇನ್ನೂ ಎಕ್ಸ್ಟೆಂಡೆಡ್ ಆಡಿಯನ್ಸ್ ಬೇಕಾದ್ರೆ ಇಂಗ್ಲೀಷಲ್ಲಿ ಬರೀಬೇಕು ನೀವು ಅಲ್ವಾ? ಸೊ ಈ ಈ ಈ ಈ ಪ್ರಶ್ನೆ ತುಳುವಿಗೆ ಹೆಚ್ಚಿದೆ ಅಂತ. ತುಳು ಲೇಖಕರಿಗೆ ಇದು ಹೆಚ್ಚಿದೆ, ತುಳು ಜವಾಬ್ದಾರಿ ಹೆಚ್ಚಿದೆ. ಅವರು ತುಳುವಿನ ಸೇವೆ ಅರ್ಥದಲ್ಲಿ ಮಾಡಬೇಕಾಗುತ್ತೆ, ಕನ್ನಡದ ಓದುಗರನ್ನು ಕೂಡ ಮುಟ್ಟಬೇಕಾಗ್ತದೆ ಅಂತ. ಕೇಳಿ ಏನು ಪರವಾಗಿಲ್ಲ. ಭೂತಾರಾಧನೆ ನೋಡಿದವರು ಯಾರಿದ್ದೀರಿ? ಭೂತ ನೋಡಿದ್ದೀರಾ ನೀವು? ಯಾರಾದರೂ ಭೂತಾರಾಧನೆ ಯಾರು ನೋಡ್ಲಿಲ್ವಾ? ಭೂತ ಕೋಲ ನೇಮ ಬಂಡಿ ನೋಡಿ ಮಕ್ಕಳು. ಯಕ್ಷಗಾನ ನೋಡಿದವರು ಇದ್ದಾರೆ ಯಾರಾದರೂ? ನೋಡೋದು ಯಕ್ಷಗಾನ ಅಥವಾ ನೋಡಿದವರಾದ್ರು ಹೇಳಿ. ಓ ರಾಮ, ಮಕ್ಕಳು ಹಿಂಜರಿಕೆ ಅಲ್ಲ. ನಾನು ನಿಮಗೆ ಪ್ರಶ್ನೆ ಕೇಳುವುದಿಲ್ಲ, ಅವರು ನಾನು ಗೊತ್ತುಂಟು ಅಂತ ಹೇಳಿದೆ. ನಾನೊಂದು ಪ್ರಶ್ನೆ ಕೇಳಿದರೆ ಮಕ್ಕಳು ಭಾರಿ ಬುದ್ಧಿವಂತರಿದ್ದಾರೆ. ಯಾವುದು ಹೇಳಿ? ಬೇಕಾ? ಇದು ಅದೇ, ಇದು ಗೋಪಾಲ್ ನಾಯ್ಕ ಅಂತ ಹೇಳಿದ ನೋಡಿ, ಅವರು ಹೇಳಿದ ಡಿಕ್ಟೇಟೆಡ್ ವರ್ಷನ್ ಇದು, ಸಂಗ್ ವರ್ಷನ್ ಅಲ್ಲ, ಹೇಳಿದ ಒಂದು ಪಠ್ಯ ಇದು, ಸಿರಿಸಂಧಿ ಅಂತ. ಇದು ಮೂಲ ಪಠ್ಯ ತುಳುವಲ್ಲಿದೆ, ಪಾಡ್ದಾನ. ಅದರ ಕತೆ ಕನ್ನಡದಲ್ಲಿದೆ, ಅದರ ಅಧ್ಯಯನ ಕನ್ನಡದಲ್ಲಿದೆ, ಅದರ ಪಾತ್ರ ವಿಶ್ಲೇಷಣೆ ಕನ್ನಡದಲ್ಲಿದೆ. ಎಲ್ಲ ಕನ್ನಡದಲ್ಲೇ ಉಂಟು. ತುಳು ಪಠ್ಯ ಮಾತ್ರ ಉಂಟು. ಸುಮಾರು 8,000 ಸಾಲುಗಳ ಒಂದು 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 ಪಠ್ಯ ಉಂಟು ನೋಡಿ. ಏನಾದ್ರು ಒಂದು ಭಾಗ ಓದಿ ಹೇಳ್ತಾರೆ ಇವರು, ಅರ್ಥ ಆಗ್ತದ ನೋಡು. ನಿಮಿಷ ಸುರಿಂದ ಹೋಗುವ ಮುಗಿಸ್ತಾ ಇದ್ದಾರೆ. ಒಂದು ಅಜ್ಜಿಯರು ಅಂತ ಒಂದು ಪಾತ್ರ ಬರ್ತದೆ. ಸಿರಿಯ ತಂದೆ ಅಥವಾ ಸಿರಿಯ ಸಾಕು ತಂದೆ ಅಂತ ಲೆಕ್ಕ. ಹಿಂಗಾರದ ಹಾಳೆಯಲ್ಲಿ ಸಿರಿ ಹುಟ್ಟುತ್ತಾಳೆ. ಹಿಂಗಾರದ ಹಾಳೆಯಲ್ಲಿ ಕೆಲವರು ಮಕ್ಕಳು ಹಿಂಗಾರದ ತಾಲಿಡು ಬಾಲೆ ಪುಟ್ಟು ಅಂತ ಆಯ್ತಾವು, ಹಾಗೆ ಸರಿ ಉಂಡವು, ಅವು ಎಂಚ ಪುಟ್ಟು ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಅದು ಹಿಂಗಾರ ಹಾಳೆ ಅಂದರೆ ಏನು, ಕಾವ್ಯ ಅಂದರೆ ಏನು, ರೂಪಕ ಅಂದರೆ ಏನು, ಮೆಟಾಫರ್ ಅಂದರೆ ಏನು, ಯಾಕೆ ರೂಪಕಾತ್ಮಕ ಹೇಳ್ತಾರೆ, ಆ ಕುತೂಹಲ ಬೇಕು. ಸುರುವಿಗೆ ಮಕ್ಕಳು ಪಾಲಿಡು ಬಾಲೆ ಪುಟ್ಟು, ನಾವು ಸುಳ್ಳೆ ಕಾತೇನೆ, ಅಲ್ಲಿಗೆ ಮುಗೀತು. ಮತ್ತು ಯಾವ ಕ್ಯೂರಿಯಾಸಿಟಿ ಇರಲಿಲ್ಲ. ಅದೇ ನೋಡಿ, ಅಲ್ಲಿ ಒಬ್ಬ ಅಜ್ಜಿಯರು ಅಂತ ಬರ್ತಾರೆ. ಅವ್ರು ಬೆಳಿಗ್ಗೆ ಎದ್ದು ಏನು ಮಾಡ್ತಾರೆ ಅಂತಂದರೆ, ಬೆಳಿಗ್ಗೆದ್ದು ಅದೇ ಆರ್ಯ ಬನ್ನಾರು ಅಜ್ಜಿಯರು, ಪುಲ್ಯನ ನೇರೇಡು ಲಕ್ಕೇರು ಅಜ್ಜಿಯರು, ಕಂಡಿಗೆ ಕೈಪಾಡಿಯರು, ಸಿರಿಗಂಡ್ಯದ ನೀರು ದೆತ್ತೇರು, ಕೈಮೋನೆ ದೆಕ್ಕಿಯರು ಅಜ್ಜಿಯರು, ನಾರಾಯಣ ನಾರಾಯಣ ಅಜ್ಜಿಯರು. ಎಲ್ಲ ಚಟುವಟಿಕೆಗಳನ್ನು ಹೇಗೆ ಕೊಡ್ತಾರೆ ನೋಡಿ ಅವರು ಒಂದೇ. ತಟ್ಟೆದ ಕಾಯಿ ಪೂಲು ದೆತ್ತೊಂಡರ ಅಜ್ಜಿಯರು, ಚಿಕ್ಕ ಚಾವಡಿಗೆ ಪೋಯರು, ಸಿಗರಮಂಟ ಮಗು ಪೋಯರು ಅಜ್ಜಿಯರು, ತೂಂಕಾನಂದ ಉಜ್ಜರಡು ಕುಲ್ಲಿಯರು,
ತಟ್ಟೆದ ಕಾಯಿಪೂಲು ತಿಂದೇರು ಅಜ್ಜೇರು, ಬಸುರುಲ ಪನ್ನೆ ಕೊಟ್ಟು ಪತ್ತೊಂಡೇರು ಅಜ್ಜೇರು, ಕೊಟ್ಟುದು ಈ ಕೊಟ್ಟಾರಗೂ ಪೋಯರು, ಬಸರುಲ್ಲ ಪನ್ನೆ ಕೊಟ್ಟು ದೆತ್ತೊಂಡೇರು, ಪುಗೆಲ್ಡು ದೀವೊಂಡೇರು ಅಜ್ಜೇರು, ಪೆರಿಯ ಮುಂದಿಲಿಗೆ ಜತ್ತದು ಪೋತೇರು ಅಜ್ಜೇರು, ಪೆರಿಯ ಮುಂದೆಲು ಪೆರಪಕ್ಕ ಬುಡಿಯರು, ಏಲಜ್ಜ ಏಲದುಂಬು ಪೋಯರು, ಪದನಾಜಿ ಮೊಟ್ಟು ಜತ್ತದು ಜತ್ತೇರು ನಾರಾಯಣ. ಒಂದು ಇಡೀ ಒಂದು ಮನೆಯ ಸ್ಟ್ರಕ್ಚರ್ ಉಂಟಲ್ಲ ನಮ್ಮಲ್ಲಿ, ಒಂದು ಮನೆ ಹೇಗಿದೆ, ಎಲ್ಲಿಂದ ಹೇಗೆ, ಈ ವಿವರಗಳು. ಸಾರಮುಡಿ ಬೈಲಿಗೆ ಪೋತೇರು ಅಜ್ಜೇರು, ಬಲಿಬರ್ಪಿನ ಬಾಕೆತ್ತಿ ಮಾರ್ಗ ಪೋತೇರು. ಇದು ಪ್ರಶ್ನೆ, ಬಲಿಬರ್ಪು ನೋಡಿದ್ರೆ ಎಂಥದಿದು ಅಂತ, ಅದು ಮತ್ತೆ ಅದಕ್ಕೆ ಟಿಪ್ಪಣಿಗಳು ಬೇಕಾಗ್ತದೆ. ಬಲಿಬರ್ಪಿನ ಬಾಕೆತ್ತಿ ಮಾರ್ಗ ಪೋತೇರು ಅಜ್ಜೇರು, ಚೆಂಡುಪಾಡಿ ಚೆಂಡೆತ್ತಿ ಮಾರು ಅಜ್ಜೇರು ಪೋಯರು, ಪೂ ಮಾಡಿನ ಪೂಕರಿಂದ ಕಂಬಳದ ಕಟ್ಟಪುಣಿ ಪತ್ತೇರು, ತಗ್ಗಿಲ್ಲ ಪುಣಿ ತೂತೇರು ಅಜ್ಜೇರು, ಆನೆ ಪುರಗನ್ನ ಕಡಿ ಕಟ್ತೇರು, ಕುದುರೆ ಪುರಗನ್ನ ನೀರು ಬಿಡ್ತೇರು. ಅವರು ನೀರು ಬಿಡಲಿಕ್ಕೆ ಹೋಗುವ ದಾರಿ ಅದು, ಆನೆ ಇದರದ್ದೆಲ್ಲ ಹೇಳಿದವರು. ತಗ್ಗಿ ನೀರು ಏರಾದೇರು, ಏರು ನೀರು ತಗ್ಗಾದೇರು, ಏಳೇನೆ ಅಮೆ ನೀರು ಬಿಡ್ತೇವೆ. ಒಂದು ಕೃಷಿ ಸಂಸ್ಕೃತಿಯನ್ನು ಕೊಡೋದು ನೋಡಿ ಅವರು, ಒಂದು ಅಗ್ರಿಕಲ್ಚರ್ ಅವ್ರದ್ದು. ಏಳೇನೆ ಅಮೆ ನೀರು ಬಿಡ್ತೇರು ಅಜ್ಜೇರು, ಒರುಂಬನೆ ತುಳು ನೀರು ಕಟ್ಟದೇರು, ಶುದ್ಧ ನೀರು ಮತ್ತೆ ಕಟ್ಟುದು, ಗದ್ದೆ ನೇಜಿ ಹಾಕುವ ಇವರದೆಲ್ಲ. ದೂಜಿ ಕೊಡಿಪುದ ಪೊರ್ಲು ತೂಪೇರು ಅಜ್ಜೇರು, ಎಲದುಂಬ ಪೋಯರು ಅಜ್ಜೇರು, ನೂತ್ರ ಮುಡಿ ಬೊಟ್ಟು ಮೆಲದೇರು ಅಜ್ಜೇರು, ಏಳೇನೆ ಅಮೇರು ಮತ್ತೆ ಅದೇ ಬರ್ತದೆ. ತನ್ನ ಎರಮನೆಗೆ ಮತ್ತೆ ಬಂದು ಅದೇ ಎಲ್ಲ ಕಡೆಗೆ ಹೋಗಿ ಪುನಃ ಶಿಖರ ಮಂಟಪಕ್ಕೆಲ್ಲ ಹೋಗಿ ಅವರವರ ಮುಂದಿನ ಕೆಲಸಗಳಿಗೆಲ್ಲ ಹೋಗ್ತಾರೆ. ಸಾಕು ಕಾಣ್ತದೆ. ಹೀಗೆ ಅಂದರೆ ಇಲ್ಲಿ ವರ್ಣನೆಗಳು ತುಂಬ ಬರ್ತವೆ ಈ ಕಾವ್ಯದಲ್ಲಿ. ಈ ವರ್ಣನೆಗಳನ್ನು ಅಂದರೆ ಅವನು ಹೇಳ್ತಾನೆ, ಗೋಪಾಲನ ಕೇಳುವುದು ಹೇಗೆಂದರೆ, ಮಹಾಕಾವ್ಯ ಕಟ್ಟುವವರು ನೆನಪಿಂದ ಕಟ್ಟುವುದಲ್ಲ, ಬಾಯ್ಪಾಠವು ಸಾಧ್ಯವೇ ಇಲ್ಲ. ಅದು ಮೆಮೊರಿಯಲ್ಲಿ 16,000 ಸಾಲು ಎಂತ ನೆನಪಿಟ್ಟುಕೊಳ್ಳುವುದು. ಇದನ್ನು ಅವರು ಹಾಡುವುದಕ್ಕೆ ಇದನ್ನಲ್ಲ, ಇದನ್ನು ನಾನು ಬರ್ಕೊಳ್ಳೋಕೆ 6 ತಿಂಗಳು ತಗೊಂಡಿದ್ದೇನೆ. 6 ತಿಂಗಳು ತಗೊಂಡಿದ್ದೆ ನಾನು. ಗೋಪಾಲ್ ನಾಯ್ಕ ಇಡೀ ಕಾವ್ಯವನ್ನು ಹಾಡಿದ್ದು, ದ ನೆಟ್ ಅಮೌಂಟ್ ಆಫ್ ಸಿಂಗಿಂಗ್ ಟೈಮ್ 25 hours, 25 ಗಂಟೆಗಳ ಅವಧಿ, 9 ದಿನಗಳು. ಅಂದರೆ ದಿನಕ್ಕೆ 2.5 ಗಂಟೆ 3 ಗಂಟೆ 2.5 ಎಂಬ ಸೆಷನ್, ಅರ್ಧ ಗಂಟೆ 3/4 ಗಂಟೆ ಹೀಗೆ ಹಾಡಿ ಈ 9 ದಿನಗಳ ಅವಧಿಯಲ್ಲಿ 25 ಗಂಟೆಗಳನ್ನು ತೆಕ್ಕೊಂಡು ಈ ಮಹಾಕಾವ್ಯವನ್ನು ಅವರು ಹಾಡಿದ್ದು. ಇದೇ ಮಹಾಕಾವ್ಯವನ್ನು ಅವರು ಬೇರೆ ಬೇರೆ ಸಿರಿ ಜಾತ್ರೆಯಲ್ಲಿ ಹಾಡಿದ್ದಾರೆ, ಅವರ ಮನೆಯ ದಲ್ಯೋದಲ್ಲಿ ಹಾಡಿದ್ದಾರೆ, 3 ಗಂಟೆಯಲ್ಲಿ ಹಾಡಿದ್ದಾರೆ, 25 ಗಂಟೆಯಲ್ಲಿ ಹಾಡ್ತಾರೆ, 10 ಗಂಟೆಯಲ್ಲಿ ಹಾಡ್ತಾರೆ. ಅಂತಂದರೆ ದ ಕ್ವಶನ್ ಈಸ್, ಅವರ ಸ್ಟ್ರಾಟಜಿ ಯಾವುದು? ಅವ್ರು ಹೇಳ್ತಾರೆ ಅದು ಪೂರ ಸಿರಿ ಸಂಧಿಯೇ ಅಂತ. ಅಂದರೆ ಅದನ್ನು ಹಿಗ್ಗಿಸುವ ಕುಗ್ಗಿಸುವ ಸ್ಟ್ರಾಟಜಿಗಳೇನು, ತುಂಬ ಅದಕ್ಕೆ ವಿಧಾನಗಳುಂಟು. ಗೋಪಾಲ್ ನಾಯ್ಕನ ವಿವರಿಸ್ತಾರೆ, ಅದು ಯಾಕೆ ದೊಡ್ಡದಾಗ್ತದೆ, ಯಾಕೆ ಸಣ್ಣದಾಗ್ತದೆ ಅಂತ ಹೇಳೋದಕ್ಕೆ ಅವರು ವಿವರಗಳನ್ನು ಕೊಡ್ತಾರೆ. ಅಂದರೆ ಒಂದು ಮಹಾಕಾವ್ಯ ರಚನೆಗೆ ಸಂಬಂಧಪಟ್ಟ ಚರ್ಚೆಗೂ ನಮಗೆ ಮುಖ್ಯ ಆಗುತ್ತೆ. ತುಳುನಾಡಿನ ಒಂದು ಮಹಾಕಾವ್ಯ ಇವತ್ತಿಗೂ ಜಗತ್ತಿನಲ್ಲಿ ಲಿವಿಂಗ್ ಟ್ರೆಡಿಷನ್. ಸಿರಿ ಜಾತ್ರೆಗಳು, ಭೂತಾರಾಧನೆ ಎಲ್ಲ ಇವತ್ತಿಗೂ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಅಂದರೆ ಒಂದು ಕಾಲ ಕಿತ್ತು ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾರೆ. ನಾವು ಇವತ್ತು ಆ ಪರಂಪರೆಯನ್ನು ಬದುಕ್ತಾ ಇದ್ದೇವೆ ಅಂತಂದರೆ, ಒಂದನೇದ್ದು ಇವೆಲ್ಲವೂ ಕೂಡ ಜ್ಞಾನದ ಪರಂಪರೆಗಳು ಅಂತ, ಎಲ್ಲ ಸ್ಕಾಲರಿ ಟ್ರೆಡಿಷನ್ಸ್ ಅಂತ. ಅದೊಂದು ಎಚ್ಚರ ಬರಬೇಕು ನಮಗೆ. ನಾವು ಹಳ್ಳಿಗರು ಅಂತ ಹೆಚ್ಚಿನವಾಗಲೇ ವೇತ ಕಾಲ ಸಜ್ಜಿ ಅಂತ ಹೇಳ್ತೇವೆ ನೋಡಿ. 16 ಸಾಲುಗಳ ಸಾವ್ಯ ಕಟ್ಟಿಕೊಡಬೇಕಿದ್ರೆ ಅದಕ್ಕಾಗಿ ಹಾಂಕೋ ಅವರು ಗೋಪಾಲ್ ನಾಯ್ಕರನ್ನು ಈ ಕಾವ್ಯವನ್ನು ಅವ್ರು ಹೇಳ್ತಾರೆ, ಇದು ತುಳುನಾಡಿನ ಬೆಳಕು ಅಂತ, ಲೈಟ್ ಆಫ್ ತುಳುನಾಡು. ಸಿರಿಕಾವ್ಯ ಇಸ್ ದಿ ಲೈಟ್ ಆಫ್ ತುಳುನಾಡು ಅಂತ ಕೊನೆಗೆ ಅವರು ಕೊನೆಯ ವಾಕ್ಯ ಮುಗಿಸೋದು ಹಾಗೆ. ಬೆಳಕು, ಗೋಪಾಲ್ ನಾಯ್ಕ ಒಬ್ಬ ಬೆಳಕು, ಗೋಪಾಲ್ ನಾಯ್ಕನ ಸಿರಿಕಾವ್ಯ ತುಳುನಾಡಿನ ಒಂದು ಬೆಳಕು ಅಂತ ಹೇಳೋದು ಆ ಅರ್ಥದಲ್ಲಿ ಅಂತ. ಹಾಗಾಗಿ ಆ ಬೆಳಕಿನ ಬಗ್ಗೆ ಅಂತ ಅನೇಕ ಬೆಳಕುಗಳಿವೆ ತುಳುನಾಡಿನಲ್ಲಿ. ಇಲ್ಲಿ ಒಂದು ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ರಾಜ್ಯ ಭಾಷೆಗಳಿದ್ದ ನಿದರ್ಶನಗಳು ನಮಗೆಲ್ಲ ಗೊತ್ತಿದೆ. ಒಂದೇ ಭಾಷೆ ಇರಬೇಕಾಗಿಲ್ಲ. ಸ್ಟೇಟ್ ಲ್ಯಾಂಗ್ವೇಜ್ ಅಂತೇಳಿ 2-3 ಭಾಷೆಗಳನ್ನು ಮಾಡ್ಬೋದು. 1-2 ಭಾಷೆಗಳನ್ನು ಮಾಡಿದ ಮೇಲಷ್ಟೇ ನಮಗೆ 8ನೇ ಪರಿಚ್ಛೇದದ ಮಾನ್ಯತೆಗೆ ಹೆಚ್ಚು ಶಕ್ತಿ ಬರ್ತದೆ, ಅದಾಗುತ್ತದೆ. ತುಳುವನ್ನು ಮಾಡುವುದಕ್ಕೆ ಮತ್ತೆ ಇಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಮಾತನಾಡುವ ಕರ್ನಾಟಕದ ಭಾಷೆ ಅಂದರೆ ತುಳು ಭಾಷೆ. ಅದು ಹೆಚ್ಚು ಕಡಿಮೆ ಖಂಡಿತಕ್ಕೊಂದು 35-40 ಲಕ್ಷ ಜನ, 30 ಲಕ್ಷ ಜನ ಖಂಡಿತ ಮಾತನಾಡುತ್ತಿದ್ದಾರೆ. ಆಗ 50 ಲಕ್ಷ 1 ಕೋಟಿ ಅಂತೆಲ್ಲ ಹೇಳ್ತಾರೆ. ಅದು ಫಿನ್ಲ್ಯಾಂಡ್ ದೇಶದ ಜನಸಂಖ್ಯೆ ಗೊತ್ತಾ ನಿಮಗೆ?
ಒಂದು ದೇಶದ ಜನಸಂಖ್ಯೆ 5 ಮಿಲಿಯನ್, 50 ಲಕ್ಷ. ಒಂದು ದೇಶದ ಜನಸಂಖ್ಯೆ 50 ಲಕ್ಷ. ನಮ್ಮಲ್ಲಿ ಸುಮಾರು ಒಂದು 30-40 ಲಕ್ಷ ಮಾತನಾಡುವ ಒಂದು ಜಿಲ್ಲೆ, ಮತ್ತು ಈ ಜಿಲ್ಲೆಯಲ್ಲಿ ಬೇರೆ ಭಾಷೆಗಳು ಮಾತಾಡೋ ಜನರು ಕೂಡ ಇದ್ದಾರೆ. 2 ಜಿಲ್ಲೆಗಳು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡಲ್ಲಿ. ಹಾಗಾಗಿ ಇದನ್ನೊಂದು ಅಧಿಕೃತ ರಾಜ್ಯ ಭಾಷೆಯನ್ನಾಗಿ ಮಾಡುವುದಕ್ಕೆ ಭಾಷಿಕ ಸಮರ್ಥನೆ ಉಂಟು, ಸಂಖ್ಯೆಯ ಬೆಂಬಲ ಉಂಟು, ಸಾಹಿತ್ಯದ ರಚನೆಯ ಬೆಂಬಲ ಉಂಟು, ಸಾಂಸ್ಕೃತಿಕ ಬೆಂಬಲ ಉಂಟು. ಸ್ವೀಡನ್ನ ಆಳ್ವಿಕೆಗೆ ಫಿನ್ಲ್ಯಾಂಡ್ ಒಳಗಾಗಿತ್ತಂತೆ. ಹಾಗೆ ಫಿನ್ಲ್ಯಾಂಡಲ್ಲಿ ನಮ್ಮ ರಾಷ್ಟ್ರ ಸ್ವತಂತ್ರ ಆಗಬೇಕು ಅಂತ ಹೋರಾಟ ಆಯಿತು. ಆಗ ಸ್ವೀಡನ್ ಕೇಳಿತು, ಎಂಥದ್ದು ನಿಮಗೆ ಸ್ವಾತಂತ್ರ್ಯ ಕೊಡುವುದು, ಒಂದು ರಾಷ್ಟ್ರಕಾವ್ಯ ಯಾಕೆ, ಒಂದು ನಿಮ್ಮೆಲ್ಲೊಂದು ರಾಷ್ಟ್ರಕಾವ್ಯವು ನ್ಯಾಷನಲ್ ಎಪಿಕೇ ಇಲ್ಲ ನಿಮ್ಮ ಹತ್ರ ಅಂತ. ಆಗ ಅವರು ಯಾವುದದು ಕಲೇವಾಲ, ಚಿತ್ರವಾಗಿದ್ದ ಕಲೇವಾಲ ಅನ್ನೋದು ಕಾವ್ಯವನ್ನು ಎಲಿಯಾಸ್ ಲೋನ್ರೆಟ್ ಎನ್ನುವಾತ ಛಿದ್ರವಾಗಿದ್ದ ಒಂದು ಕಲೇವಾಲದ ಸೇರಿಸಿ, ಇದು ನಮ್ಮ ರಾಷ್ಟ್ರಕಾವ್ಯ, ನಮಗೆ ರಾಷ್ಟ್ರಕಾವ್ಯ ಕಲೇವಾಲ ಅಂತ ಹೇಳಿ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಅದು ಸಹಾಯ ಆಯಿತು ಹೇಳ್ತಾರೆ. ನಮ್ಮಲ್ಲಿ ಆ ಥರದ ಕಾವ್ಯಗಳ ಪಾಡ್ದನಗಳು, ಸಾವಿರಾರು ಗೆರೆಗಳ ಪಾಡ್ದನ ಇಷ್ಟುಂಟು, ಸಿರಿ ಕಾವ್ಯವುಂಟು, ಆರಾಧನಾ ಸಂಪ್ರದಾಯಗಳುಂಟು. ಅಂದರೆ ಸಾಂಸ್ಕೃತಿಕವಾಗಿ ಸಾಹಿತ್ಯದ ಕೆಲಸ ನೋಡಿ, ಕಳೆದ ಸಾಧಾರಣ 100 ವರ್ಷಗಳಲ್ಲಿ ಸಾಹಿತ್ಯ ಅದ್ಭುತವಾಗಿ, ಕಾದಂಬರಿಗಳೆಷ್ಟಿದೆ, ನಾಟಕ ಎಷ್ಟಿದೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಾಹಿತ್ಯಿಕವಾಗಿ, ಸಂಘಟನಾತ್ಮಕವಾಗಿ, ಸಂಖ್ಯೆಯ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ತುಳು ರಾಜ್ಯದ 2ನೇ ಭಾಷೆ ಆಗುವ ಎಲ್ಲ ಅರ್ಹತೆಯನ್ನು ಕೂಡ ಹೊಂದಿದೆ. ಆದರೆ ಯಾಕೆ ಮಾಡುವುದಿಲ್ಲ, ಅದು ಕೊಡವರು ಹೇಳ್ತಾರೆ, ಅದು ಮತ್ತು ಬ್ಯಾರಿ ಭಾಷೆಯವರು ಹೇಳ್ತಾರೆ, ಅದು ಉತ್ತರ ಅಲ್ಲ. ಅದಕ್ಕೆ ಒಂದು ವೇಳೆ ಅದಿದ್ದರೆ ಅವರಿಗೂ ಕೊಡಿ, ಒಂದು ವೇಳೆ ಒಂದು ಮಾನದಂಡ ಮಾಡಿ, ಒಂದಿಷ್ಟು ಇದ್ದು ಇಂಥದ್ದೆಲ್ಲ ಇದ್ದರೆ ಇಂಥ ಫುಲ್ಫಿಲ್ ಮಾಡಿದರೆ ಅದಕ್ಕೆ ರಾಜ್ಯ ಭಾಷೆ ಕೊಡು, ಅದು ಲಂಬಾಣಿಗಳು ಅವರು ಕೇಳ್ತಾರೆ ಅಂತ ನಿಮಗೆ ಕೊಡದೇ ಇರೋದು ಉಂಟಲ್ಲ, ಇದು ಸಮರ್ಥನೀಯ ಅಲ್ಲ ಅಂತ ಹೇಳು. ಬೇರೆಯವರು ಕೂಡ ಕೇಳ್ತಾರೆ, ಆಯ್ತಪ್ಪ ಕೇಳಿದರು, ಏನಾಯಿತು, ಏನೊಂದು ರಾಜ್ಯದಲ್ಲಿ ಏನು ಕನ್ನಡ ಇರ್ತದೆ, ಈಗೊಂದು ಮಾನ್ಯತೆ ಬರ್ತದೆ ಅಂತ ಅಷ್ಟೇ ತಾನೆ. ಅವರು ಕೇಳ್ಬೋದು, ಅಲ್ಲ ಈಗ ನಿಮಗೊಂದು ಮಾನ್ಯತೆ ಏನಾಗಬೇಕಾಗಿದೆ, ಈಗೇನು ಕಡಿಮೆ ನಿಮಗೆ ಅಂತ. ಇದೆಲ್ಲ ಪ್ರಶ್ನೆಗಳಷ್ಟೇ. ಮತ್ತು ಇದಕ್ಕೆ ತರ್ಕದ ಮೊರೆ ಹೊರಬೇಕಾಗ್ತದೆ. ನೀವೊಂದು ವಾದ ಮತ್ತು ತರ್ಕವೇ ಶುರುವಾಗೋದು ನೋಡಿ. ಹಾಗಾಗಿ 2ನೇ ರಾಜ್ಯ ಭಾಷೆ ತುಳುವನ್ನು ಮಾಡುವುದಕ್ಕೆ ನನಗೆ ನನ್ನ ಅರಿವಿನ ಪ್ರಕಾರ ಯಾವ ತೊಡಕು ಕೂಡ ಇಲ್ಲ. ಅದನ್ನು ವಿವರಿಸುವ, ಸಮರ್ಥಿಸುವ, ಅಸೆಂಬ್ಲಿಯಲ್ಲಿ ಮಂಡಿಸುವ ಜನ ಬೇಕು. ಯಾರಿದ್ದಾರೆ ಹೇಳಿ? ಎತ್ತಿದ್ದಾರೆ, ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಅಲ್ವಾ, ಮಾಡ್ತಾ ಇದ್ದಾರೆ. ಹಾಗೆ ನಾನು ಹೇಳ್ತಿರೋದು ಕೊಡೋದು ನ್ಯಾಯವೇ ಅಂತ. ತುಳು ರಾಜ್ಯ ಅಂತ ಇದ್ದದ್ದು ಹೌದಾ, ಅದನ್ನು ಸೌತ್ ಕೆನರಾ ಅಂತ ಮಾಡಿದರು, ನಾರ್ತ್ ಕೆನರಾ ಅಂತ ಮಾಡಿದರು. ಅದನ್ನೆಲ್ಲ ಬದಲಾಯಿಸಿ ಕೊನೆಗೆ ಏನಾಯ್ತು, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಮಾಡಿ. ಅಲ್ಲ ರೀ, ಕನ್ನಡ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಎಂಥದ್ದು, ಈಗ ಜಸ್ಟ್ ಹೇಳಿ, ಏನು ದಕ್ಷಿಣ ಕನ್ನಡ ಎಂಥದ್ದು? ಉತ್ತರ ಕನ್ನಡ ಇಲ್ಲ, ಅದನ್ನು ತೆಗೆದರು. ಉಡುಪಿಯನ್ನು ಮಾಡಲಿಲ್ಲ, ಅದು ಉಡುಪಿ ಅಲ್ವಾ, ಇದು ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತಾನೆ, ಅದಕ್ಕೆ ಉಡುಪಿ ಜಿಲ್ಲೆ ಅಂತ ಮಾಡಿದರು. ಆಗ ಸಕಾಲ ಇತ್ತು ನೋಡಿ, ಇದಕ್ಕೊಂದು ತುಳು ಜಿಲ್ಲೆ ಅಂತ ಕೊಡ್ತಾ ಇದ್ರು. ಎಷ್ಟು ಸಮರ್ಥನೀಯ ಇತ್ತದು, ಎಷ್ಟು ಸಕಾಲಿಕವಾಗ್ತಾ ಇತ್ತು, ಎಷ್ಟು ನ್ಯಾಯ. ನಮ್ಮದಾದರೂ ದಕ್ಷಿಣ ಕನ್ನಡವೇ, ಜಸ್ಟಿಫೈ ಮಾಡಿ. ಪರಂಪರೆ ಇರಲಿಲ್ಲ, ಶಾಸನಗಳಲ್ಲಿಲ್ಲ. ಬ್ರಿಟಿಷರು ಸೌತ್ ಕೆನರಾ ಅಂತ ಮಾಡಿದ್ದು. ಪರಂಪರೆಯೂ ಇಲ್ಲದ, ಸಮರ್ಥನೆಯೂ ಇಲ್ಲದ, ಅರ್ಥವೂ ಇಲ್ಲದ ದಕ್ಷಿಣ ಕನ್ನಡ. ಅಲ್ಲ ಸ್ವಾಮಿ, ನಾವು ಇಡೀ ಕರ್ನಾಟಕದವರಲ್ವ, ಕನ್ನಡ ನಾಡಿನವರಲ್ವ ನಾವು. ಕನ್ನಡ ನಾಡಿನ ಒಳಗಡೆ ದಕ್ಷಿಣ ಕನ್ನಡ, ಉತ್ತರ ಎಂಥದ್ದು? ಹಾಗಾದ್ರೆ ಈ ಕೊಡಗನ್ನು ಪೂರ್ವದ ಕನ್ನಡ ಅಂತ ಹೇಳ್ಬೇಕು, ಹೀಗೆ ಅಲ್ವಾ? ಉತ್ತರ ಕನ್ನಡ, ಉತ್ತರ ಕನ್ನಡ ಉಂಟು, ಅದೇ ಹೇಳಿದ್ದು ನಾನು. ಈ ನಡುವೆ ಒಂದು ಉಡುಪಿ, ಅದಕ್ಕೆ ಅದೇ ಇನ್ನೇನು ಇರ್ಬೋದಿತ್ತಲ್ಲ. ಹಾಗಾದ್ರೆ ಅದು ಅಲ್ಲಲ್ಲ, ಕರ್ನಾಟಕ ರಾಜ್ಯ ನಾವು ಒಪ್ಪಿಕೊಂಡಿದ್ದೇವೆ, ನಮ್ಮದು ಕರ್ನಾಟಕ ಅಂತರ್ಗತವಾದ ಒಂದು ಭಾಷೆಯ ಜಿಲ್ಲೆ ಅಂತ. ಅದಕ್ಕಾಗಿಯೇ ಪ್ರಶ್ನೆ ಬರುವುದು, ನೀವು ಮೆಟ್ಟಿದೆ ತುಡಿಯುವುದು ನೋಡಿ. ಈಗ ಏನು ಹೇಳ್ತಾ ಇದ್ದಾರೆ, ನಮಗೆ ಜಿಲ್ಲೆ ಎಲ್ಲ ಬೇಡ, ಏನು ಕೊಡಿ, ರಾಜ್ಯವೇ ಕೊಡಿ. ನಮ್ಮದು ರಾಜ್ಯವೇ ಇತ್ತು, ಸಮರ್ಥನೆ ಹೇಳ್ತೇನೆ ನಾನು. ಈಗ ನಿಮಗೆ 3 ಜಿಲ್ಲೆ ಉಂಟು. ಕಾಸರಗೋಡು ಒಂದು ಜಿಲ್ಲೆ ಆಗಿದಾ? ತುಳು ತಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಉಂಟಾ?
ಉಡುಪಿ 3 ಜಿಲ್ಲೆ ಸಾಕಾಗುದಿಲ್ಲ ಒಂದು ರಾಜ್ಯ ಮಾಡಲಿಕ್ಕೆ? ಸಾಕಾಗುದಿಲ್ಲ ಅಲ್ಲ, ಅರ್ಥ ಹೇಳುದು ನಾನು. ಈಗ ಏನು ನಾವೇನು ಜಿಲ್ಲೆ ಬೇಡ ಹೇಳ್ತಾರೆ. ಈಗ ಕೊಡುವ ಕಾಲಕ್ಕೆ ಕೊಡ್ತಾ ಇದ್ದರೆ ಇದೊಂದು ತುಳು ಜಿಲ್ಲೆ, ತುಳುನಾಡು ಜಿಲ್ಲೆ ಅಂತ ಏನೂ ಪ್ರತಿರೋಧ ಬರ್ತಿರ್ಲಿಲ್ಲ ಆಗ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನ ಇನ್ನೊಬ್ಬ ಅತ್ಯಂತ ಹಿರಿಯ ಪತ್ರಕರ್ತ ಛಾಯಾ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಕೋಟೆಗಾರ್ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ